ಹಾಸನದಲ್ಲಿರುವ ಜನಪ್ರಿಯ ಆಸ್ಪತ್ರೆ ಇದೀಗ ಮಂಗಳೂರಿನಲ್ಲೂ ಆರೋಗ್ಯ ಸೇವೆ ನೀಡಲು ಮುಂದಾಗಿದ್ದು, ಜನಪ್ರಿಯ ಆಸ್ಪತ್ರೆಯ ಸಹಸಂಸ್ಥೆ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರಿನ ಪಡೀಲ್ನಲ್ಲಿ ಉದ್ಘಾಟನೆಗೊಂಡಿತು. ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಜನಪ್ರಿಯ ಸಮ್ಮೇಳನ ಕಾರ್ಯಕ್ರಮವನ್ನು ರಾಜ್ಯ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಉದ್ಘಾಟಿಸಿ, ಆಸ್ಪತ್ರೆಗಳು ಚಿಕಿತ್ಸೆಯ ಜೊತೆಗೆ ರೋಗ ಬಾರದಂತೆ ತಡೆಗಟ್ಟುವ ಚಿಕಿತ್ಸಾ ಕೇಂದ್ರಗಳಾಗಲಿ ಎಂದು ಶುಭ ಹಾರೈಸಿದರು. ತಾಯಿ ಮತ್ತು ಮಗುವಿನ ವಿಶೇಷ ಆರೈಕೆ ವಿಭಾಗವನ್ನು ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಉದ್ಘಾಟಿಸಿ, ಮಂಗಳೂರು ಹೆಲ್ತ್ ಹಬ್ ಆಗಿವೆ, ಎಲ್ಲರೂ ಪ್ರೋತ್ಸಾಹಿಸೋಣ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಮಾನಾಥ ರೈ ಮಾತನಾಡಿ, ಡಾಕ್ಟರ್ ಅಬ್ದುಲ್ ಬಶೀರ್ ಅವರು ಸಾಮಾಜಿಕ ಕಳಕಳಿಯ ವೈದ್ಯರಾಗಿದ್ದು, ಬಡವರಿಗೆ ಸಹಕಾರ ನೀಡುವ ನಿಮ್ಮ ಗುಣ ಅಭಿನಂದನೀಯ ಎಂದರು. ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಮಾತನಾಡಿ, ಈ ಆಸ್ಪತ್ರೆ ಬಡವರ ಪಾಲಿಗೆ ಸಹಕಾರಿಯಾಗಲಿ ಎಂದು ಶುಭ ಹಾರೈಸಿದರು. ಮಾಜಿ ಸಚಿವ ವಿನಯ್ ಕುಮಾರ್ ಸುರಕೆ ಮಾತನಾಡಿ, ಜೀವ ಉಳಿಸುವ ಕೆಲಸ ಈ ಆಸ್ಪತ್ರೆಯಿಂದ ಆಗಲಿ ಎಂದು ಶುಭ ಹಾರೈಸಿದರು. ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ, ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ತುರ್ತು ಪರಿಹಾರ ಒದಗಿಸಲು ನುರಿತ ವೈದ್ಯಕೀಯ ತಜ್ಞರು ಸಿದ್ಧರಿದ್ದಾರೆ. 130 ಬೆಡ್ ವ್ಯವಸ್ಥೆಯನ್ನು ಹೊಂದಿರುವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆಯ ಸೇವೆಗಳು ಲಭ್ಯವಿದೆ ಎಂದು ತಿಳಿಸಿದರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ, ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಕೆಎಂ ಅಶ್ರಫ್, ಹಾಸನದ ಸಂಸದ ಶ್ರೇಯಸ್ ಎಂ ಪಾಟೀಲ್, ಹಾಸನದ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಎಂಎನ್ ಮೋಹನ್, ಹಾಸನದ ಹಿರಿಯ ವೈದ್ಯ ಡಾಕ್ಟರ್ ಶ್ಯಾಮ್ ಸಂಪಿಗೆತಾಯ, ವಿಧಾನ ಪರಿಷತ್ತಿನ ಸದಸ್ಯ ಐವನ್ ಡಿಸೋಜಾ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್, ಇಂಡಿಯಾನಾ ಆಸ್ಪತ್ರೆಯ ಮುಖ್ಯಸ್ಥರಾದ ಯೂಸುಫ್ ಕುಂಬ್ಳೆ, ಮಂಗಳೂರಿನ ಹ್ಯೂಸಮ್ ಸ್ಟೀಲ್ನ ಮಾಲಕ ಶಾಕಿರ್ ಹಾಜಿ, ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತ್ತೂರು, ಪ್ರಮುಖರಾದ ಎಸ್ಎಂ ರಶೀದ್ ಹಾಜಿ, ರಫೀಕ್ ಮಾಸ್ಟರ್, ಅಬ್ದುಲ್ ಕುದ್ಕೋಳಿ, ಬದ್ರಿಯಾ ಅಬ್ದುಲ್ ಖಾದರ್, ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಜನಪ್ರಿಯ ಫೌಂಡೇಶನ್ ಉಪಾಧ್ಯಕ್ಷ ಫಾತಿಮಾ ನಸೀನಾ ಬಶೀರ್, ವೈದ್ಯರಾದ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ, ಡಾಕ್ಟರ್ ಜಸ್ನಿ ಬಶೀರ್, ಡಾಕ್ಟರ್ ಶಫಾಕ್ ಮಹಮ್ಮದ್, ಡಾಕ್ಟರ್ ಶಮೀಕ್ ಅಬ್ದುಲ್ ರಹಿಮಾನ್, ಜನಪ್ರಿಯ ಫೌಂಡೇಶನ್ನ ನಿರ್ದೇಶಕ ಡಾಕ್ಟರ್ ಹಸನ್ ಮುಬಾರಕ್, ಡಾಕ್ಟರ್ ನೂಮನ್ ಮೊಹಮ್ಮದ್, ಡಾಕ್ಟರ್ ಫಾತಿಮಾ ಇಸ್ಮತ್, ಡಾಕ್ಟರ್ ಆಲಂ ನವಾಜ್, ಡಾಕ್ಟರ್ ಮೊಯ್ದೀನ್ ನಫ್ಸಿರ್ ಮೊದಲಾದವರು ಉಪಸ್ಥಿತರಿದ್ದರು. ಜನಪ್ರಿಯ ಫೌಂಡೇಶನ್ನ ನಿರ್ದೇಶಕ ಡಾಕ್ಟರ್ ಕಿರಾಶ್ ಪರ್ತಿಪ್ಪಾಡಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಜನಪ್ರಿಯ ಫೌಂಡೇಶನ್ನ ನಿರ್ದೇಶಕ ನುಮಾನ್ ಆಸ್ಪತ್ರೆಯ ವಿಶೇಷತೆಯ ಬಗ್ಗೆ ತಿಳಿಸಿದರು. ಜನಪ್ರಿಯ ಫೌಂಡೇಶನ್ನ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಸ್ವಾಗತಿಸಿ, ಜನಪ್ರಿಯ ಫೌಂಡೇಶನ್ನ ನಿರ್ದೇಶಕ ಶಾರುಖ್ ಅಬ್ದುಲ್ಲಾ ವಂದಿಸಿದರು. ಶರ್ಮಿಳಾ ಕಾರ್ಯಕ್ರಮ ನಿರೂಪಿಸಿದರು. Bringing this state of art facility to life, Janapriya Multi-Speciality Hospital is not just a building, it represents hope, healing and commitment. Punjab, Sindh, Gujarat, Maratha, Dravida, Utkala, Vanga, Vindhya, Himachala, Yamuna, Ganga, उच्चल जलति तरंगा, तव शुभ नामे जागे, तव शुभ आशीष मागे, गाए तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರಕಾತುಹು. ಎಲ್ಲರಿಗೂ ಈ ಮುಸ್ಸಂಜೆಯ ನಮಸ್ಕಾರಗಳು. ಪ್ರಪ್ರಥಮವಾಗಿ ಸರ್ವಶಕ್ತನಾದ ಅಲ್ಲಾಹನ್ನು ನೆನೆಸುತ್ತಾ, ನಮ್ಮನ್ನು ಸಾಕಿ ಸಲುಹಿ ಓದಿಸಿ ಬೆಳೆಸಿದಂತಹ, ನಮ್ಮನ್ನು ಇವಾಗ ಅಗಲಿದಂತಹ ನನ್ನ ತಂದೆ ತಾಯಿ, ನನ್ನ ಮಾವನನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ, ನನ್ನ ಎಲ್ಲ ಬೆಳವಣಿಗೆಗೆ ಸಹಕಾರ ಪೋಷ ಕೊಟ್ಟ ನಮ್ಮ ಕುಟುಂಬದವರು, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಾಯಿ ಎಲ್ಲರನ್ನೂ ನೆನೆಸ್ತಾ,
ಬಹಳ ಮುಖ್ಯವಾಗಿ ನಾನು ವಿಟ್ಟದಿಂದ ಹಾಸನಕ್ಕೂ ಹೋಗಿ 25-30 ವರ್ಷ ಆದರೂ ನಮ್ಮ ಸಮಸ್ತ ಹಾಸನದ ಜನತೆ ನನಗೆ ಕೊಟ್ಟಂತಹ ಪ್ರೋತ್ಸಾಹವನ್ನು ನೆನೆಸುತ್ತಾ ಅವರಿಗೆ ಕೃತಜ್ಞತೆಯನ್ನು ಕಲಿಸುತ್ತಾ, ಅದೇ ರೀತಿ ಮಂಗಳೂರು ಮತ್ತು ಪುತ್ತೂರಿನ ಭಾಗದಲ್ಲಿರುವಂತಹ ಜನ, ನಮ್ಮ ಸ್ಕೂಲ್ ಆಗ್ಬೋದು, ನಮ್ಮ ಕನ್ವೆನ್ಷನ್ ಹಾಲ್ ಆಗ್ಬೋದು, ಪುತ್ತೂರು, ವಿಟ್ಲ ಮತ್ತು ಮಂಗಳೂರಿನ ಭಾಗದ ಜನ ನಮ್ಗೆ ಕೊಟ್ಟಂತಹ ಪ್ರೋತ್ಸಾಹ, ಸಪೋರ್ಟನ್ನು ನಾನು ನೆನಪಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಹಾಸಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ವೇದಿಕೆ ಮುಂಭಾಗ ಇರುವಂತಹ ಎಲ್ಲ ಬಂಧುಗಳೇ, ನನ್ನ ಸಹೋದರ ಸಹೋದರಿಯರೇ, ಪತ್ರಿಕಾ ಮಿತ್ರರೇ, ಇವತ್ತು ಅಲ್ಹಮ್ದುಲಿಲ್ಲಾ ಸರ್ವಶಕ್ತನಾದ ಅಲ್ಲಾಹನ ದಯೆಯಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಒಂದು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಪಡಿನಲ್ಲಿ ಪ್ರಾರಂಭವಾಗಿದೆ. ನಾನು ನಿಮ್ಮ ಎದುರುಗಡೆ ನಿಂತು ಒಂದೆರಡು ಮಾತುಗಳಲ್ಲಿ ಏನು ನನಗೊಂದು ಅವಕಾಶ ಕೊಟ್ಟಂತಹ ಸರ್ವಶಕ್ತನ ಅಲ್ಲಾಹನಿಗೆ ಮತ್ತೊಮ್ಮೆ ನಾನು ಚಿರಋಣಿಯಾಗಿರುತ್ತೇನೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ, ನಮ್ಮ ಒಂದು ಆಹ್ವಾನಕ್ಕೆ ಓಗೊಟ್ಟು ಬಂದಂತಹ ನಮ್ಮ ನಿಮಗೆಲ್ಲರಿಗೂ ಗೊತ್ತು, ಅತ್ಯಂತ ಅಧಿಕ ಸಮಯ ವೈದ್ಯಕೀಯ ಸಚಿವರಾಗಿದ್ದಂತಹ ನನಗೆ ತಿಳಿದಂತೆ ಕರ್ನಾಟಕ ಸರ್ಕಾರ ಅತ್ಯಂತ ಹೆಚ್ಚಿನ ಅವಧಿಯಲ್ಲಿ, ಅಂದರೆ 2 ಬಾರಿ ವೈದ್ಯಕೀಯ ಸಚಿವರಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕೊರೋನಾ ಟೈಮಲ್ಲಿ ಏನು ಪ್ಯಾರಾಮೆಡಿಕಲ್ಗೆಲ್ಲ ಏನೇನು ಸಮಸ್ಯೆ ಆಗಿತ್ತು ಅಂಥ ಟರ್ಮಲ್ಲಿ ಅನೇಕ ರೀತಿಯ ವೈದ್ಯರನ್ನು ಬೆಳೆಸಬೇಕು, ಅವರನ್ನು ವೈದ್ಯಕೀಯ ಕಾಲೇಜನ್ನು ಬೆಳೆಸಬೇಕು, ಜೊತೆಯಲ್ಲಿ ಪ್ಯಾರಾಮೆಡಿಕಲ್ ನರ್ಸಿಂಗನ್ನು ಬೆಳೆಸಬೇಕು ಅಂತ ಒಂದು ಉದ್ದೇಶದಿಂದ ಅನೇಕ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡು ಅವರಿಗೆ ಪ್ರೋತ್ಸಾಹ ಕೊಟ್ಟು, ಅದು ಕೂಡ ಶಿಸ್ತಬದ್ಧವಾಗಿ ಮಾತ್ರ ನಡೆಸುವಂತೆ ಕೂಡ ಹೇಳುವಂಥ ಒಂದು ಸಚಿವರಾದ ಶ್ರೀಯುತ ಶರಣ್ ಪಾಟೀಲ್ ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅವರ ಒಂದು ಮೃದು ಸ್ವಭಾವ ನೋಡಿ ನನಗೆ ಬಹಳ ಸಂತೋಷವಾಯಿತು. ಯಾಕೆಂದರೆ ನಾನು ಅವರಿಗೆ ಪ್ರತ್ಯೇಕವಾಗಿ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಬ್ಬರು ಅವರು ವೈದ್ಯರಾದಾಗ ವೈದ್ಯರ ಸಮಸ್ಯೆನೂ ಗೊತ್ತಿರುತ್ತದೆ, ಜೊತೆಯಲ್ಲಿ ಜನಸಾಮಾನ್ಯರ ಸಮಸ್ಯೆ ಕೂಡ ಗೊತ್ತಿರುವಂಥ ಒಂದು ವ್ಯಕ್ತಿ ಇವತ್ತು ವೈದ್ಯಕೀಯ ಸಚಿವರಾಗಿದ್ದು ನಮ್ಮ ವೈದ್ಯಕೀಯ ಲೋಕಕ್ಕೂ ಕೂಡ ಸಂತೋಷೋದ್ದೇಶ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ನಿಮಗೆಲ್ಲ ಅವರಿಗೆ ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲರ ಕಣ್ಮಣಿ, ಎಲ್ಲರಿಗೂ ಮಂಗಳೂರು ಮಾತ್ರ ಅಲ್ಲ, ಸುತ್ತಮುತ್ತ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲ, ಇಡೀ ನಮ್ಮ ರಾಷ್ಟ್ರದಲ್ಲೂ ಎಲ್ಲೂ ತುಂಬ ಫೇಮಸ್ ಆಗಿದ್ದಂತಹ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಸ್ಪೀಕರು ಆಗಿರುವಂತಹ ಶ್ರೀಯುತ UT ಖಾದರ್ ಇವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಆರ್ಥಿಕ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಅವರ ಬಗ್ಗೆ ಹೇಳಲು ನನಗೆ ಯಾವ ರೀತಿ ಹೇಳಬೇಕು, ನಾನು ಎಷ್ಟು ಹೊತ್ತು ಹೇಳಿದರು, ಎಷ್ಟು ಪುಸ್ತಕ ಬರೆದು ಕೊಟ್ಟರು ಸಾಲಲ್ಲ. ಯಾಕೆಂದರೆ ಅವರು ಪೊಲಿಟಿಷಿಯನ್ ಒನ್ ವೀಲ್ ಅಂತ ಹೇಳೋಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಪ್ರತಿಯೊಂದು ಎಲ್ಲಿದ್ದರೂ ಇವಾಗ ಅವ್ರು ಹೊರಗಡೆ ಬರುವಾಗ ಅವ್ರನ್ನ ಬಿಡ್ತಾ ಇಲ್ಲ ಜನ. ಅವರು ಬಂದಿರೋದು ಇಲ್ಲಿ ಆದರೂ ಕೂಡ ಅವ್ರನ್ನ ಬರೋಕ್ಕೆ ಜನ ಬಿಡ್ತಾ ಇಲ್ಲ. ಯಾಕೆಂದರೆ ಅವರು ಜನರಿಗೆ ಪ್ರೋತ್ಸಾಹ ಕೊಟ್ಟರು. ಇತ್ತೀಚೆಗೆ ನಾನು ಇಲ್ಲೇ ರೋಡ್ ಸೈಡಲ್ಲಿ ನಿಂತಿದ್ದೆ, ಶ್ರೀಯುತ UT ಖಾದರ್ ಸರ್ ಅವರು ಇಲ್ಲಿ ಹೋಗ್ತಾ ಇದ್ರು ರೋಡಲ್ಲಿ, ನಮ್ಮನ್ನು ಕಂಡು ಅಲ್ಲಿ ನಿಲ್ಲಿಸಿದ್ರು, ಇಳಿದ್ರು, ಮಾತಾಡಿದರು. ಸರ್ 1 ನಿಮಿಷ ಸರ್, ಆಸ್ಪತ್ರೆ ಬಂದಿಲ್ಲಲ್ಲ, ನೀವು ಬಂದು ವಿಸಿಟ್ ಮಾಡಿ ಒಂದಿಗೆ ಅಂತ ಹೇಳಿದರು. ಇಲ್ಲ, ನಾನು ಬ್ಯುಸಿ ಇದ್ದೀನಿ, ನಾನು ಸ್ವಲ್ಪ ದಿನ ಔಟ್ ಆಫ್ ಕಂಟ್ರಿ ಇದ್ದೆ, ಬೇರೆ ವಿದೇಶಕ್ಕೆ ಹೋಗಿದ್ದೆ, ನಮ್ಮ ಕ್ಷೇತ್ರದಲ್ಲಿ 19 ಜನ ಮರಣ ಹೊಂದಿದ್ದಾರೆ, ಮೊದಲಿಗೆ ಅವರ ಮನೆಗೆ ನಾನು ಭೇಟಿಯಾಗಬೇಕು ಅಂತ ಹೇಳಿದರು. ಅಲ್ಲಿ ಅವರ ಈ ಒಂದು ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಆಗ ನಾನು ಹೇಳಿದೆ, ಆಯಿತು ಸರ್, ನೀವು ಏನು ಮಾತು ಹೇಳಿದ್ರೆ ನಿಜವಾಗ್ಲೂ ಅದು ತುಂಬ ಎಪ್ರಿಷಿಯೇಬಲ್. ಯಾಕೆಂದರೆ ಒಬ್ಬರು ಸತ್ತೋದಾಗ ಕೂಡ, ಅವರ ಮರಣ ಹೊಂದಿದ್ರು ಕೂಡ ಅವರ ಮನೆಗೆ ಹೋಗಿ ಭೇಟಿಯಾಗಿ ನಾನು ಅವ್ರಿಗೆ ಹೇಳಿದೆ, ಸರ್ ನೀವು ಬರೀ ಫ್ಲೈಟಲ್ಲಿ, ನೀವು ಹೆಲಿಕಾಪ್ಟ್ರಲ್ಲಿ, ಟ್ರೈನಲ್ಲಿ, ಬಸ್ಸಲ್ಲಿ, ಕಾರಲ್ಲಿ ಹೋಗೋದಲ್ಲ, ಸೈಕಲಲ್ಲೂ ಹೋಗಿದ್ದುಂಟು, ಜೊತೆಯಲ್ಲಿ ದೋಣಿಯಲ್ಲಿ ಕೂಡ ಹೋಗಿ ಮನೆ ವಿಸಿಟ್ ಮಾಡಿದುಂಟು ಅಂತ ಒಂದು ಮಹಾನ್ ವ್ಯಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಅವರು ಮಾಡುವ ಸೇವೆ
ಮೊನ್ನೆ ಹೇಳ್ತಾ ಇದ್ರು, ನಮ್ಮ ಹಾಸನದಲ್ಲಿ ಒಬ್ರು ಕೇಳ್ತಾ ಇದ್ರು, ಸರ್ ಅವರು ಎಲ್ಲರ ಮನೆಗೆ ಹೆಂಗೆ ಸರ್ ವಿಸಿಟ್ ಮಾಡ್ತಾರೆ? ನಾನು ಹೇಳಿ ನನಗೆ ಗೊತ್ತಿಲ್ಲ. ಅವರು ಎಲ್ಲರ ಮನೆಗೆ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ರೀತಿ ಸಂತೋಷವಾಗಿರಲಿ, ಸುಖಕರವಾದ ಕಾರ್ಯಕ್ರಮ ಇರಲಿ, ಎಲ್ಲನ ಭೇಟಿ ಮಾಡುವಂಥ ಒಂದು ಮಹಾ ವ್ಯಕ್ತಿ. ಅವರು ಇವತ್ತು ಸ್ಪೀಕರ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೂ ಇನ್ನೂ ಒಳ್ಳೆಯ ಹುದ್ದೆ ಬರಲಿ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥಿಸಿ ಅವರಿಗೆ ಮತ್ತೊಮ್ಮೆ ನಾನು ಆರ್ಥಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶ್ರೀಯುತ ರಮಾನಾಥ್ ರೈ ಅವರು ನಿಮ್ಗೆ ಗೊತ್ತಿರ್ಬೋದು, ಹಿರಿಯ ರಾಜಕಾರಣಿಗಳು. ಮತ್ತು ಅವರು ಕೂಡ ಪ್ರತಿಯೊಬ್ಬರು ಕೂಡ ಅವ್ರ ಜೊತೆ ಯಾವಾಗಲೂ ಅವರ ರೈಟ್ ಆ್ಯಂಡ್ ಲೆಫ್ಟಲ್ಲಿ ಜನ ಇದ್ದೇ ಇರ್ತಾರೆ. ಅವ್ರು ಮನೆಗೆ ಹೋದ್ರೆ ಇರ್ತಾರೆ, ರೋಡಲ್ಲಿ ಹೋಗ್ತಾರೆ, ವೆಹಿಕಲಲ್ಲಿ ಹೋಗ್ತಾ ಇರ್ತಾರೆ. ಎಲ್ಲರಿಗೂ ಒಂದು ಸ್ಪಂದಿಸುವಂತಹ ಒಂದು ಗುಣವುಳ್ಳವರು. ಯಾಕೆಂದರೆ ಅವರು ಏನಾಗಿದೆ, ನಮ್ಮ ಬದ್ರಿಯಾ ಫ್ಯಾಮಿಲಿ, ನಾವು ಏನು ವಿಟ್ಲದಲ್ಲಿ ಬದ್ರಿಯಾ ಫ್ಯಾಮಿಲಿ ಇರುವಾಗ ನಮ್ಮ ಪ್ರತಿಯೊಂದು ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾಯಿದ್ರು. ನಮ್ಮ ತಂದೆ ಜೊತೆ ಅರ್ಧ ಗಂಟೆಯಿಂದ 1 ಗಂಟೆ ಕೂತ್ಕೊಂಡು ಆಚಾರ್ಯ ಅಂತೇಳ್ಬಿಟ್ಟು ಮಾತಾಡ್ಕೊಂಡು ಹೋಗೋರು. ಅಂಥ ಒಂದು ಸ್ವಭಾವ ಇರೋರು ನಮ್ಮ ಹತ್ರ ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ನಾವು ನಮ್ಮೆಲ್ಲರ ಪರವಾಗಿ ಒಂದು ಹಾರ್ದಿಕ ಸ್ವಾಗತವನ್ನು ಈ ಸಮಯದಲ್ಲಿ ಕೋರಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ CM ಇಬ್ರಾಹಿಂ ಸರ್ ಅವರು ಇವತ್ತು ಇಲ್ಲಿ ಬಂದಿದ್ದಾರೆ. ಅವ್ರ ಬಗ್ಗೆ ಅವ್ರಿಗೆ ಗೊತ್ತು. CM ಇಬ್ರಾಹಿಂ ಸರ್ ಬರ್ತಾರೆ ಅಂದರೆ ಎಲ್ಲಿ ಹೇಳ್ತಾರೆ, ಹೌದು ಸರ್ ಅವ್ರು ಬರ್ತಾರಾ, ಒಳ್ಳೇದಾಯ್ತು, ಒಳ್ಳೆ ಮಾತಾಡ್ತಾರೆ, ನಮ್ಮನ್ನೆಲ್ಲ ನಗಿಸ್ತಾರೆ ಅಂತ ಎಲ್ಲರೂ ನನಗೆ ಹೇಳೋರು. ಜೊತೆಯಲ್ಲಿ ಅವರು ಈ ಸಲ ನಾವು ಲಾಸ್ಟ್ ಟೈಮ್ ನಮ್ಮ ಜನಪ್ರಿಯ ಆಸ್ಪತ್ರೆ ಏನಿದೆ 11 ವರ್ಷ ಹಿಂದೆ ನಾವು ಹಾಸನದಲ್ಲಿ ಉದ್ಘಾಟನೆ ಮಾಡೋರು ಅವರು ಬಂದಿದ್ದರು. ಶ್ರೀಯುತ UT ಖಾದರ್ ಸರ್ ಅವರು ಬಂದಿದ್ದರು. ಶ್ರೀ ರಮನಾಥ್ ಸರ್ ಅವರು ಕೂಡ ಮತ್ತು ವಿನಯ್ ಕುಮಾರ್ ಸೊರಕೆ ಸರ್ ಸಹ ಅಲ್ಲಿಗೆ ನಾವು ನಮ್ಮ ಹಾಸನ ಉದ್ಘಾಟನೆ ಸಮಾರಂಭಕ್ಕೆ ಬಂದಿದ್ದರು. ಅವರು ನಮ್ಮ CM ಇಬ್ರಾಹಿಂ ಅವರ ಬಗ್ಗೆ ಹೇಳಿದರೆ ಅವರು ಕೂಡ ಅನೇಕ ಯಾವುದೇ ಸಮಸ್ಯೆ ಇರಲಿ ತಕ್ಷಣ ಜನರಿಗೆ ಸ್ಪಂದಿಸಿ ಅವ್ರಿಗೆ ಏನು ಬೇಕು ಅದೇ ರೀತಿ ಇದು ಮಾಡಿ ಅವರ ಮಾತಿನ ಶೈಲಿಯಲ್ಲಿ ಕೂಡ ಇನ್ನೊಬ್ಬರನ್ನು ಅವರು ವಿನ್ ಆಗ್ತಾರೆ, ವಿಜಯಿ ಆಗ್ತಾರೆ. ಅವರು ಕೂಡ ಈ ಸಂದರ್ಭ ಬಂದಿದೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಇನ್ನೊಬ್ಬರು ಹಿರಿಯರು ಆದಂಥ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವ್ರ ಬಗ್ಗೆ ಗೊತ್ತಿರ್ಬೋದು. ನಮ್ಮ ಕ್ಷೇತ್ರದ MLA ಅವರು ಕೂಡ ಆಗಿದ್ದರು. ಅವರು ನಮ್ಮ ಅಣ್ಣನಿಗೆ ಭಾರಿ ಆತ್ಮರಾಗಿದ್ದರು. ಜೊತೆಯಲ್ಲಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಆಗಲಿ, ಮೊನ್ನೆ ನಮ್ಮ ಬದ್ರಿಯಾ ಫ್ಯಾಮಿಲಿ ಯಾವ ಕಾರ್ಯಕ್ರಮ ಆಗಲಿ ಅವ್ರು ಬರದೆ ಯಾವ ಕಾರ್ಯಕ್ರಮ ಕೂಡ ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ನಮ್ಮ ಸ್ಕೂಲ್ನ ಒಂದು ಕಾರ್ಯಕ್ರಮಕ್ಕೂ ಕೂಡ ಅವ್ರು ಕರೆದಾಗ ಬಂದಿದ್ದರು. ಇವತ್ತು ಕೂಡ ಬಂದಿದ್ದಾರೆ. ಅವರು ಕೂಡ ಎಲ್ಲರನ್ನು, ಯಾಕಂದರೆ ಅವರು ಹಿಂದೆ ಅವರ ಮನೆಗೆ ನಾನು ಕೂಡ ಹೋಗಿದ್ದೆ. ನಾನು MBBS ಮಾಡುವಾಗ ಅವ್ರು ಏನಿದ್ದಾರೆ ನಮ್ಮ MBBS ಟೈಮಲ್ಲಿ ನಮ್ಮ ವಿನಯ್ ಕುಮಾರ್ ಸೊರಕೆ ಸರ್ ಆಗಿರ್ಬೋದು, ನಮ್ಮ ರಮನಾಥ್ ರೈ ಸರ್ ಕೂಡ ಅನೇಕ ಟೈಮಲ್ಲಿ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಅವರು ಕೂಡ ಇವತ್ತು ಬಂದಿದೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಇವಾಗ ನಮ್ಮ ಕ್ಷೇತ್ರ ಅಂದರೆ ಪುತ್ತೂರು ಕ್ಷೇತ್ರ, ನಮ್ಮ ಮನೆ ಏನಿದೆ, ನಮ್ಮ ಊರಿದೆ ಬರುವಂಥ ಕ್ಷೇತ್ರದ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ಅವರು ಬಹಳ ಅಲ್ಪ ಸಮಯದಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ. ಮೊನ್ನೆ ಅವರಿಗೆ ನನ್ನನ್ನು ಭೇಟಿಯಾಗೋಕ್ಕಾಗಲಿಲ್ಲ, ಫೋನಲ್ಲಿ ಮಾತಾಡಿದೆ. ಅದು ಇನ್ನೊಂದು ಫೋನಲ್ಲಿ ಮಾತಾಡಿದೆ. ಅವಾಗ ನಮ್ಮ ಒಬ್ಬರು ಕಸಿನ್ ಬ್ರದರ್ ಹೇಳಿದರು, ನೀವು ಫೋನ್ ಮಾಡಿ 10 ಗಂಟೆ ಆದರೂ ಪರವಾಗಿಲ್ಲ, ಅವರು ಸಿಗ್ತಾರೆ, ಫೋನ್ ಮಾಡಿ ಎತ್ತಲಿಲ್ಲ ಅಂದರೆ ಅವರೇ ಮಾಡ್ತಾರೆ ಅಂತ ಹೇಳಿದರು. ನಾನೆಲ್ಲ ಆಪ್ರೇಷನ್ ರೂಮಲ್ಲಿದ್ದರೆ ಫೋನ್ ಮಾಡಿದೆ. ನಾನು ಆಪ್ರೇಷನ್ ಮುಗಿತಾ ಇದ್ದಂಗೆ ನನಗೆ ಫೋನ್ ಮತ್ತೆ ಅವರು ಮಾಡಿದರು 10:30 ಗಂಟೆಗೆ. ಯಾರು ಏನು ಎಂಥದ್ದು, ಖಂಡಿತ ಡಾಕ್ಟ್ರೆ ನಾನು ಬರ್ತೀನಿ ಅಂತ ಹೇಳಿದರು. ಅಂದರೆ ಒಂದು ಫೋನ್ ಕಾಲ್ ನೋಡಿಕೊಂಡು ಕೂಡ ಅವರು ಸ್ಪಂದಿಸಿದ್ದಾರೆ. ರಾತ್ರಿ 10:30 ಗಂಟೆಗೆ ಅಂದರೆ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಜನಕ್ಕೆ ಅಂತೇಳಿ ಈ ಸಂದರ್ಭ ಗೊತ್ತಾಗುತ್ತೆ. ಅವರು ಕೂಡ ಈ ಸಂದರ್ಭ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ MLC ಸಾಹೇಬರು, ನಮ್ಮ ಇಲ್ಲೆಲ್ಲರಿಗೂ ಚಿರಪರಿಚಯದವರು, ಹಿರಿಯರು, ಅವರು ಎಲ್ಲರಿಗೂ ಯಾರು ಸಾರು ಅಂದರೆ ಬಡಬಗ್ಗರಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ತಮಗೆಲ್ಲರಿಗೂ ಗೊತ್ತಿದೆ. ಅವರ ಬಗ್ಗೆ ಹೇಳುವುದಾದ್ರೆ ನಿಮಗೆಲ್ಲ ನಾನು ದಿನ ಅವ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೀನಿ. ಅನೇಕ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಅವರು ನಿನ್ನೆ ಗೋವಾದಲ್ಲಿದ್ದರೂ ಕೂಡ ನಮ್ಮ ಆಹ್ವಾನಕ್ಕೆ ಕೊಟ್ಟು ಇವತ್ತು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಮಂಜೇಶ್ವರ ಅಂದರೆ ಗಡಿನಾಡಿನ MLA ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ
AKM ಅಶ್ರಫ್ ಅವರು, ಅವರಿಗೂ ಕೂಡ ನಾವು ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತಾ ಇದ್ದೇನೆ. ಅವ್ರ ಬಗ್ಗೆ ಹೇಳಿದವರು ವೆರಿ ಸಿಂಪಲ್ ಮ್ಯಾನ್. ನಾನು ಒಂದೆರಡು ಮೂರು ಕಾರ್ಯಕ್ರಮದಲ್ಲಿ ನೋಡಿದೆ. ಲಾಸ್ಟ್ ಟೈಮ್ ಒಂದು ಪುತ್ತೂರಲ್ಲಿ ಒಂದು ಕಾರ್ಯಕ್ರಮ ಬಂದಿದ್ದರು. ಅವರು ಕನ್ನಡದಲ್ಲಿ ಮಾತಾಡೋದು ನೋಡಿ ನಾನು ಅಂದ್ಕೊಂಡೆ ನೀವು ಗಡಿನಾಡಿ ಕನ್ನಡಿಗರ ಅಂತ ಕೇಳಿದೆ. ಇಲ್ಲ, ನಾನು ಕನ್ನಡಿಗರು, ನನ್ನ ಮಕ್ಕಳು ಕೂಡ ಕನ್ನಡನೇ ಓದ್ತಾ ಇರೋದು ಅಂತ ಹೇಳಿದರು. ಅದು ಅವರ ವಿಶೇಷತೆ. ಯಾಕೆಂದರೆ ಕನ್ನಡದಲ್ಲಿ ಅಚ್ಚುಕಟ್ಟಾದ ಕನ್ನಡದಲ್ಲಿ ಅವರು ಭಾಷಣ ಮಾಡಿದರು. ತುಂಬ ಖುಷಿ ಆಯಿತು. ಗಡಿನಾಡು ಅಂದರೆ ಆ ಕಡೆಯವರು ಬೇಕು, ಅವರಿಗೆ ಈ ಕಡೆಯವರು ಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ವೆರಿ ಸಿಂಪಲ್ ಪರ್ಸನ್. ನಾನು ಫೋನ್ ಕಾಲ್ ಮಾಡಿದ್ದಕ್ಕೆ ಅವರು ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು ನಮ್ಮ ಫ್ಯಾಮಿಲಿಗೆ ಭಾರಿ ಆತ್ಮೀಯರಾಗಿದ್ದಂಥ ನಮ್ಮೆಲ್ಲ ಕಷ್ಟ ಕಾರ್ಯಗಳಲ್ಲಿ ಯಾವಾಗಲೂ ನಮ್ಮ ಜೊತೆ ಇರುವಂತಹ, ಜನರಿಗೆ ತಕ್ಷಣ ಯಾವುದೇ ವಿಷಯದಲ್ಲಿ ಸ್ಪಂದಿಸುವಂತಹ ನಮ್ಮ ಶ್ರೀ MS ಮೊಹಮ್ಮದ್ರು ಕೂಡ ಇವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಹಾರ್ದಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಅನ್ವರ್ ಸಾದಾತ್ SDPI ಇದು ನಮ್ಮ ಜಿಲ್ಲೆಯ ಪ್ರೆಸಿಡೆಂಟು, ಮತ್ತು ಅವರು ಸಾಮಾಜಿಕ ಕಾರ್ಯಕರ್ತರು, ಎಲ್ಲರಿಗೂ ಅಂತ ಸ್ಪಂದಿಸುವಂಥ ಒಂದು ಗುಣವುಳ್ಳವರು ಕೂಡ ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಹಾರ್ದಿಕ ಸ್ವಾಗತವನ್ನು ನಾವು ಅವರಿಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಶಾಕಿರಾಜ್ ಅವರು ಇಲ್ಲೇ ನಮ್ಮ ನೇಬರ್ ಅಂತ ಹೇಳಿ ಯಾವಾಗಲೂ ನಾನು ಹೇಳ್ತೀನಿ, ನಾನು ಬಿದ್ದಾಗ ತಕ್ಷಣ ಹಿಡ್ಕೊಳ್ಳೋದು ನಮ್ಮ ಹತ್ತಿರದವರು. ಅದೇ ರೀತಿ ಅವರು ನಮ್ಮ ಆಸ್ಪತ್ರೆ ಪಕ್ಕದ ಮನೆಯವರು. ನಮ್ಮ ಆಸ್ಪತ್ರೆ ಬಿಗಿನಿಂಗಿಂದ ಹಿಡಿದು ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ, ಪ್ರೋತ್ಸಾಹ ಕೊಟ್ಟು, ಸಜೆಷನ್ ಕೊಟ್ಟು ಇವತ್ತು ನಮ್ಮ ಒಂದು ಕಾರ್ಯಕ್ರಮ ಬಂದಿದ್ದಾರೆ, ಅತಿಥಿಯಾಗಿ ಬಂದಿದ್ದಾರೆ. ಈ ಹಿಂದೆ ಅವರು ಎಲ್ಲನೂ ನೋಡ್ಕೊಂಡು ಹೋಗ್ತಾ ಇದ್ರು. ಏನಾದರೂ ಸಮಸ್ಯೆ ಇದ್ದರೆ, ಏನಾದರೂ ಮಾಡಬೇಕಿದ್ರು ಕೂಡ ಹೇಳ್ತಾ ಇದ್ರು. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಆರ್ಥಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ SM ರಶೀದ್ ಹಾಜಿ ಅವರು ಗೊತ್ತಿರೋ ಎಲ್ಲರಿಗೂ ಮಂಗಳೂರಿನ ಏರಿಯಾರವರು, ಒಂದು ಹಿರಿಯರು, ಆಮೇಲೆ ಸಾಮಾಜಿಕ ಕಾರ್ಯಕರ್ತರು, ಒಳ್ಳೆಯದಕ್ಕೆ ಯಾವಾಗಲೂ ತಮ್ಮ ಕೈಲಾದತ್ತು ಸಹಾಯ ಮಾಡಿ ಅವರನ್ನು ಎಂಕರೇಜ್ ಮಾಡುವಂಥ ಒಂದು ವ್ಯಕ್ತಿ ಉಳ್ಳವರು. ಅವರು ಕೂಡ ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಆರ್ಥಿಕ ಸ್ವಾಗತವನ್ನು ನಾನು ಈ ಸಂದರ್ಭ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಅನೇಕ ಅಫಿಷಿಯಲ್ಸ್ ಅಂದರೆ DC, SP, ಪೊಲೀಸ್ ಕಮಿಷನರು, ಆಮೇಲೆ ಕಾರ್ಪೊರೇಷನ್ ಕಮಿಷನರು, ಆಮೇಲೆ ನಮ್ಮ DHO, THO ಎಲ್ಲ ಬರಬೇಕಿತ್ತು. ಅಂದರೆ ಸ್ವಲ್ಪ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ. ಆದರೆ ನಾವು ಇನ್ವಿಟೇಷನ್ ಕೊಡೋಕ್ಕಾಗ ತುಂಬ ಆತ್ಮೀಯತೆಯಿಂದ ನಾವು ತುಂಬ ಸಂತೋಷ. ಕೋಡ್ ಆಫ್ ಕಂಡಕ್ಟ್ ಅವ್ರು ಮುಗಿದ ಮರುದಿನೇ ನಿಮ್ಮಲ್ಲಿ ಬರ್ತೀನಿ ಅಂತ ಎಲ್ಲರೂ ಹೇಳಿದ್ದಾರೆ. ಅವರು ಇವಾಗ ನಮ್ಮ DHO ಆಗಿರ್ಬೋದು, THO ಆಗಿರ್ಬೋದು, ಅಲ್ಲಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಏನೆಲ್ಲ ಎಷ್ಟು ಬೇಗ ಅದನ್ನು ಮಾಡೋಕ್ಕಾಗುತ್ತೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ರಫೀಕ್ ಮಾಸ್ಟರ್ ಅವರು ಹೇಳಬೇಕು. ಅವರು ಅನೇಕ ಎಲ್ಲ ಶಾಲೆ ಮಕ್ಕಳಿಗೆ ಯಾವ ರೀತಿ ನೀವು ಇರಬೇಕು ಅಂತೇಳಿ ಅನೇಕ ಒಂದು ಒಳ್ಳೆಯ ಸ್ಪೀಕರ್ ಆಗಿ ಅವರು ಇರುವಂಥವರು. ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ಕೂಡ ಆರ್ಥಿಕ ಸ್ವಾಗತವನ್ನು ನಾನು ಈ ಸಮಯದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಅಬ್ದುಲ್ಲಾ ಕುದ್ಕೋಳಿ ಅಬ್ದುಲ್ಲಾ ಅವರು ಕೂಡ ಅಬುದಾಬಿಯಲ್ಲಿತ್ತು. ಅವರು ಬೇರೆ ಇದರಲ್ಲಿ ಒಂದು ಒಳ್ಳೆಯ ಪ್ರಶಸ್ತಿ ಅದೆಲ್ಲ ತಗೊಂಡು ಇವತ್ತು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೂ ಕೂಡ ಆರ್ಥಿಕ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನನ್ನ ಹಿರಿಯ ಅಣ್ಣನವರು, ನಮ್ಮ ಎಲ್ಲ ನಮ್ಮ ಎಲ್ಲ ಬದ್ರಿಯಾ ಫ್ಯಾಮಿಲಿಯ ಒಂದು ಪ್ರಮುಖ ವ್ಯಕ್ತಿಯಾಗಿದ್ದಂತಹ ಜನಾಬ್ ಅಬ್ದುಲ್ ಖಾದರ್ ಹಾಜಿ ಅವರು ಕೂಡ ನಮ್ಮ ಸ್ಟೇಜಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಹಾರ್ದಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಆದಂತಹ ರೂಪಶ್ರೀ ಮತ್ತು ಶ್ರೀಮತಿ ಚಂದ್ರಾವತಿ ಮತ್ತು ಶ್ರೀ ದಿನೇಶ್
ಅವರು 3 ಜನ ನಮ್ಮ ಎಲ್ಲ ಏನೇ ಕೆಲಸ ಇರಲಿ ತಕ್ಷಣ ಡಾಕ್ಟ್ರೇ ಎಂಚಿನ ಓಡು ಎಂಚಿನ ಮಣ್ಪೋಡು ಪೂರ ಅಂದು ಏನು ಹೇಳ್ಬಿಟ್ಟು ತಕ್ಷಣಕ್ಕೆ ನಮ್ಮ ಏನೇ ಕೆಲಸ ಇದ್ರು ಕಾರ್ಪೊರೇಷನ್ನಲ್ಲಿರಲಿ, ನಿಮ್ಗೆ ಗೊತ್ತಲ್ಲ ಒಂದು ಕಡೆ ಕಟ್ಟಡ ಕಟ್ಟುವಾಗ ಅಲ್ಲಿ ಕರಕರ ಶಬ್ದ ಇದ್ದೇ ಇರ್ತದೆ. ಅಂಥ ಟೈಮಲ್ಲಿ ಕೂಡ ಅವರು ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರಲ್ಲಾದ ಸಹಾಯದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ಇವಾಗ ತುಂಬ ಕೃತಜ್ಞತೆ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾಂಟ್ರಾಕ್ಟರ್ ಆಮೇಲೆ ಮುಸ್ತಫಾ ಅವರು ಇವತ್ತಿಲ್ಲ, ಅವರು ಅರ್ಜೆಂಟ್ ಸೌದಿಗೆ ಹೋಗಿದ್ದಾರೆ. ಅವರು ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ದಿದೆ ಅಂತ ಹೇಳಿದ್ದಾರೆ. ಅವರಿಗೆ ಕೂಡ ನಾವು ಆರ್ಥಿಕ ಸ್ವಾಗತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಎಲ್ಲ ಮಾಧ್ಯಮ ಮಿತ್ರರು ಅನೇಕ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದಾರೆ. ನಿನ್ನೆಯಿಂದ ನನಗೆ ಫೋನ್ ಕೂಡ ಮಾಡಿದ್ದಾರೆ, ಡಾಕ್ಟರ್ ಎಷ್ಟೊತ್ತಿಗೆ ಬರಬೇಕು ಏನು ಅಂತ ಕೇಳ್ತಾ ಇದ್ರು. ಮಾಧ್ಯಮ ಮಿತ್ರರು ಬರುವ, ಯಾಕೆಂದರೆ ನಮ್ಮ ಫೆಸಿಲಿಟಿ ಏನಿದೆ, ನಾವು ಏನು ಮಾಡ್ತಾ ಇದ್ದೀವಿ, ಒಳ್ಳೆಯದು ಮಾಡಿದ್ದನ್ನು ಕೆಟ್ಟದ್ದು ಮಾಡಿದ್ದನ್ನು ಮಾಧ್ಯಮದಲ್ಲಿ ಹಾಕ್ತಾರೆ. ಸೊ ನಾವು ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಎಲ್ಲ ಒಳ್ಳೆಯ ಕೆಲಸಗಳನ್ನು ನೀವು ಹಾಕಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ನಿಮ್ಮೆಲ್ಲರನ್ನು ನಾವು ತುಂಬ ಹೃದಯದಿಂದ ಈ ಸಲ ಸ್ವಾಗತ ಮಾಡಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ರಿವಾರಿ ಅಂದರೆ ಎಲ್ಲ ಕೆಲಸದಲ್ಲೂ ನಮ್ಮ ಮಿನಿಸ್ಟ್ರಿಂದ ಹಿಡಿದು ಎಲ್ಲ ವಿಷಯದಲ್ಲೂ ನಮ್ಮ ಏನಿದೆ ಡಾಕ್ಟರ್ ಇಫ್ತಿಕಾರ್ ಸರು ಇವತ್ತು ಬಂದಿದ್ದರು. ಅವರು ಅಲ್ಲಿ ಕಾರಲ್ಲಿ ಇಳಿದ್ರು, ಆಮೇಲೆ ಎಲ್ಲಿ ಹೋಗಿದ್ರು ಇಲ್ಲಿ ಕಾಣ್ತಾ ಇಲ್ಲ. ಅವರು ನಮ್ಮೆಲ್ಲ ವಿಷಯದಲ್ಲೂ ಯಾವುದೇ ವಿಷಯ ಇರಲಿ, ಯಾರಿಗೆ ಫೋನ್ ಮಾಡಿದ್ರು ತಕ್ಷಣ ಹೇಳೋರು, ಇದು ನಮ್ಮ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಏನು ಕೋಆಪ್ರೇಟ್ ಮಾಡಬೇಕು ತಕ್ಷಣ ಮಾಡಿ ಅಂತ ಹೇಳಿಬಿಟ್ಟು ಅವರು ಇವಾಗ ಕಾರಲ್ಲಿ ಇಳಿದು ಆಮೇಲೆ ಇಲ್ಲಿ ಕಾಣ್ತಾ ಇಲ್ಲ. ಅವರಿಗೆ ನಾನು ಈ ಸದ ಹಾರ್ದಿಕ ಸ್ವಾಗತವನ್ನು ನಾನು ಕೋರ್ತೇನೆ. ಯಾಕೆಂದರೆ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಅವರ ಏನು ಜನರಿಗೆ ಸ್ಪಂದಿಸುವಂಥ ರೀತಿ, ಅವ್ರು ಯಾರೇ ಆಗಲಿ ಏನೇ ಫೋನ್ ಮಾಡಲಿ ನನಗೆ ಫೋನ್ ಮಾಡಿ, ನಾವೇನಾದರೂ ಫೋನ್ ಎತ್ತಲಿಲ್ಲ ಅಂದರೂ ಕೂಡ ಮೆಸೇಜ್ ಮಾಡು, ಏನು ಮಾಡಬೇಕು ಎಂಥದ್ದು ಮಾಡಬೇಕು ಅಂತ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಮಾಡಿಕೊಡ್ತಾರೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ಉನ್ನತ ಹುದ್ದೆಗೆ ಹೋದಾಗ ಆಟೋಮೆಟಿಕ್ ಅವರಿಗೆ ತಲೆಯಲ್ಲಿ ಜಾಸ್ತಿ ಇರ್ತದೆ. ಆ ಥರ ಮನುಷ್ಯನೇ ಅಲ್ಲ, ಇನ್ನೂ ತಲೆಗಿಂತ ಜಾಸ್ತಿ ಹೃದಯವಂತ ಅಂತ ಹೇಳ್ಬೇಕು ನಾನು ಇಷ್ಟಪಡ್ತಾ ಇದ್ದೀನಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಆರ್ಥಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಒಂದು ಹುದ್ದೆ ಸಿಗಲಿ ಅಂತೇಳಿ ನಾನು ಸರ್ವಶಕ್ತನಾದ ದೇವರಲ್ಲಿ ನಾನು ಪ್ರಾರ್ಥನೆ ಕೂಡ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹಿರಿಯ ವೈದ್ಯರಂತಹ ಮತ್ತು ಅವರು ಕಾಸ್ಮೆಟಿಕ್ ಸರ್ಜರಿ, ಇವನು ಅಮಿತಾಬ್ ಬಚ್ಚನ್ ಅಂದರೆ ಫಿಲ್ಮ್ ಆ್ಯಕ್ಟ್ರಿಗೆಲ್ಲ ಅವರೇ ಸರ್ಜರಿ ಮಾಡೋದು ಅಂದ ಒಂದು ವ್ಯಕ್ತಿ ನಮ್ಮ ಡಾಕ್ಟರ್ ಕಿರಾಶ್ ಅಬ್ದುಲ್ಲಾ, ನಮ್ಮ CEO, ಅವರ ಗುರುಗಳು, ಅವರು ಬಾಂಬೆಯಿಂದ ಇಲ್ಲಿ ಬಂದಿದ್ದಾರೆ. ಅವರಿಗೆ ಕೂಡ ನಾನು ಸಂದರ್ಭದಲ್ಲಿ ಒಂದು ಆರ್ಥಿಕ ಸ್ವಾಗತವನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿಯವರು, ಹಾಸನದವರು, ಮಂಗಳೂರಿನವರು, ನಮ್ಮ ಜನಪ್ರಿಯ ಸೆಂಟ್ರಲ್ ಸ್ಕೂಲ್ನ ಮತ್ತು ನಮ್ಮ ಹಾಸನದಿಂದ ಅನೇಕ ಗಣ್ಯ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ನಮ್ಮ ಎಲ್ಲ ಟೀಮ್ಗಳು ಅವರೆಲ್ಲ ಸೋಷಿಯಲ್ ವರ್ಕರ್ಸ್ ಇಲ್ಲಿ ಬಂದಿದ್ದಾರೆ. ಇನ್ನು ಅಲ್ಪ ಸಮಯದಲ್ಲಿ ನಮ್ಮ MP ಅವರಾದಂಥ ಶ್ರೀಯುತ ಶ್ರೇಷ್ಠ ಪಟೇಲ್ ಕೂಡ ಬರ್ತಾ ಇದ್ದಾರೆ. ಮತ್ತು ಕೆಲವರೊಂದು ಹಾಸನ ಬರಬೇಕಿತ್ತು, ಅದೇನು ಘಾಟ್ ಸೆಕ್ಷನ್ ಬ್ಲಾಕ್ ಆಗಿ ಸ್ವಲ್ಪ ಲೇಟ್ ಆಯಿತು. ಅದೇ ರೀತಿ ನಮ್ಮ HD ರೇವಣ್ಣ ಕೂಡ ಬರಬೇಕಿತ್ತು, ಘಾಟ್ ಸೆಕ್ಷನ್ ಬ್ಲಾಕ್ ಆಗಿ ಇವರು ಸಕಲೇಶ್ಪುರ ಬಂದವರು ಅವರು ವಾಪಸ್ ಹೋಗಿದ್ದಾರೆ. ಯಾಕೆಂದರೆ ನಾನು HD ರೇವಣ್ಣವರ ಬಗ್ಗೆ ಹೇಳಲೇಬೇಕು. ನಮಗೆ ಹಾಸನದಲ್ಲಿ ನಮ್ಮ ಹಾಸ್ಪಿಟಲ್ಗೆ, ನಾನು ಹಾಸ್ಪಿಟಲ್ ಕಟ್ಟುವಾಗ ನಮ್ಮ ಬೆಳವಣಿಗೆಗೆ ಅವರು ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ಯಾವುದೇ ರೀತಿ ಏನು ಸಮಸ್ಯೆ ಇದ್ದರೂ, ನಾನು ಹುಟ್ಲದಿಂದ ಹಾಸನದಲ್ಲಿ ಹೋದರೂ ಕೂಡ ಸಂಪೂರ್ಣ ಸಹಕಾರ ಅವರು ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅವ್ರು ಬರ್ತೀನಿ ಅಂತಲ್ಲಿ ಪ್ರೋಗ್ರಾಮ್ ಹಾಕಿದ್ರು, ಅದೇನು ಅಲ್ಲಿ ಬ್ಲಾಕ್ ಆದ ಕಾರಣ ಸಕಲೇಶ್ಪುರಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಮತ್ತೆ ವಾಪಸ್ ಹೋದರು. ನನಗೆ ಫೋನ್ ಮಾಡಿ ಮುಂದಿನ ತಿಂಗಳು ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ನಡೆದಂತಹ ಎಲ್ಲ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸೇವೆಯನ್ನ ಲಭ್ಯವಾಗುವಂತೆ ಮಾಡಿದ್ದಾರೆ. ನಿಮ್ಮೆಲ್ಲರ ಜೋರಾದಂತಹ ಒಂದು ಚಪ್ಪಾಳಿಯ ಗೌರವ ಶ್ರೀಯುತ ಡಾಕ್ಟರ್ ಅಬ್ದುಲ್ ಬಶೀರ್ BK ಅವರಿಗೆ. Respected dignitaries on the days and off the days, ladies and gentlemen, on this momentous occasion, I have been given the honor of narrating our journey, the Janapriya journey. The journey of Janapriya Foundation over the years, and it has been nothing less than remarkable. All great things begin with the dream, and a dreamer who dared to take that first challenging step, transforming his life and the life of people around him. It's none other than our chairman, Dr. Abdul Bashir VK. When our chairman decided to open Janapriya Hospital in Hassan, he changed his destiny and
of all those people around him. As a person who has grown up looking up to him, I couldn't have asked for a better mentor. I am what I am today is because of him. For his dedication, ethics unparalleled, and his drive for excellence is awe-inspiring. And because of all that, what began as a small idea has transformed into a thriving enterprise that we are so proud of. Today, Janapriya Group includes Janapriya Multi-Speciality Hospital Hassan, Janapriya Central School Vitla, Janapriya Convention Center Puttur, and Janapriya Multi-Speciality Hospital Padil, Mangalore, our newest venture to celebrate which we are gathered here today. Growth is invariably associated with challenges. As we grew, each challenge taught us invaluable lessons and helped us innovate and evolve. It was during these times that our team showed true resilience and commitment, working together to overcome hurdles under the leadership of our chairman, Dr. Abdul Bashir VK. We have compiled one small video to narrate our journey over the years. Can we have the video on big screen, please? The founder of Janapriya Multi-Speciality Hospital in Hassan, which provided 24/7 trauma, cardiac and maternity care, along with other specialties. It has been his dream to bring the excellence of the Janapriya Group to the coastal city of Mangaluru, which found fulfillment in the setting up of Janapriya Multi-Speciality Hospital, Padil, Mangaluru. This endeavor has been carried out with utmost dedication to serve the people of Mangaluru with the best of healthcare. ನಮಸ್ಕಾರ, ನಾನು ಡಾಕ್ಟರ್ ಅಬ್ದುಲ್ ಬಶೀರ್ VK. ನಾನು ಆ್ಯಕ್ಚುಲಿ ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಎಂಬ ಗ್ರಾಮೀಣ ಪ್ರದೇಶದಲ್ಲಿ. ಆಮೇಲೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಮಾಡಿ ಮತ್ತು ವಿಟ್ಲದ ಹೈಸ್ಕೂಲ್ನಲ್ಲಿ ಓದಿ, ಆಮೇಲೆ ನಾನು ನಮ್ಮ ಆದಿಚುಂಚನಗಿರಿ ಬಾಲಗಂಗಾನಾಥ ಸ್ವಾಮೀಜಿಯವರ ಕೃಪಕಟಾಕ್ಷೆಯಿಂದ ನಾನು ಆದಿಚುಂಚನಗಿರಿಯಲ್ಲಿ MBBS ಪದವಿ ಮಾಡಿದ್ದೀನಿ. ಅದು ಅಲ್ಲದೆ ನಾನು ಆಮೇಲೆ ಡಿ ಆರ್ಥೋ ಫಾದರ್ ಮುಲ್ಲರ್ಸ್ ಮಂಗಳೂರಿನಲ್ಲಿ ಮಾಡಿ, ಆಮೇಲೆ MS ಆರ್ಥೋ ಮಣಿಪಾಲ್ KMC ಮಣಿಪಾಲದಲ್ಲಿ ಮಾಡಿದ್ದೀನಿ. ಆಮೇಲೆ ಆ ಮಣಿಪಾಲದಲ್ಲಿ MBBS ಮಾಡಿಬಿಟ್ಟು ನಾನು ಹಾಸನದಲ್ಲೇ 2000ದಿಂದ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ, ಕೀಲು ಮತ್ತು ಮೂಳೆ ತಜ್ಞನಾಗಿ. ನಾನು ಮದುವೆ ಆಗಿದ್ದು ನಾನು ಹಾಸನದಿಂದ, ನಾನು ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದಿದ್ದರೂ ಕೂಡ ಹಾಸನದಲ್ಲಿ ನನ್ನ ಮನೆಯವರು ಅಂದರೆ ನನ್ನ ವೈಫ್ ಹಾಸನದಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ನಾನು ಹಾಸನದ ಅಳಿಯನಾಗಿ ಹಾಸನಕ್ಕೆ ಬಂದಿದ್ದಕ್ಕೆ ನಮ್ಮ ಹಾಸನದ ಜನತೆ ನನಗೆ ಸಪೋರ್ಟ್ ಮಾಡಿದ್ದಾರೆ, ಜೊತೆಯಲ್ಲಿ ಹಾಸನದಲ್ಲಿ ನನ್ನನ್ನು ಬೆಳೆಸಿದ್ದಾರೆ. ಅದಕ್ಕೋಸ್ಕರ ನಾನು ಹಾಸನದ ಜನತೆಗೆ ಏನಾದರೂ ಮಾಡಬೇಕಂತ ಹೇಳ್ಬಿಟ್ಟೆ ಹಾಸನದಲ್ಲಿ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಎರಡು ಕಡೆ ನಾನು ತುಂಬ ಒತ್ತು ಕೊಟ್ಟು ನಾನು ಇಲ್ಲಿ ಪ್ರಾರಂಭ ಮಾಡಿದ್ದೀನಿ. ನಮ್ಮ ಮೇನ್ ಏನಿದೆ ಆಸ್ಪತ್ರೆ ಜನಪ್ರಿಯ ಆಸ್ಪತ್ರೆ ಹಾಸನ. ಜೊತೆಯಲ್ಲಿ ನನಗೆ 3 ಜನ ಮಕ್ಕಳು, ಎಲ್ಲರೂ ಏನಿದೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಿದ್ದಾರೆ. ಜೊತೆಯಲ್ಲಿ ನನ್ನ ಸೊಸೆ ಕೂಡ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಾವು ಅನೇಕ ಆರೋಗ್ಯದ ಕಡೆ ಮತ್ತು ವಿದ್ಯಾಭ್ಯಾಸದ ಕಡೆ ಎರಡು ಕಡೆ ಒತ್ತು ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ನನ್ನ ವೃತ್ತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಬಹಳ ಕಷ್ಟಪಟ್ಟು ಹಾಸನದಲ್ಲಿ ನಾನು ಕಷ್ಟಪಟ್ಟಿದ್ದಕ್ಕೆ ನನ್ನ ವೃತ್ತಿಗೆ ಗೌರವ ಕೊಟ್ಟು ನಮ್ಮ ಹಾಸನ ಜನತೆ ನನಗೆ ಸಂಪೂರ್ಣ ಬೆಂಬಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನನ್ನನ್ನ ಮುಂಚೆ ನಾನು ಏನು 6 ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ತಾ ಇದ್ದೆ, ಪ್ರತಿ ಹಾಸ್ಪಿಟಲಲ್ಲೂ ಪೇಷಂಟ್ ಇದ್ರು ಇಲ್ಲದಿದ್ರು ನಾನು ಕೂಡ ಪ್ರತಿ ಹಾಸ್ಪಿಟಲ್ ಹೋಗಿ ನಾನು ವಿಸಿಟ್ ಮಾಡಿ ಪೇಷಂಟ್ ನೋಡ್ತಾ ಇದ್ದೆ. ಸೊ ನನ್ನ ವೃತ್ತಿಗೆ ಮತ್ತು ನನ್ನ ಹಾರ್ಡ್ ವರ್ಕಿಗೆ ಜನತೆ ಬೆಂಬಲ ನನಗೆ ಹಾಸನದಲ್ಲಿ ಕೊಟ್ಟಿದ್ದಾರೆ. ಸೊ ಆ ಮೂಲಕ ನಾವು ಜನಪ್ರಿಯ ಆಸ್ಪತ್ರೆಯನ್ನ ಹಾಸನದಲ್ಲಿ ಏನಕ್ಕೆ ಪ್ರಾರಂಭ ಮಾಡಿದೀವಿ ಅಂದ್ರೆ, ಇಲ್ಲಿಂದ ತುಂಬಾ ಜನ ಮಂಗಳೂರು, ಮೈಸೂರು, ಬೆಂಗಳೂರನ್ನ ಮುಖ್ಯವಾಗಿ ಅವಲಂಬಿತವಾಗಿದ್ರು. ಕೆಲವೊಂದು ಸಲ ಮಂಗಳೂರು ಹೋಗ್ತಾ ಇದ್ರು. ಆ ಟೈಮಲ್ಲಿ ಅನೇಕ ಸಾವು ನೋವುಗಳು ಸಂಭವಿಸ್ತಾ ಇತ್ತು. ಇದನ್ನ ತಡೆ ಇಡಬೇಕು, ಯಾಕಂದ್ರೆ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ನರಕ್ಕೆ ಸಂಬಂಧಪಟ್ಟಂಗೆ ನಾವು ಚಿಕಿತ್ಸೆ ಇಲ್ಲಿ ಹಾಸನದಲ್ಲೇ ಕೊಡ್ಬೇಕಂತ ಒಂದು ಮುಖ್ಯ ಉದ್ದೇಶದಿಂದ ನಾವು ಜನಪ್ರಿಯ ಆಸ್ಪತ್ರೆ ಹಾಸನದಲ್ಲಿ ಪ್ರಾರಂಭ ಮಾಡಿದ್ವಿ 2014 ಸೆಪ್ಟೆಂಬರ್ 7. ಸೊ ಅದು ಆಲ್ಮೋಸ್ಟ್ 10 ವರ್ಷ ದೇವರದಿಂದ ನಾವು ಹಾಸನದಲ್ಲಿ ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ
ನಾವು ಅದನ್ನು ಮುಗಿಸೋಕ್ಕೆ ತುಂಬಾ ಸಹಾಯವಾಯಿತು. ಸಮಸ್ತ ಹಾಸನ ಜನತೆಗೆ ನಾನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಕೂಡ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಜೊತೆಯಲ್ಲಿ ನಾವು ಏನಿದೆ ಇವಾಗ ತಾನೇ ನಾವು ಮಂಗಳೂರಲ್ಲಿ ಕೂಡ ನಮ್ಮ ಜನಪ್ರಿಯ ಆಸ್ಪತ್ರೆಯನ್ನ ನಾವು ಪ್ರಾರಂಭ ಮಾಡಿದ್ವಿ ಪಡೀಲ್ ಮಂಗಳೂರಿನಲ್ಲಿ. ಯಾಕೆಂದ್ರೆ ನಮ್ಮ ಊರಲ್ಲೂ ಕೂಡ ಒಂದು ಒಳ್ಳೆಯ ಹಾಸ್ಪಿಟಲ್ ಮಾಡಬೇಕು, ಕಡಿಮೆ ದರದಲ್ಲಿ ಬಡಬಗ್ಗರಿಗೆ ಒಳ್ಳೆಯ ಚಿಕಿತ್ಸೆ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ವಿ. ಜೊತೆಲಿ ಏನಿದೆ ಅದು ಮಂಗಳೂರು ಮತ್ತೆ ಬ್ಯಾಂಗ್ಳೂರು ಹೈವೇ ಅಲ್ಲಿ ಮಂಗಳೂರಿಗೆ ರೀಚ್ ಆಗೋ ಮುಂಚೆನೆ ಇರಬೇಕು. ಯಾಕಂದ್ರೆ ಮಂಗಳೂರಿಗೆ ಹೋಗುವ ಅನೇಕ ಟೈಮಲ್ಲಿ ಅನೇಕ ಸಾವುಗಳು ಹೆಚ್ಚಾಗುವ ಸಂದರ್ಭ ಇರುವುದರಿಂದ ತಕ್ಷಣಕ್ಕೆ ಅವರಿಗೆ ಸೌಲಭ್ಯ, ತುರ್ತು ಚಿಕಿತ್ಸೆ ಎಲ್ಲ ರೀತಿಯ ಸೌಲಭ್ಯ ಸಿಗುವಂತ ಮಾಡಿದೀವಿ. ಅಲ್ಲಿ ಎಲ್ಲ ರೀತಿಯ ಅಪಘಾತ ಆಗ್ಲಿ, ಯಾವುದೇ ತುರ್ತು ಚಿಕಿತ್ಸೆ ಆಗ್ಲಿ, ಯಾವುದೇ ತುರ್ತು ಚಿಕಿತ್ಸೆ ಆಗ್ಲಿ, ಮುಖ್ಯವಾಗಿ ನಾವು ಆರ್ಥೋಪೆಡಿಕ್ ಮತ್ತೆ ಮದರ್ ಅಂಡ್ ಚೈಲ್ಡ್ ಅದಕ್ಕೂ ಕೂಡ ನಾವು ಒತ್ತು ಕೊಡ್ತಾ ಇದ್ದೇವೆ. ಜೊತೆಯಲ್ಲಿ ಕಿಡ್ನಿ ಕೇರ್, ವಿಶೇಷವಾದ ಡಯಾಲಿಸಿಸ್ ಸೆಂಟರ್ ಮತ್ತೆ ಫುಲ್ ಟೈಮ್ ನ್ಯೂರೋ, ನಮ್ಮಲ್ಲಿ ಎಲ್ಲಾ ರೀತಿಯ ಫುಲ್ ಟೈಮ್ ಡಾಕ್ಟರ್ಸ್ ಏನಿದೆ 24 ಗಂಟೆಗಳ ಸೌಲಭ್ಯ ದೊರೆಯುವಂತಹ ವೈದ್ಯರು ಮತ್ತೆ ಎಲ್ಲಾ ಸೌಲಭ್ಯಗಳು ನಮ್ಮಲ್ಲಿ ಜನಪ್ರಿಯ ಆಸ್ಪತ್ರೆ ಮಂಗಳೂರಿನಲ್ಲಿ ಕೂಡ ಇದೆ. ಇತ್ತೀಚೆಗಷ್ಟೇ ಪ್ರಾರಂಭವಾಗಿದೆ. ಅದಕ್ಕೆ ಮಂಗಳೂರಿನ ಜನತೆ ಕೂಡ ನಮಗೆ ಬೆಂಬಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಜೊತೆಯಲ್ಲಿ ನಾವು ಏನಾಗುತ್ತೆ ಆರೋಗ್ಯದ ಕಡೆ ವಿದ್ಯಾಭ್ಯಾಸನೂ ಕೂಡ ಕೊಡ್ಬೇಕಂತೇಳಿ ಯಾಕಲೂ ನಾನು ಹೇಳ್ತೀನಿ. ಒಂದು ನಾನಿದೆ ಎರಡು ಮುಖ, ಒಂದ್ ಕಡೆ ವಿದ್ಯಾಭ್ಯಾಸ, ಇನ್ನೊಂದ್ ಕಡೆ ಆರೋಗ್ಯ. ಅದಕ್ಕೋಸ್ಕರ ವಿದ್ಯಾಭ್ಯಾಸದ ಕೂಡ ನಾವು ಹಾಸನದಲ್ಲಿ ಜನಪ್ರಿಯ ಕಾಲೇಜ್ ಆಫ್ ನರ್ಸಿಂಗ್ ಅನ್ನ ಪ್ರಾರಂಭ ಮಾಡಿದೀವಿ. ಅದೇ ಕಡೆಗೆ ಜನಪ್ರಿಯ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಅನ್ನು ಕೂಡ ಪ್ರಾರಂಭ ಮಾಡಿದೀವಿ. ಅದು ಕೂಡ ದೇವರದಿಂದ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಜೊತೆಯಲ್ಲಿ ವಿಟ್ಲದಲ್ಲಿ ನನ್ನ ಹುಟ್ಟೂರಿನಲ್ಲಿ, ನನ್ನ ತಂದೆಯ ಊರಿನಲ್ಲಿ ನಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂತ ಹೇಳ್ಬಿಟ್ಟು ಜನಪ್ರಿಯ ಸೆಂಟರ್ ಸ್ಕೂಲ್ ಅನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಅನೇಕ ಜನರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅದರಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವರನ್ನ ಒಳ್ಳೆಯ ವಿದ್ಯಾವಂತರ ಮಾಡಿ ನಮ್ಮ ದೇಶದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡ್ಬೇಕಂತೇಳಿ ನಮ್ಮ ಒಂದು ಉದ್ದೇಶ ಆಗಿದೆ. ಜೊತೆಲಿ ಮಾಣಿಯಲ್ಲಿ ನಮ್ಮ ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಜನಪ್ರಿಯ ಗಾರ್ಡನ್ ಏನಿದೆ, ಮದುವೆ ಸಮಾರಂಭಗಳಿಗೆ ಒಂದು ಹಾಲ್ ಅಂತ ಅದನ್ನು ಕೂಡ ಪ್ರಾರಂಭ ಮಾಡಿ ಅದಕ್ಕೆ ಕೂಡ ನಮ್ಮ ಪುತ್ತೂರು, ವಿಟ್ಲ ಸುತ್ತಮುತ್ತಲ ಜನ ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಈ ಸಮುದಾಯ ತುಂಬ ಹೃದಯದ ಕೃತಜ್ಞತೆ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಅನೇಕ ವಿದ್ಯಾಭ್ಯಾಸದ ಕಡೆ ಆಗಿರ್ಬೋದು, ಅಲ್ಲ ನಮ್ಮ ಆರೋಗ್ಯದ ಕಡೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಉದ್ದೇಶ ಇದೆ. ನಮ್ಮ ಮಂಗಳೂರು ಸುತ್ತಮುತ್ತಲ ಜನ ಮತ್ತು ಹಾಸನದ ಸುತ್ತಮುತ್ತ ಜನ ಎಲ್ಲ ಜನರಿಗೂ ಅವರ ಬೆಂಬಲವನ್ನು ನಾನು ಸಂಪೂರ್ಣ ಕೋರುತ್ತಾ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯ ಕೃತಜ್ಞತೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ. ಅವರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು, ಇನ್ನೊಂದು ಮುಖ್ಯವಾದ ಅಂಶವನ್ನು ನಾನು ಕೊನೆಯದಾಗಿ ವೇದಿಕೆ ಮೇಲೆ ಪ್ರಮುಖರ ನೇತೃತ್ವದಲ್ಲಿ ಒಂದು ಹೇಳಬೇಕೇನಂತಂದರೆ, ನಮ್ಮ ಆಸ್ಪತ್ರೆಯ ಧ್ಯೇಯ ಒಂದೇ, ನಮ್ಗೆ ಯಾವಾಗಲೂ ನಮ್ಮ ಚೇರ್ಮನ್ ಕೂಡ ಹೇಳುವುದು ಒಂದೇ, ಆರ್ಥಿಕತೆಯಿಂದ ಯಾರು ವೈದ್ಯಕೀಯ ಸೇವೆ ವಂಚಿತರಾಗಬಾರ್ದು. ಯಾವುದೇ ರೀತಿಯ ಆರ್ಥಿಕತೆ ಇರಲಿ, ಯಾವುದೇ ರೀತಿಯ ಅವರ ಕಷ್ಟ ಕಾರ್ಯಗಳಿರಲಿ, ಅವರು ಬಂದಾಗ ಅವರಿಗೆ ಏನಾದರೂ ಒಂದು ಮಾಡಿ ಅವರಿಗೆ ಚಿಕಿತ್ಸೆ ಸಿಗದೆ ಹೊರಗೋಗುವಂಥ ಪರಿಸ್ಥಿತಿ ಬರಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಸೇವೆಯನ್ನು ನೀಡ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೂ ಕೂಡ ನಿಮ್ಮ ಒಂದು ಗುರಿಯನ್ನು ನಾವೆಲ್ಲರೂ ನಮಗೆ ನೀವು ನೀಡಿರುವಂಥ ಒಂದು ಜವಾಬ್ದಾರಿಯನ್ನು ಮಂಗಳೂರಲ್ಲೂ ಕೂಡ ಯಶಸ್ವಿಯಾಗಿ ನಡೆಸ್ಕೊಡ್ದು ಅಂತ ಹೇಳ್ಕೊಂಡು ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಅಬ್ದುಲ್ ಬಶೀರ್ ವಿಕೆ ಒನ್ಸ್ ಅಗೇನ್ ಸೇರಿದಂತೆ ಎಲ್ಲರೂ ಜೋರಾದಂತಹ ಚಪ್ಪಾಳೆಯನ್ನು ಕೊಡಬೇಕು. ಹಾಗೆ ಡಾಕ್ಟರ್ ಕೈಲಾಶ್ ಪಾತಿಪಾಡಿ, ನಿಮಗೂ ಕೂಡ ಧನ್ಯವಾದಗಳು. ಬಹಳ ಒಂದು ಸುಂದರವಾಗಿ ಈ ಒಂದು ಪಯಣವನ್ನ ನೀವು ವಿವರಿಸಿದ್ರಿ. ಹಾಗೆ ನಾವು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಈವ್ನಿಂಗ್ ಅದೇನು ಅಂತ ಹೇಳಿದ್ರೆ ಲಾಂಚ್ ಅಫಿಷಿಯಲಿ. ಸೊ ಅಫಿಷಿಯಲ್ ಲಾಂಚ್ ಆಗುವಂತಹ ಕ್ಷಣ. ಸೊ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯ ಅತಿಥಿಗಳು ಶ್ರೀಯುತ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್, ಮಿನಿಸ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಇನ್ ಕರ್ನಾಟಕ, ವೈದ್ಯಕೀಯ ಶಿಕ್ಷಣ ಸಚಿವರು 2ನೇ ಬಾರಿ. ಸೊ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಬರಬೇಕು ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರಿಗೆ. ಸೊ ಇವರು ರಿಮೋಟ್ ದಯವಿಟ್ಟು ತರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸೊ ಅಲಾಂಗ್ ವಿತ್ ಆಲ್ ದಿ ಗೆಸ್ಟ್, ಎಲ್ಲ ಅತಿಥಿಗಳ ಜೊತೆಗೆ ರಿಮೋಟ್ನ ಬಟನ್ ಅನ್ನ ಒತ್ತಿ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸೊ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಸ್ ಅಫಿಷಿಯಲಿ ಲಾಂಚ್ಡ್ ಇನ್ ಮ್ಯಾಂಗ್ಳೂರ್. ಮಂಗಳೂರಿನ ವೈದ್ಯಕೀಯ ವರ್ಲ್ಡ್ ಕ್ಲಾಸ್ ಎಮರ್ಜೆನ್ಸಿ ಅಂಡ್ ಟ್ರಾಮಾ ರೆಸ್ಪಾನ್ಸ್, 24/7 in-house consultants, birth and bloom, exclusive mother and child care, end-to-end kidney care and dialysis center, transformative cosmetic surgery and hair transplant center, personalized Education Minister Dr. Sharan Prakash Patil sir, Honorable Speaker of the Assembly Dr. U.T. Khadr sir, and all other distinguished guests,
on and off the dais. It gives me immense pleasure and joy and pride to stand before you today at this inauguration ceremony of the state-of-the-art Janapriya Multispeciality Hospital. We at Janapriya Multispeciality Hospital have set foot in the city of Mangalore to set a new benchmark of healthcare, offering a one-stop solution to all your health needs. Now, to give you a closer look at the facilities and services we have carefully designed for you, I would like to take you on a virtual tour of Janapriya Multispeciality Hospital. Let's begin the tour. Comprehensive healthcare. We offer state-of-the-art operating theaters, advanced diagnostic and imaging services. In addition, we are happy to serve you with 24/7 emergency services and ICU, as well as a well-stocked pharmacy and laboratory services. At Janapriya, we prioritize patient comfort, dignity, and well-being. Our patient-centric approach ensures personalized care and support in every step of the way. We harness the latest medical advancements and technologies to enhance diagnosis, treatment, patient outcomes. World-class emergency and trauma response. Birth and Bloom, exclusive mother and child care. End-to-end kidney care and dialysis center. Specialized gastroenterology center. Transformative cosmetic surgery and hair transplant center. Neurosurgery redefined, exceptional care. Exclusive physiotherapy and rehabilitation center. Precision radiology, accurate imaging for optimal care. Comprehensive orthopedic excellence. Access expert consultants 24/7. High-tech laboratories. Our mission is to set new standards in healthcare excellence, driven by quality, compassion, and continuous improvement. Janapriya Multispeciality Hospital, where care meets compassion. Center, we are dedicated to provide exceptional patient care backed up by the advanced medical technologies. Our fully modernized world-class emergency and trauma response team is all set to attend and manage with utmost care whoever rushed through this Bangalore highway right at the entrance of Mangalore city. We are staffed with full range of rapid response team, which is comprising of emergency physicians and trauma surgeons at any time of a hour to save all the lives. Moreover, we have in-house consultants in varied specialties like general medicine, like physicians, gynecologists, intensivists, anesthetists, orthopedic surgeons, urologists, radiologists, ENT surgeons, oral and maxillofacial surgeons, cosmetic and facial surgeons. All these specialists are in-house in our hospital. You can take the service any time of the hour in a day. I am excited to unveil our exclusive birthing premium experience, Birth and Bloom, wherein one whole floor of a hospital is dedicated just for pediatricians and gynecologists to provide comprehensive care and support to mother and children. We are proud to offer unique section of LDR rooms under Birth and Bloom section to provide seamless and comfortable experience for mother. LDR is basically labor, delivery and recovery. It means any pregnant woman walks into our hospital at the onset of labor, from the onset of labor till the delivery of the patient. It will all happen in one room, that is LDR room at the premium birthing suite. And also our hospital dedicates to provide an end-to-end kidney care with dialysis center by expertise urologist and nephrology team.
Our hospital is equipped with various range of 24/7 intensive care units, including 13-bedded medical ICU, then 6-bedded neuro ICU, then 7-bedded surgical ICU, 6-bedded neonatal ICU, critical care ICUs, pediatric ICUs, everything with specialized monitoring and ventilator system to ensure round-the-clock patient care. We are furnished with 3 laminar flow operation theaters, which are equipped with latest surgical equipments, including advanced microscopes, laparoscopes, high-end fluoroscopes. Even our antenatal ward is specially equipped with Fetomax, wherein fetal heart sound can be monitored by your own personalized smartphone. Our hospital is centered with specialized gastroenterology unit, facilitating with colonoscopy, gastroscopy, sigmoidoscopy, or any other scopies related to gastrointestinal disorders. Our transformative cosmetic surgery and hair transplant center, headed by our CEO, offers expert procedures designed to enhance your appearance and restore your confidence. You can access to our top-tier physiotherapy and rehabilitation center, which will be one of a kind in Mangalore, designed to aid in rehabilitation and recovery in our exclusive hydrotherapy with jacuzzis. We would like to inform you all, we are already empaneled to multiple private schemes and give you an assurance that very soon we will be empaneled to multiple government schemes. In coming months, we will be focusing on community outreach programs, medical camps, and wellness programs to promote a healthier lifestyle for everyone. However, what truly sets us apart is our team of highly skilled professionals. Our doctors, our nurses, and supporting staffs are not only leaders in their own respective fields, but also share a deep passion for patient care. We have assembled a team that is dedicated, compassionate, and ready to serve with utmost professionalism. Our hospital's core philosophy revolves around the patient-centered care. Every individual who walks through our doors will experience a seamless blend of medical expertise and personalized attention. We will strive to create an environment where both patients and their family feel safe, respected, and cared for. Our chairman's vision of providing best healthcare services at the best reasonable rate will never be forgotten. Our chairman has been following the principle of first treat, where no patient will be turned away from our hospital due to any financial constraints. Together, we will strive to create a healthier future for everyone where no one is left behind. Thank you for your support, and we look forward to serve you for many more years to come. Thank you. Thank you so much, Dr. Numan, Director of Janapriya Multi-Speciality Hospital, for giving the highlights of Janapriya Hospital and introducing the team so beautifully. So can we have the video of team of doctors? ನಮ್ಮ ಹಾಸನದ ಜನಪ್ರಿಯ ಸಂಸದರು, ಯಂಗ್ ಡೈನಮಿಕ್ ಆಗಿರುವಂಥವರು, ಅವರು ಇತ್ತೀಚೆಗಷ್ಟೇ ಸಂಸದರಾಗಿದ್ದುಕೊಟ್ಟು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಪ್ರತಿಯೊಂದು ಮನೆಗೂ ವಿಸಿಟ್ ಮಾಡ್ತಾ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಇರುವಂತಹ ನಮ್ಮ ಶ್ರೀಯುತ ಶ್ರೇಯಸ್ ಎಸ್ ಪಾಟೀಲ್ರವರು ಇವರು ಬಂದಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಆರ್ಥಿಕ ಸ್ವಾಗತವನ್ನು ನಾವು ಈ ಸಂದರ್ಭ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಾಸನದ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿಗಳು, ಸಾಮಾಜಿಕ ಕಾರ್ಯಕರ್ತರು, ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುವಂಥ ಶ್ರೀಯುತ ಹೆಮ್ಮಿಗೆ ಮೋಹನಣ್ಣರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾವು ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ
ಒಂದು ಹಿರಿಯ ವೈದ್ಯರು ಹಾಸನದಿಂದ ಬಂದಿದ್ದಾರೆ. ಯಾಕೆ ನಾನು ಹಾಸನದಲ್ಲಿ ಒಂದೇ ಒಬ್ಬರು ವೈದ್ಯರಿಗೆ ಹೇಳಿದ್ದು, ಅದು ಡಾಕ್ಟರ್ ಶ್ಯಾಮ್ ಸಂಪಿಗೆತ್ತಾಯ. ಯಾಕೆಂದರೆ ನನ್ನ ಹಾಸನದಲ್ಲಿ ನನಗೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟರು. ಒಂದು 5 ವರ್ಷಕ್ಕೆ ನಾನು ಮತ್ತೆ ಮಂಗಳೂರಿಗೆ ಹೋಗ್ತೀನಿ ಅಂದರೆ ನನ್ನನ್ನು ಬಿಡಲಿಲ್ಲ. ಇಲ್ಲ ಬಶೀರ್, ನೀನು ಇಲ್ಲೇ ಇರಬೇಕಂತ ನಾನು ಅಲ್ಲೇ ಹಿಡಿದು ಅಲ್ಲೇ ನನಗೆ ಪ್ರಾಕ್ಟೀಸ್ ಮಾಡಿ ಇವಾಗ ಅಲ್ಲೇ ಹಾಸನದಲ್ಲೇ ಬೆಳಗ್ಗೆ ಮಾಡಿದ್ದಾರೆ. ಅವರು ಕೂಡ ಇವತ್ತು ಬಂದಿದ್ದಾರೆ. ಅವರಿಗೆ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ಆರ್ಥಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬಿಫೋರ್ ದ್ಯಾಟ್, ನಿಜವಾಗಿಯೂ ಸರ್ ನೀವು ಸ್ಪೀಕರ್ ಆದ ನಂತರ ಸಭೆಯಲ್ಲಿ ತುಳುವನ್ನು ಕೇಳುವುದಕ್ಕೋಸ್ಕರ ನಾವು ಕಾತರದಿಂದ ಕಾಯ್ತಾ ಇರ್ತೇವೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಶ್ರೀಯುತ ಯುಟಿ ಕಾದ್ವೆಟ್ ಸರ್ ಅವರಿಗೆ. ನಮ್ಮೆಲ್ಲರ ಸನ್ಮಿತ್ರರು, ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದ ಛಾಪನ್ನು ಮೂಡಿಸಿದಂತಹ ಡಾಕ್ಟರ್ ಬಶೀರ್ ಅವರ ನೇತೃತ್ವದ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಂಗಳೂರು, ಇದರ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ನೂತನ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಉದ್ಘಾಟನೆ ಮಾಡಿದಂತಹ ನನ್ನ ಆತ್ಮೀಯರು, ಸನ್ಮಿತ್ರರು, ಕರ್ನಾಟಕ ರಾಜ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಇಲಾಖೆಯ ಅಧ್ಯಕ್ಷರಾದಂಥ ಹಾಗೂ ಸಚಿವರಾಗಿರುವಂಥ ಸನ್ಮಿತರಾದಂಥ ಡಾಕ್ಟರ್ ಶಾರನ್ ಗೌಡ ಪಟೇಲ್ರವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳಾಗಿ ಉಪಸ್ಥಿತವಂತಹ ನಮಗೆ ಅತ್ಯಂತ ಗೌರವಿತರು, ಹಿರಿಯರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದಂಥ ಸನ್ಮಾನ್ಯ CM ಇಬ್ರಾಹಿಂ ಅವರೇ, ಸನ್ಮಿತರು ಆಗಿರುವಂಥ ಶಾಸಕ ಮಿತ್ರರಾಗಿರುವಂಥ ಐವನ್ ಡಿಸೋಜರ್ ಅವರೇ, ಅಶೋಕ್ ರೈ ಅವರೇ, KM ಅಶ್ರಫ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು, ನಮ್ಮೆಲ್ಲ ಹಿರಿಯ ನಾಯಕರಾಗಿರುವಂಥ ಸನ್ಮಾನ್ಯ ರಮನಾಥ್ ರವಿ ಅವರೇ, ನಮ್ಮೆಲ್ಲ ಅತ್ಯಂತ ಆತ್ಮೀಯ ಸನ್ಮಿತರು, ಹಾಸನ ಕ್ಷೇತ್ರ ಲೋಕಸಭಾ ಸದಸ್ಯರು ಆಗಿರುವಂಥ ಗೌರವಾಂತ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಅವರೇ, ನಮ್ಮೆಲ್ಲ ಅತ್ಯಂತ ಹಿರಿಯ ನಾಯಕರು, ಗೌರವತರಾದಂಥ ಮಾಜಿ ಸಚಿವರಾಗಿಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರೇ, ನನ್ನ ಆತ್ಮೀಯರು, ಸನ್ಮಿತರಾಗಿರುವಂತಹ MS ಮೊಹಮ್ಮದ್ ಅವರೇ, SM ರಶೀದಾಕ್ ಅವರೇ, ನನ್ನ ಆತ್ಮೀಯರಾಗಿರುವಂಥ ಅನ್ವರ್ ಸಾದತ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನನ್ನ ಪುತ್ತೂರು ವರ್ಕಚಂದ್ರನ ಅಶೋಕ್ ರೈ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂಥ ಈ ಕಾರ್ಯಕ್ರಮ ನಮ್ಮ ಬಶೀರ್ ಖಾನ್ ಅವರೇ, ಈ ಸಂಸ್ಥೆಯ ವೈಸ್ ಚೇರ್ಮನ್ ಅಂತ ಶ್ರೀಮತಿ ನಸ್ರೀನ್ ಬಶೀರ್ ಅವರೇ, ಡಾಕ್ಟರ್ ಕೆರೀಶ್ ಪರ್ತಿಪಾಡ್ರವರೇ, ಡಾಕ್ಟರ್ ನೂಮನ್ ರವರೇ, ಅಬ್ದುಲ್ಲಾ ಮಧುಮಾಲ್ ಅವರೇ, ಬಶೀರ್ ಅವರೇ, ಶಾಕಿರ್ ರಾಜ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಡಾಕ್ಟರ್ಗಳಾದಂಥ ಡಾಕ್ಟರ್ ಶಂಶೀರ್ ಅವರೇ, ಡಾಕ್ಟರ್ ಶಫಾಕರ್ ಅವರೇ, ಅದಕ್ಕೆ ಡಾಕ್ಟರ್ ಶಾಮೀಲ್ ಅವರೇ, ಡಾಕ್ಟರ್ ಸನಾ ಅಬೂಬಕರ್ ಅವರೇ, ಡಾಕ್ಟರ್ ನಫ್ಸೀರ್ ಅವರೇ, ಡಾಕ್ಟರ್ ಮೋಹನ್ ಥಾಮಸ್ ಅವರೇ, ಹಾಸನ ಬಂದ ರೆಡ್ ಕ್ರಾಸ್ ಸಂಸ್ಥೆ ಮುಖ್ಯಸ್ಥ ಮೋಹನ್ ರವರೇ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ NS ಕರೀಮ್ರವರೇ, ಅದೇ ರೀತಿ ಶ್ರೀನಿವಾಸ್ ಅವರೇ, ಬಹುಶಃ ನಮ್ಮ ನಾಸೆ ಲಕಿಸ್ಟಾರ್ ಅವರೇ, ಅರ್ಜುನ್ ಅವರೇ, ಮುಂದಿರುವ ಎಲ್ಲ ನಮ್ಮ ಕಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಈ ಎಲ್ಲ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ಯಾಕೆಂತ ಹೇಳಿದರೆ, ಒಂದು ಕಡೆ ಜನಪ್ರಿಯ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಯ ಸವಲತ್ತುಗಳನ್ನು ಈ ಪ್ರದೇಶದವರಿಗೆ ತನ್ನ ಕಾಲಬುಡದಲ್ಲಿ ಇವತ್ತು ಸಿಕ್ಕಿದೆ, ಅಸೌಖ್ಯ ಆದವರಿಗೆ. ಎರಡನೇದು, ಡಾಕ್ಟರ್ ಬಶೀರ್ ಅಂತಹ ವ್ಯಕ್ತಿತ್ವ ಡಾಕ್ಟ್ರುಗಳು ಮಂಗಳೂರಿನಂಥ ಈ ಒಂದು ಕೇಂದ್ರ ಪ್ರದೇಶದಲ್ಲಿ ಇವತ್ತು ಪ್ರಾರಂಭ ಮಾಡೋ ಮೂಲಕ ಅದು ಬರೀ ಒಂದು ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ, ಯಾರೆಲ್ಲ ವಿದ್ಯಾರ್ಥಿಗಳು ಆಸಕ್ತಿಯಿಂದ ನಾನು ಮುಂದಿನ ದಿನಗಳಲ್ಲಿ ಒಂದು ವೈದ್ಯನಾಗಬೇಕು ಯಶಸ್ವಿ ಕನಸು ಕಾಣ್ತಾರ ಅವ್ರಿಗೆಲ್ಲರಿಗೂ ಕೂಡ ಬಶೀರ್ನ ಆತ್ಮಚರಿತ್ರೆ ಒಂದು ದೊಡ್ಡ ಮಟ್ಟದ ದಿಕ್ಸೂಚಿ ಮತ್ತು ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿ ಬಹುಶಃ ಇವತ್ತು ಅವರು ಒಂದು ಅತ್ಯುತ್ತಮವಾದ ಸ್ಟೂಡೆಂಟ್ ಆಗಿದ್ದುಕೊಂಡು ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರ ಬಹುಶಃ ಆಧುನಿಕ ಬಹುಶಃ ಅವರು MBBS ಕಲಿತು, ತದನಂತರ ಬಹುಶಃ ಫಾದರ್ ಮುಲ್ಲರ್ಸ್ನಲ್ಲಿ, ತದನಂತರ KMCಯಲ್ಲಿ ಬಹುಶಃ ಎಲ್ಲ ವರ್ಗ ಒಂದು ವ್ಯವಸ್ಥೆ ಪಡೆದುಕೊಂಡು ಅತ್ಯುತ್ತಮವಾದ ಹಾಸನದಲ್ಲಿ ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿ ವೈದಿಕರಾಗಿ ಅಲ್ಲಿ ತಮ್ಮ ಜನಪ್ರಿಯ ಆಸ್ಪತ್ರೆ ಉದ್ಘಾಟನೆ ಮಾಡಿತು. ಅದು ನಾನೇ ಆರೋಗ್ಯ ಸಚಿವನಾಗಿ ಅವತ್ತು ನಾನು ಉದ್ಘಾಟನೆ ಮಾಡಿದ್ದೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಇವತ್ತು ಡಾಕ್ಟರ್ ಬಶೀರ್ ಅವರು ಒಂದು ಅತ್ಯುತ್ತಮವಾದ ವೈದ್ಯರಾಗಿ ಎಲ್ಲರಿಗೊಂದು ಮಾರ್ಗದರ್ಶನ ಕೊಡುವಂಥ ಒಂದು ವ್ಯಕ್ತಿತ್ವ, ಅದ್ರ ಜೊತೆಯಲ್ಲಿ ಇಲ್ಲಿ ಸೇವೆ ಇವತ್ತು ಪ್ರಾರಂಭ ಮಾಡಿ ಕೊಡಲಿಕ್ಕೆ ಅವರಿಗೆ ಬಹುಶಃ ತಂದೆ ತಾಯರ ಮತ್ತು ಅವರೆಲ್ಲ ಗುರು ಹಿರಿಯರ ಜೊತೆಯಲ್ಲಿ ಅವರಿಗೆ ಸಹಕಾರ ಕೊಟ್ಟಂಥ ಆತಿಚುಂಚನಗಿರಿ ಸ್ವಾಮೀಜಿಯವರನ್ನು, ಅದೇ ರೀತಿ ನಮ್ಮ KMC ಆಸ್ಪತ್ರೆ ಮಾಲೀಕರನ್ನು, ಡಾಕ್ಟರ್ಗಳನ್ನು, ಅದೇ ರೀತಿ ನಮ್ಮ ಫಾದರ್ ಮುಲ್ಲರ್ಸ್ ಕೊಡುವಂಥ ಫಾದರ್ಗಳು ಮತ್ತು ಇವತ್ತು
ಇರುವಂಥ ವೈದ್ಯರುಗಳನ್ನು ಯಾರನ್ನು ಅತ್ಯಂತವಾಗಿ ಕಲಿಸಿ ಅತ್ಯುತ್ತಮ ಡಾಕ್ಟರ್ ಮಾಡಿದಾರ ಇವರೆಲ್ಲ ನಾವು ಸ್ಮರಿಸುವುದು ಅತ್ಯಗತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಶೀರ್ ಎಂಬವರು ಇವತ್ತು ಡಾಕ್ಟರ್ ಆಗಬೇಕಾದ್ರೆ ಎಲ್ಲ ಜಾತಿ ಎಲ್ಲ ವರ್ಗದವರ ಸಹಕಾರ ಮುಖಾಂತರ ಇವರು ಆಗಿದ್ದಾರೆ ಅಂತೇಳಿ ನಾನು ಸರ್ವರಿಗೆ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾವೆಲ್ಲರ ವಿಶ್ವಾಸ ಪಡೆದುಕೊಂಡು ಎಲ್ಲ ಧರ್ಮದವರ ಸಹಕಾರ ಪಡೆದುಕೊಂಡು ನಾವು ಎಲ್ಲರಿಗೆ ಸಹಕಾರ ಕೊಟ್ಟು ಸರ್ವರಿಗೆ ಕೂಡ ಸಹಕಾರಗೊಂಡ ಮನೋಭಾವ ಬಹುಶಃ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳೋದು ಅತಿ ಅಗತ್ಯ. ಅದೇ ಅವರ ವ್ಯಕ್ತಿತ್ವ ಒಂದು ದೊಡ್ಡ ಸಂದೇಶ ಅಂತ ನಾನು ಇಡೀ ಜಿಲ್ಲೆಯ ಜನತೆಗೆ ಯುವಕರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದರ ಜೊತೆಯಲ್ಲಿ ಅವರು ವೈದ್ಯರಾಗಿ ಬಹುಶಃ ಪ್ರಾರಂಭ ಮಾಡಿದ ಹಾಸನದಲ್ಲಿ, ಅವರು ಮಂಗಳೂರಿನವ್ರಿಗಿದ್ರು ಕೂಡ ಹಾಸನದ ಸರ್ವ ಜನತೆಗೂ ಕೂಡ ಅವರಿಗೆ ಸಹಕಾರ ಕೊಟ್ಟು ಇದು ನಮ್ಮ ಮಣ್ಣಿನ ಮಗ ಅಂತ ಎನಿಸಿಕೊಂಡು ಎಲ್ಲ ರೀತಿಯ ಸಹಕಾರ ಕೊಟ್ಟು ಹಾಸನದಲ್ಲೇ ಅವರ ಪ್ರಥಮವಾಗಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಯಶಸ್ವಿ ಆಗಲಿಕ್ಕೆ ಅವರ ಕೌಶಲ ಜೊತೆಯಲ್ಲಿ ಹಾಸನದ ಸರ್ವ ಜನರ ಸಹಕಾರ, ಪ್ರೀತಿ, ವಿಶ್ವಾಸ, ಶ್ರೇಯಸ್ ಪಟೇಲ್ ಇರಲಿ, ಎಲ್ಲ ನಮ್ಮ ಜನಪ್ರತಿನಿಧಿ ಯಾರಿದ್ದಾರೆ ಹಾಸನದಲ್ಲಿ ಅವರ ವಿಶೇಷ ಪ್ರೀತಿಯ ಪ್ರೋತ್ಸಾಹ ಕೊಡೊಂದು ಕಾರಣ. ಅದಕ್ಕಾಗಿ ನಮ್ಮ ಮಂಗಳೂರಿನ ಜನತೆಯ ಪರವಾಗಿ ನಾವು ಹಾಸನ ನಿಮಗೆಲ್ಲರಿಗೂ ಕೂಡ ನಮ್ಮ ವಿಶೇಷವಾದ ಧನ್ಯವಾದ ಶುಭಾಶಯತೆ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ಅವರ ಒಂದು ಹೆಜ್ಜೆ ಯಶಸ್ಸಿನ ಆ ಮೇಲ್ತಟ್ಟಾಗಿದ್ದುಕೊಂಡು ಎರಡನೇ ಒಂದು ಹಂತದ ಇವತ್ತು ಯಶಸ್ವಿಯಾಗಿ ಮಂಗಳೂರಿಗೆ ಇವತ್ತು ಬಂದಿದ್ದಾರೆ. ನಾನು ಇಡೀ ಮಂಗಳೂರು ಮತ್ತು ಕರಾವಳಿ ಜನತೆಯ ಪರವಾಗಿ ಡಾಕ್ಟರ್ ಬಶೀರ್ ಅವರ ಕುಟುಂಬಸ್ಥರನ್ನು ಇಡೀ ಅವರ ವೈದ್ಯಕೀಯ ಕ್ಷೇತ್ರ ನಿರ್ವಹಿಸುವ ಸರ್ವಕ್ಕೂ ನಾನು ಸ್ವಾಗತಿಸಿ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅದೇ ರೀತಿ ಈ ಊರವರ ಕೂಡ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಕೊಡಕಲ್ ಮತ್ತು ಈ ಪ್ರದೇಶದ ಊರವರ ಕೂಡ ಭಾಗ್ಯ ಅಂತೇಳಿ ಊರವರು ಆಲೋಚನೆ ಮಾಡಬೇಕು. ಯಾಕೆ ಒಂದು ಆಸ್ಪತ್ರೆ ಪ್ರಾರಂಭ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟ ಇದೆ. ಆ ಎಲ್ಲ ಶ್ರಮವನ್ನು ಯಾರು ವಹಿಸಿಕೊಂಡು ಜಾಗ ಪರ್ಚೇಸ್ ಮಾಡೋದು, ಪರ್ಮಿಷನ್ ಮಾಡೋದು, ಅದಕ್ಕೆ ಅನುಗುಣವಾಗಿ ಪರ್ಮಿಷನ್ ತೆಗೊಳ್ಳೋದು, ಕೆಲಸ ಆರ್ಥಿಕವಾದ ಎಲ್ಲ ಖರ್ಚು ದುಡ್ಡು ವೆಚ್ಚನ ಹಾಕಿ ಸಮಯ ಅಲ್ಲಿ ಇವತ್ತು ಅತ್ಯುತ್ತಮವಾದ ಒಂದು ಆಸ್ಪತ್ರೆಯನ್ನು ಈ ಒಂದು ಪ್ರದೇಶದಲ್ಲಿ ಯಾರು ನಿರ್ಮಾಣ ಮಾಡಿದ್ದಾರೆ? ಬಶೀರ್ ಮತ್ತು ಅವ್ರ ಕುಟುಂಬ ತಂಡದವರು ನಿರ್ಮಾಣ ಮಾಡಿದ್ದಾರೆ. ಅದರ ಲಾಭ ಅವರಿಗೆ ಮಾತ್ರ ಅಲ್ಲ, ಇಡೀ ಊರವ್ರಿಗೆ ಇವತ್ತು ಲಾಭ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂಚೆ 10 ಲಕ್ಷ ಇದ್ದರೆ ಈಗ ನಿಮ್ಮ ಲ್ಯಾಂಡ್ 15 ಲಕ್ಷ ಆಗುವಂಥ ಪರಿಸ್ಥಿತಿ ಆಯಿತು. ಪರೋಕ್ಷವಾಗಿ ಈ ಊರವರಿಗೆ ಅದೆಲ್ಲ ಲಾಭ ಸಿಕ್ಕುವಂಥ ಅವಕಾಶ ಇವತ್ತು ಆಗ್ತದೆ. ಅದು ಈ ಊರವರ ಜವಾಬ್ದಾರಿ ಏನು? ಇಂತೆಲ್ಲ ಸಂಘ ಸಂಸ್ಥೆಗಳು ಯಾರೇ ಮಾಡಲಿ ಮುಂದೆ ಬಂದಾಗ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಅಭಿವೃದ್ಧಿ ಪಡಲಿಕ್ಕೆ ಸಂಪೂರ್ಣ ಸಹಕಾರ ಊರವರು ಕೂಡ ಕೊಡೋದು ಅತ್ಯುತ್ತಮ ದೊಡ್ಡ ಮಟ್ಟದ ಊರಿನವರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆಸ್ಪತ್ರೆ ಪ್ರಾರಂಭ ಸಂದರ್ಭದಲ್ಲಿ ನಾನು ಬಹುಶಃ ಆಸ್ಪತ್ರೆ ಹೇಗಿರಬೇಕು ನಾನು ಹೇಳಬೇಕಂತ ಎಲ್ಲ ವೈದ್ಯರಿಂದ ನಾವು ಕಲಿಬೇಕು, ನಾವು ಹೇಗೆ ಬಹುಶಃ ಇಲ್ಲಿ ಆಸ್ಪತ್ರೆಗೆ ನಿಭಾಯಿಸಬೇಕಂತೇಳಿ. ಎಲ್ಲಕ್ಕಿಂತ ಜಾಸ್ತಿಯಾಗಿ ನನ್ನ ಸನ್ಮಿತ್ರವರೇ ಡಾಕ್ಟರ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರೇ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್. ಶಾಸಕರಾಗಿದ್ದಾಗ ನಾನು ಮತ್ತು ಅವ್ರ ಜೊತೆಯಲ್ಲಿ ಕೂತ್ಕೊಂಡಿದ್ದೆವು. ಮಂತ್ರಿ ಆಗಿದ್ದಾಗ ನಾನು ಹೆಲ್ತ್ ಮಿನಿಸ್ಟರ್ ಅವ್ರ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆವು. ಮೊನ್ನೆ ನಾವು ಬಹುಶಃ ಮತ್ತೆ ನಾವು ಆಯ್ಕೆಯಾಗಿ ಬಂದಾಗ ನಾವು ಮತ್ತೆ ಅಲ್ಲಿ ಜೊತೆಯಲ್ಲಿ ಕೂತ್ಕೊಂಡಿದ್ದೆವು. ಅವತ್ತು ಪ್ರಥಮ 2ನೇ ದಿವಸ ನನ್ನನ್ನು ಟೆಂಪರರಿ ಆಗಿ ಸಭಾಧ್ಯಕ್ಷರು ಮಾಡಿದರು ಓತು ಕೊಡಲಿಕ್ಕೆ ಬೇರೆಯವರಿಗೆ. ಆಗ ನನ್ನನ್ನು ಕರೆದಾಗ ನನ್ನ ಪಕ್ಕದಲ್ಲಿ ಕೂತು, ಆಗ ಮಂತ್ರಿ ಏನಾಗಲಿಲ್ಲ, ಇನ್ನು ಆಗಬೇಕಷ್ಟೇ 2 ದಿವಸ ನಂತರ. ಆಗ ನನ್ನ ಕರೆದಾಗ ಪಕ್ಕದಲ್ಲಿ ಶ್ಯಾಮ್ ಪ್ರಕಾಶ್ ಪಾಟೀಲ್ ಇದ್ದ. ಅವನದು ಅಲ್ಲಿ ಹೋಗಬೇಡ, ನೀನಲ್ಲಿ ಕೂತ್ಕೊಂಡು ನಿನ್ನ ಫೋಟೋ ತೆಗೆದು ಡೆಲ್ಲಿಗೆ ಕಳಿಸಿದರೆ ಇವನೇ ಇದಕ್ಕೆ ಫಿಟ್ ಅಂತೇಳಿ ನಿನ್ನನ್ನು ಇಲ್ಲಿ ಪರ್ಮನೆಂಟ್ ಮಾಡ್ತಾರೆ ಅಂತಂದು ಅದನ್ನು ಹೋಗೋದೇ ಗೊತ್ತಿಲ್ಲ. ಹೋಗಿ ಇವನು ಹೇಳಿದಾಗೆ ಮರುದಿವಸ ನಾನು ಸ್ಪೀಕರ್ ಪೋಸ್ಟ್ ಕೊಡೋಂಥ ವಿಚಾರ ಇವತ್ತಾಯಿತು. ಆದ ಕಾರಣ ಫಸ್ಟೇ ಬಲ ಆತ್ಮೀಯತೆಯಿಂದ ಇದ್ದೆವು. ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ ಪ್ರಾಮಾಣಿಕತೆ, ಬದ್ಧತೆ ಮತ್ತು ನಿಮ್ಮ ಫೀಲ್ಡ್ನಲ್ಲಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಕೂಡ ಒಂದು ಕಿರುಕುಳ ಆಗದ ರೀತಿಯಲ್ಲಿ ಎಲ್ಲ ವೈದಿಕರಿಗೆ ಮಾತ್ರ ಅಲ್ಲ ಪೇಷಂಟ್ಗಳಿಗೆ ಕೂಡ ಸಮಾನ ರೀತಿಯಿಂದ ಸವಲತ್ತು ಸಿಕ್ಕುವಂತಹ ನಿಮ್ಮ ವೈದ್ಯರ ಗೌರವವನ್ನು ಉಳಿಸುವಂಥ ಎಲ್ಲ ನಿಯಮಗಳನ್ನು ಮತ್ತು ಆಡಳಿತವನ್ನು ಈ ಸಚಿವರು ಖಂಡಿತವಾಗಿ ಮಾಡ್ತಾರೆ ಎಂಬ ಆತ್ಮವಿಶ್ವಾಸ ಖಂಡಿತವಾಗಿದೆ. ಅದನ್ನು ಅವರಿಂದಲೇ ಇದು ಉದ್ಘಾಟನೆ ಆಗಿರೋದು ಅತ್ಯಂತ ಸಂತೋಷ. ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇದು ಸಲ್ಲಿಸಿಗೆ ನಾನು ಇವತ್ತು ಬಯಸ್ತೇನೆ. ನಾನೆಲ್ಲ ಜನಸಾಮಾನ್ಯರಿಗೆ ಹೇಳಿದಿಷ್ಟೇ, ಇದೊಂದು ಆಸ್ಪತ್ರೆ ಯಾರಿಗೆ ಅಸೌಖ್ಯರಾಗಿದ್ದಾರೆ ಅವರಿಗೆ ಆಸ್ಪತ್ರೆ, ಯಾರಿಗೆ ಅಸೌಖ್ಯರಾಗಿಲ್ಲ ಇದೊಂದು ಅವೇರ್ನೆಸ್ ಸೆಂಟರ್ ಆಗಬೇಕು. ಇದೊಂದು ಕಮ್ಯುನಿಟಿ ಆಸ್ಪತ್ರೆ ಥರ ಸಾಮಾಜಿಕವಾದ ಜನಜಾಗೃತಿ ಮೂಡಿಸುವಂಥ ಕೆಲಸ ಅದು ನಿಮ್ಮ ಆಸ್ಪತ್ರೆ ವೈದ್ಯರು ಮತ್ತು ನರ್ಸ್ಗಳು ಕೂಡ ಮಾಡಬೇಕು. ನಾವು ರೋಗ ಬರದ ರೀತಿಯಾಗಿ ತಡೆಗಟ್ಟಬೇಕಂತ, ರೋಗ ಬಂದವರಿಗೆ ಮದ್ದು, ರೋಗ ಬರದವರಿಗೆ ಇನ್ನು ಬರದ ರೀತಿಯಂಥ ಜನಜಾಗೃತಿ ಕಾರ್ಯಕ್ರಮಗಳು ಬಹುಶಃ ನಿಮ್ಮಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಜನಜಾಗೃತಿ ನಾವು ರಾಜ್ಯಕ್ಕೆ ಅದವ್ರು ಏನು ಹೇಳಿದ್ರು ಕೂಡ ಇದು ರಾಜ್ಯಕ್ಕೆ ಅಂತ ಅಷ್ಟು ಗಮನ ಕೊಡೋದಿಲ್ಲ. ನೀವು ಡಾಕ್ಟರ್ಗಳು ಮತ್ತು ನರ್ಸ್ಗಳು ಹೇಳಿದಾಗ ಅದಕ್ಕೆ ಜನ ವಿಶೇಷವಾದ ಮಹತ್ವ ಕೊಡ್ತಾರೆ. ಅದಕ್ಕಾಗಿ ಬಹುಶಃ ತಾವೆಲ್ಲರೂ ಕೂಡ ದೊಡ್ಡ ಮಟ್ಟದ ಜನಜಾಗೃತಿಯ ಕಾರ್ಯಕ್ರಮವನ್ನು ರೋಗ ಬರದ ರೀತಿ ತಡ್ಕೊಳ್ಳಿಕ್ಕೆ ಭಾಳಷ್ಟು ಅವಕಾಶಗಳಿದೆ. ಯಾಕೆಂತೇಳಿ ಎಲ್ಲ ರೋಗಗಳು ಆಟೋಮೆಟಿಕ್ಕಾಗಿ ಬರುವುದಿಲ್ಲ. ನಮ್ಮ ಪರಿಸರ, ನಮ್ಮ ಊಟದ ಅಭ್ಯಾಸ, ನಮ್ಮ ಲೈಫ್ ಸ್ಟೈಲ್ ಇದರಿಂದಾಗಿ ಬಹುತೇಕ ಇವತ್ತು ಜ್ವರಗಳು ಬರೋದು. ನಾನು ಬಹುಶಃ ಮಂತ್ರಿಗಾಗಲೇ ಹೇಳಿದ್ದೆ, ಈಗಲೇ ಭಾಳಷ್ಟು ಮಕ್ಕಳಿಗೆ ಅಲ್ಲಿ ಇಲ್ಲಿ ವೈರಲ್ ಫೀವರ್ ಅಂತೆಲ್ಲ ಫುಲ್.
ಇನ್ನು 2 ತಿಂಗಳು ಹೋದರೆ ಚಳಿಗಾಲದಲ್ಲಿ ವೈರಸ್ ಡಬಲ್ ಆಗ್ತದೆ, ನಮಗೆ ಜಾಗ ಸಿಕ್ಕಲಿಕ್ಕೆ ಇರಲಿಕ್ಕಿಲ್ಲ. ಈಗಲೇ ಬಹುಶಃ ಅದರ ಬಗ್ಗೆ ಚಿಂತಿತವಾಗಿದ್ದುಕೊಂಡು ದೊಡ್ಡ ಮಟ್ಟದ ಜನಜಾಗೃತಿ ಹಮ್ಮಿಕೊಂಡು ಆದಷ್ಟು ರೋಗ ತಡೆಗಟ್ಟುವಂಥ ಕೆಲಸಕ್ಕೆ ಸಂಘ ಸಂಸ್ಥೆಗಳು, ಮನೆಯವರು, ಪ್ರತಿಯೊಬ್ಬರು ಕೂಡ ಆಸಕ್ತಿಯಿಂದ ವಹಿಸ್ಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಹಿಂದೆ ತಂದೆ ತಾಯಂದಿರೆ ಜವಾಬ್ದಾರಿ ಭಾಳಷ್ಟಿದೆ. ನಾನು ಹಿಂದೆ ಕೂಡ ಹೇಳಿ, ನಾನು ಒಂದೇ ಮಾತಲ್ಲಿ ನಾನು ಮುಗಿಸುವಂಥವ್ರು. ನಾನು ಭಾಳಷ್ಟು ಹೇಳ್ತಾ ಇದ್ದೇನೆ, ತಂದೆ ತಾಯಂದಿರ ಜವಾಬ್ದಾರಿ ಭಾಳಷ್ಟಿದೆ. ಆದ ಕಾರಣ ಆರೋಗ್ಯ ಕ್ಷೇತ್ರದಲ್ಲಿ ಜನಜಾಗೃತಿ ಮೂಡಿಸುವಂಥ ಕೆಲಸ ಬಹುಶಃ ನಿಮ್ಮ ಪ್ರತಿಯೊಬ್ಬರಿಂದ ಕೂಡ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದಾಗ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಅತ್ಯುತ್ತಮವಾದ ಬರೀ ವೈದ್ಯಕೀಯರು ಮಾತಲ್ಲ, ವ್ಯಕ್ತಿತ್ವ ಕೂಡ ಭಾಳಷ್ಟು ಪ್ರೀತಿಯಿಂದ ಮಾತಾಡೋದು, ಭಾಳ ಸೌಮ್ಯತೆಯಿಂದ ಮಾತಾಡೋದು, ಭಾಳಷ್ಟು ಆತ್ಮೀಯತೆಯಿಂದಿರೋದು, ಪ್ರಾಮಾಣಿಕ ಮತ್ತು ನಿಯತ್ತಿಗೆ ಅದರ ಶ್ರದ್ಧಾ ಭಕ್ತಿಯಿಂದ ಬಹುಶಃ ಎಲ್ಲವರ CEO ಇರಲಿ, ಎಲ್ಲ ಡಾಕ್ಟರ್ಗಳಿರಲಿ, ಎಲ್ಲರೂ ಕೂಡ ಇವತ್ತು ಭಾಳ ಅತ್ಯುತ್ತಮವಾದ ಕಾರಣ ಜೊತೆಯಲ್ಲಿ ಇದು ಅತ್ಯಂತ ಪ್ರೀತಿಯ, ಸರ್ವರಿಗೂ ಕೂಡ ವಿಶ್ವಾಸವುಳ್ಳಂತಹ ಮತ್ತು ಸರ್ವರಿಗೂ ಆಕರ್ಷಿಸುವಂಥ ಕೇಂದ್ರ ಖಂಡಿತವಾಗಿ ಆಗ್ತದೆ ಅಂತ ಮುಂದಿನ ನಾನು ಇಚ್ಛಿಸಿಕೊಂಡು, ಬಹುಶಃ ಇವತ್ತು ಬಶೀರ್ ಅಕ್ಕನವ್ರು ಬಹುಶಃ ಇವತ್ತು ಆಸ್ಪತ್ರೆ ಮಾತ್ರ ಅಲ್ಲ, ಸ್ಕೂಲ್ ಇದೆ, ಬೇರೆ ಬೇರೆ ವ್ಯವಸ್ಥೆ ಇದೆ. ನಾನು ನಿಮಗೆ ಶುಭ ಸಲ್ಲಿಸುವಂಥದ್ದು ಎಲ್ಲ ಇದೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಮೆಡಿಕಲ್ ಕಾಲೇಜ್ ಮತ್ತು ದೊಡ್ಡ ಯೂನಿವರ್ಸಿಟಿ ನಿಮ್ಮಿಂದ ಪ್ರಾರಂಭ ಆಗಲಿ, ಬಹುಶಃ ಎಲ್ಲರಿಗೂ ಪ್ರಯೋಜನ ಸಿಕ್ಕಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನನ್ನ ಅಭಿನಂದಿಸಿ ಯಾಕೆಂತ ಹೇಳಿದರೆ, ನಾನು ನೋಡಿದೆ ವೈದ್ಯ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಯುವಕ 2ನೇ ಹಂತದ ಅತ್ಯುತ್ತಮವಾದ ವೈದ್ಯರನ್ನು ತಯಾರು ಮಾಡುವಂಥ ದೊಡ್ಡ ಮಟ್ಟದ ಕೇಂದ್ರ ಇದಾಗಿದೆ. ನೀವು ನೋಡಿ, ಎಲ್ಲ ಅವರ ವೈದ್ಯರು ಕೂಡ ಎಲ್ಲ ಮಿಡಲ್ ಯಂಗ್ಸ್ಟರ್ಸ್ ಆಗಿದೆ, ಎಲ್ಲ ಯುವಕರಾಗಿದ್ದಾರೆ. ಇವರು 10 ವರ್ಷ ಆಗುವ ಅತ್ಯಂತ ಪರಿಣಿತರಾಗುವಂಥ ಡಾಕ್ಟರ್ಗಳು ತಮಗೆ ಸಿಕ್ಕುವಂಥ ಅವಕಾಶಗಳು ಕೂಡ ಇವತ್ತು ಆಗ್ತದೆ. ಅದಕ್ಕಾಗಿ ಅಂಥ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ವಿಶೇಷ ಜವಾಬ್ದಾರಿ ಅಂತ ಇವತ್ತು ಕೊಟ್ಟು ನಡೆಸಿಕೊಡುವಂಥ ಎಲ್ಲ ಅವಕಾಶ ತಾವು ಮಾಡಿ ಕೊಟ್ಟಿದ್ದೀರಿ. ಅದಕ್ಕಾಗಿ ಕೂಡ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಬಹುಶಃ ಇದು 2ನೇ ಅವಕಾಶ ನಮಗೆ ಬಹುಶಃ ತಾವು ದೇವರು ಕೊಟ್ಟಂಥ ಅವಕಾಶ ಆಗಿದೆ. ಅದಕ್ಕಾಗಿ ಬಹುಶಃ ನಾನು ನನ್ನ ಕ್ಷೇತ್ರ ಜನರಿಗೆ ಕೂಡ ನನ್ನ ಅಭಿನಂದನೆ ನಾನು ಇವತ್ತು ಸಲ್ಲಿಸಿ, ಬಹುಶಃ ನಿಮ್ಮೆಲ್ಲರ ನಿಮ್ಮ ಸರ್ವರ ವಿಶೇಷ ಸಹಕಾರ, ಪ್ರೀತಿ, ವಿಶ್ವಾಸದ ಮುಖಾಂತರ ತಾವು ಅತ್ಯಂತ ಪ್ರೀತಿಯ ಒಂದು ಡಾಕ್ಟ್ರಾಗಿ ಪರಿವರ್ತನೆ ಆಗಿ ಎಲ್ಲರಿಗೂ ಕೂಡ ಒಂದು ಪ್ರೇರಣೆಯ ಒಂದು ಡಾಕ್ಟ್ರಾಗಿ ಬಹುಶಃ ತಾವು ಯುವ ಜನಾಂಗಕ್ಕೆ ದೊಡ್ಡ ಮಟ್ಟ ಇನ್ಸ್ಪಿರೇಷನ್ ಫೋರ್ಸ್ ಆಗಿ ಅಂತ ಹೇಳಿಕೊಂಡು, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯನ ನೀವು ಸಲ್ಲಿಸಿಕೊಂಡು, ದೇವರ ಹೆಸರಲ್ಲಿ ನಾವು ಇದನ್ನೆಲ್ಲ ಉದ್ಘಾಟಿಸಿ ನಮಗೆಲ್ಲ ನನ್ನ ಮಾತಲ್ಲಿ ಅವಕಾಶ ಮೇಲೆ ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ಬರಕಾತ್. ಇನ್ನಿತರ ಸೋದರಿಗೆ ನಮಸ್ಕಾರಗಳು. ಜೈ ಹಿಂದ್. ಹಾಗೆ ಈ ಒಂದು ಸನ್ಮಾನದ ಜೊತೆಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಗೌರವ ಬಂದ್ರೆ ಅದು ಎಲ್ಲಕ್ಕಿಂತ ಮಿಗಿಲಾದ ಸನ್ಮಾನ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಧನ್ಯವಾದಗಳು ಶ್ರೀಯುತ UT ಖಾದರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಜನಪ್ರಿಯ ಸಮ್ಮೇಳನದ ವೇದಿಕೆಯಲ್ಲಿ ಶ್ರೀಯುತ UT ಖಾದರ್ ಅವರನ್ನ ಸನ್ಮಾನಿಸಲಾಗ್ತಾ ಇದೆ. ನಿಮ್ಮೆಲ್ಲರ ಜೋರಾದಂಥ ಒಂದು ಚಪ್ಪಾಳೆಯ ಗೌರವ ಶ್ರೀಯುತ UT ಖಾದರ್, Honorable Speaker of Legislative Assembly of Government of Karnataka. ನಮಸ್ಕಾರ. ಇವತ್ತು ವಿಶೇಷವಾಗಿ ಜನಪ್ರಿಯ ಆಸ್ಪತ್ರೆ ಚೇರ್ಮನ್ರಾಗಿರ್ತಕ್ಕಂಥ ಡಾಕ್ಟರ್ ಅಬ್ದುಲ್ ಬಶೀರ್ VK ಅವರೇ ಮತ್ತು ವೇದಿಕೆ ಮೇಲೆ ಈಗ ತಾನೇ ಮಾತಾಡಿ ನಿರ್ಗಮಿಸಿರ್ತಕ್ಕಂಥ ಗಣಿತವಿದ್ದ ಸಭಾಪತಿಗಳಾಗಿರ್ತಕ್ಕಂಥ UT ಖಾದರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ರಮಾನಾಥ್ ರೈಜಿ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾಳಷ್ಟು ಗಣ್ಯನ ನಾಯಕರು ಇಲ್ಲಿದ್ದಾರೆ. ವಿಶೇಷವಾಗಿ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಮಾಜಿ ಕೇಂದ್ರ ಸಚಿವರು ಆತ್ಮೀಯರಾಗಿರ್ತಕ್ಕಂಥ CM ಇಬ್ರಾಹಿಂ ಸಾಹೇಬ್ರೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೋರ್ಕೆಜಿ ಅವರೇ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಐವನ್ ಡಿಸೋಜಾಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಸನದ MP ಗಳಾಗಿರ್ತಕ್ಕಂಥ CS ಪಟೇಲ್ ಅವರೇ ಮತ್ತು ನಮ್ಮ ಶಾಸಕ ಮಿತ್ರ ಆಗಿರ್ತಕ್ಕಂಥ ಅಶೋಕ್ ರೈ ಅವರೇ, ಇನ್ನೊಬ್ಬ ಶಾಸಕ ಮಿತ್ರ ಆಗಿರ್ತಕ್ಕಂಥ ಅಶ್ರಫ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ,
ಇವತ್ತು ವಿಶೇಷವಾಗಿ ಡಾಕ್ಟರ್ ಅಬ್ದುಲ್ ಬಶೀರ್ ವಿ ಕೆ ಅವರು ಜನಪ್ರಿಯ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡೋದು ಒಂದು ಭಾಳ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಮಂಗಳೂರು ಈಗಾಗಲೇ ಹೆಲ್ತ್ ಹಬ್ ಆಗಿದೆ. ಇಲ್ಲಿ ಅನೇಕ ಮೆಡಿಕಲ್ ಕಾಲೇಜುಗಳಿದ್ದರೂ ಕೂಡ ಇಲ್ಲಿ ಒಂದು ಮತ್ತೊಂದು ಆಸ್ಪತ್ರೆಯನ್ನು ತೆಗಿತಕ್ಕಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಅವ್ರಿಗೆ ಉದ್ದೇಶ ಇದರಲ್ಲಿ ಬಹುಶಃ ಹಣ ಮಾಡಬೇಕು ಅಂತಿಲ್ಲ, ಇಲ್ಲಿ ನಾವು ಸರ್ವಿಸ್ ಕೊಡಬೇಕು ಮಂಗಳೂರಲ್ಲಿ ನಮ್ಮ ಊರು ಅಂಥೇಳಿ ಒಂದು ಭಾಳ ಆತ್ಮೀಯತೆಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಈಗಾಗಲೇ ಅವರು ಹಾಸನದಲ್ಲಿ ಇವತ್ತು ಜನಪ್ರಿಯ ಆಸ್ಪತ್ರೆ ಅಲ್ಲಿ ನಡೆಸ್ತಾ ಇದ್ದಾರೆ, ಒಳ್ಳೆಯ ರೀತಿಯಿಂದ ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿಯೂ ಕೂಡ ಅವರಿಗಾಗಲೇ ಹೇಳಿದರು ಅಲ್ಲಿ ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕಾಲೇಜಸ್ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇವತ್ತು ನನಗೆ ಭಾಳ ಸಂತೋಷ ಏನಂತಂದರೆ ಅವರೊಂದು ಕಾನ್ಸೆಪ್ಟ್ ಹೇಳಿದರು, ಏನಂದರೆ ಟ್ರೀಟ್ಮೆಂಟ್ ಫಸ್ಟ್ ಆ್ಯಂಡ್ ಪೇಮೆಂಟ್ ನೆಕ್ಸ್ಟ್. ಅದು ಭಾಳ ಮುಖ್ಯ. ಆಸ್ಪತ್ರೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ರೋಗಿಗೇನು ಮೊದಲು ಚಿಕಿತ್ಸೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಅವ್ರಿಗೆ ನಾವು ಹಣ ಕೇಳೋದು ಅದು ಆಮೇಲೆ. ಅವರು ಖಂಡಿತವಾಗಿ ಇವತ್ತು ನೀವು ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಕೊಟ್ಟರೆ ಯಾರೂ ಹಣ ಕೊಡದೇನೆ ಹೋಗೋದಿಲ್ಲ. ಆದರೆ ಬಂದವರಿಗೆ ಮತ್ತು ವಿಶೇಷವಾಗಿ ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಕಾಳಜಿಯಿಂದ, ಸಹಾನುಭೂತಿಯಿಂದ ಅವರಿಗೆ ಟ್ರೀಟ್ಮೆಂಟ್ ಚಿಕಿತ್ಸೆ, ಗುಣಮಟ್ಟದ ಚಿಕಿತ್ಸೆ ಕೊಡೋದು ಭಾಳ ಮುಖ್ಯ ಆಗಿರ್ತದೆ. ಅದು ಒಂದು ಸರ್ವಿಸ್ಸು. ಹಾಗಾಗಿ ಆ ಒಂದು ಸರ್ವಿಸ್ ಮೋಟೋಯಿಂದ ಈ ಒಂದು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಇಷ್ಟಪಡ್ತೇವೆ. ಹಾಗೆ ವೇದಿಕೆಯಲ್ಲಿ ನಡೆಯುವ ಸನ್ಮಾನದ ಜೊತೆಗೆ ಸೇರಿದ ಎಲ್ಲರೂ ಕೈ ಚಪ್ಪಾಳೆಯನ್ನ ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಚಪ್ಪಾಳೆಯ ಒಂದು ಗೌರವ ಕೂಡ ಬರಬೇಕು ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಇವರಿಗೆ. ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಅಬ್ದುಲ್ ಬಶೀರ್ ಅವರು ಒಬ್ಬ ವೈದ್ಯನಾಗಿ ತನ್ನ ವೃತ್ತಿ ಜೀವನದಲ್ಲಿ ಹಾಸನವನ್ನು ಕೇಂದ್ರವಾಗಿಟ್ಕೊಂಡು ಹಾಸನದಲ್ಲಿ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ, ನಾನು ಮಂತ್ರಿಯಾಗಿದ್ದಾಗ ನಮ್ಮನ್ನೆಲ್ಲರನ್ನ ಕರೆಸಿ ಅದರ ಒಂದು ಉದ್ಘಾಟನೆ ಮಾಡಿಸಿದಂಥ ಒಂದು ವ್ಯಕ್ತಿ ಅಬ್ದುಲ್ ಬಶೀರ್ ಅವರು. ಅವರ ನಾಯಕತ್ವದಲ್ಲಿ ಮಂಗಳೂರಲ್ಲಿ ಈ ಒಂದು ಆಸ್ಪತ್ರೆಯನ್ನು ಅವರು ಹೇಳಿದ ಪ್ರಕಾರ ಬಡಬಗ್ಗರಿಗೂ ಕೂಡ ಎಟಕುವಂಥ ರೀತಿಯಲ್ಲಿ ನಾನು ವೈದ್ಯಕೀಯ ಸೇವೆಯನ್ನು ಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಂಥ ವೈದ್ಯರು ಅಂತೇಳಿ ಅವ್ರು ಹೆಮ್ಮೆಯಿಂದ ಅವ್ರನ್ನ ಗೌರವವನ್ನು ಕೊಡ್ತಾ, ವೇದಿಕೆಯಲ್ಲಿ ಬಹುಶಃ ಯು ಟಿ ಖಾದರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ರವರು ಕಾರ್ಯಬಾಹುಳ್ಯದ ಒತ್ತಡ ನಿರ್ಗಮಿಸಿದ್ದಾರೆ. ಹಾಗೆಯೇ ನಮ್ಮ ಶಾಸಕ ಮಿತ್ರರಾದಂಥ ಅಶ್ರಫ್ರವರು ಬಹುಶಃ ಮಂಜೇಶ್ವರ ಕ್ಷೇತ್ರದ ಶಾಸಕರೂ ಹೌದು, ಬಹುಶಃ ನಮ್ಮೆಲ್ಲರ ಆತ್ಮೀಯರು ಹೌದು, ನಮ್ಮ ಶಾಸಕರೂ ಹೌದು. ಹಾಗೆಯೇ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರು, ಸಮುದಾಯದ ಹಿರಿಯ ನಾಯಕರು, ಕೇಂದ್ರದ ಮಾಜಿ ಸಚಿವರಾದಂಥ CM ಇಬ್ರಾಹಿಂರವರೇ, ಆತ್ಮೀಯರಾದ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರ್ಕೆ ಅವರೇ, ಶ್ರೇಯಸ್ ಪಾಟೀಲ್ರು ಹಾಸನದ ಯುವ ನೂತನ ಲೋಕಸಭಾ ಸದಸ್ಯರು, ಅಲಿ ಕುಂಬ್ಳೆ, ಯೂಸುಫ್ ಕುಂಬ್ಳೆ ಸಹೋದರರೇ, ಹಾಗೆಯೇ ನಮ್ಮ ವೇದಿಕೆಯಲ್ಲಿ MS ಮೊಹಮ್ಮದ್ರವರಿದ್ದಾರೆ. ಹಾಗೆಯೇ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ವೇದಿಕೆಯಲ್ಲಿ STPIಯ ಅಧ್ಯಕ್ಷರು, ಸ್ನೇಹಿತರು ಅವರು ಕೂಡ ಇದ್ದಾರೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಬದ್ರಿಯಾ ಖಾದರ್ ಅಂತ ಹೇಳಿದರೆ ನಮಗೆ ನಾಯಕರು. ಕಾಂಗ್ರೆಸ್ ಪಕ್ಷದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಆಯ್ಕೆ ಆಗದೇ ಇದ್ದರೂ ಕೂಡ ನಾವು ಏನಾದರೂ ನಮ್ಮಿಂದ ಪ್ರೀತಿಯಿಂದ ಕಾಣ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಖಾದರ್ ಸಾಹೇಬರು. ನಾವು ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮನ್ನು ಬಿಟ್ಟು ಹಾಕೋದಿಲ್ಲ. ವಿನಯ್ ಕುಮಾರ್ ಸೊರ್ಕೆ ಮತ್ತು ನಾನು ಒಂದು ಕಾಯಂ ಆಹ್ವಾನಿತರು.
ಹಾಗೆಯೇ ನಮ್ಮ ಉಲ್ಲಾಳ ತಂಗಲ್ ಕೂಡ ಅವರು ಎಷ್ಟೇ ವಯಸ್ಸು ಆಗಿದ್ದ ಕಾಲದಲ್ಲಿ ಕೂಡ ಖಾದರ್ರ ಕಾರ್ಯಕ್ರಮವನ್ನು ತಪ್ಪಲಿಲ್ಲ ಅವರು. ಅದನ್ನು ನಾನು ಆ ಕಾರ್ಯಕ್ರಮ ಹೋಗಿ ನನಗೆ ಗೊತ್ತಿದೆ. ಹಾಗೆ ಇವತ್ತು ವೇದಿಕೆಯಲ್ಲಿ ಅನೇಕ ಜನ ಮಹನೀಯರು ಕೂಡ ವೇದಿಕೆಯಲ್ಲಿ ಇವತ್ತು ಇದ್ದಾರೆ. ನಾನು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ಬಶೀರ್ ಅವರ ಎಲ್ಲ ಕುಟುಂಬ ಸದಸ್ಯರುಗಳು, ಅವರ ಆತ್ಮೀಯರು, ಬಂಧು ಬಳಗ ಎಲ್ಲರೂ ಕೂಡ ಇದ್ದಾರೆ. ನನಗೆ ಒಂದು ನೆನಪಾಗುತ್ತೆ, ಅವರ ಮಾವ ಕೇರಳದ ಮೂಲದವರು. ಅವರು ಬೆಂಗಳೂರಲ್ಲಿ ಆಸ್ಪತ್ರೆ ಮಾಡುವ ಒಂದು ಹೋಟೆಲ್ ಮಾಡಿದಾಗ ಒಂದು 10-25 ವರ್ಷ ಹಿಂದೆ ಇರ್ಬೋದು. ನಾನು ಆ ಹೋಟೆಲನ್ನು ಉದ್ಘಾಟನೆ ಮಾಡಿದವನು ನಾನು. ನನಗೆ ಇವರು ಅವರ ಮಗಳನ್ನು ಮದುವೆ ಆಗಿದ್ದು ನನಗೆ ಅವರು ಮೊದಲು ನನಗೆ ಸ್ನೇಹಿತರಾಗಿದ್ದಾರೆ ಅಂತ ಹೇಳೋದನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಭಾಳಷ್ಟು ವರ್ಷಗಳಿಂದ ಅವರ ನನಗೆ ಪರಿಚಯ, ಸ್ನೇಹಚಾರ, ಮಿತ್ರತ್ವ ಇತ್ತು. ಅವರು ಕೂಡ ಬಶೀರ್ ಅವರ ಬೆಳವಣಿಗೆಯಲ್ಲಿ ಮಾವನ ಪಾತ್ರ ಭಾಳ ದೊಡ್ಡದಿದೆ ಅಂತ ಹೇಳ್ತಾ ಇದ್ದನ್ನು ಕೂಡ ಇವತ್ತು ನೆನಪು ಮಾಡಬೇಕಾಗಿದೆ. ಅವರ ಒಂದು ಮಾತನ್ನು ಹೇಳ್ತೀನಿ, ಮಕ್ಕಳಿಗೆ ಏನಾದರೂ ಆಗಬೇಕು ಅಂತ ತಂದೆ ಆದವನಿಗೆ ಆಸಕ್ತಿ ಇರ್ತದೆ. ಆದರೆ ನನ್ನ ತಮ್ಮನಿಗೊಂದು ಏನಾದರೂ ಆಗಬೇಕು ಅಂತ ಹೇಳುವುದರಲ್ಲಿ ಅಜೀಜ್ ಅಂತೇಳಿ ಇನ್ನೊಬ್ಬರು ನಮ್ಮ ಬದ್ರಿ ಖಾದರ್ ಸಹೋದರಿದ್ದರು. ಅವರು ನಿದ್ದೆ ಮಾಡಲಿಲ್ಲ. ಯಾಕೆ ಅಂದರೆ ನನ್ನ ತಮ್ಮ ಒಬ್ಬ ಡಾಕ್ಟರ್ ಆಗಬೇಕು ಅಂತೇಳಿ. ಇದನ್ನು ಯಾರು ಸಮಾಜದಲ್ಲಿ ಮಾಡಲಿಕ್ಕಿಲ್ಲ. ಅದನ್ನು ನೆನಪಿಟ್ಟುಕೊಂಡಿದ್ದಾರೆ ಅವರು ಕೂಡ. ಇವತ್ತು ಕೂಡ ಅವರು ಅನ್ನತ ಬದ್ರಿಯ ಅಂತ ಹೆಸರೇ ಬಹುಶಃ ಖಾದರ್ ಅವರ ನಾಯಕತ್ವ ಹಿರಿತನದಲ್ಲಿ ಬಹುಶಃ ಬದ್ರಿಯ ಖಾದರ್ ಅವರ ಒಂದು ನೆನಪು ನಾವು ಎಲ್ಲೂ ಯಾವಾಗಲೂ ಇಟ್ಕೊಳ್ಳು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡ ಖಾದರ್ ಅಂತ ಅವರ ಮಾವ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ದೊಡ್ಡ ನಾಯಕರು, ಒಂದು ಕಾಲದಲ್ಲಿ ಭಾಳ ದೊಡ್ಡ ನಾಯಕರು. ಅವರಿಗೆ ಅವಕಾಶ ಸಿಗದೇ ಇರ್ಬೋದು, ಭಾಳ ದೊಡ್ಡ ನಾಯಕರು ಖಾದರ್. ಅವರ ಕುಟುಂಬ ಬಹುಶಃ ನಮ್ಮ ರಾಜಕೀಯವಾಗಿ ಹೇಳಬೇಕಂತಂದರೆ ಕಾಂಗ್ರೆಸ್ ಕುಟುಂಬದ ಒಬ್ಬ ಹಿರಿಯ ವ್ಯಕ್ತಿಯಾಗಿ ಕಾಂಗ್ರೆಸ್ಸಿಗೆ ಶಕ್ತಿ ಕೊಟ್ಟಂಥ ಕುಟುಂಬ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ವೇದಿಕೆಯಲ್ಲಿ ರಾಜಕೀಯ ಅಂತ ಹೇಳೋದಲ್ಲ, ಆದರೆ ನಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಭಾಳ ಆಶೋತ್ತರವನ್ನು ಇಟ್ಕೊಂಡು, ಅಪೇಕ್ಷೆಯನ್ನು ಇಟ್ಕೊಂಡು ರಾಷ್ಟ್ರೀಯ ಹೆದ್ದಾರಿಯ ಈ ಭಾಗದಲ್ಲಿ ಜನಪ್ರಿಯ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ದೊಡ್ಡ, ನಾನು ತಮ್ಮಲ್ಲಿ ಬಶೀರ್ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು, ಇದೊಂದು ದೊಡ್ಡ ಟ್ರಾಮಾ ಸೆಂಟರ್ ಆಗಿ ನೀವು ಕನ್ವರ್ಟ್ ಮಾಡಬೇಕು. ಟ್ರಾಮಾ ಸೆಂಟರ್ ಆಗಿ ಕನ್ವರ್ಟ್ ಮಾಡಬೇಕು. ಇದು ಭಾಳಷ್ಟು ರಾಷ್ಟ್ರೀಯ ಹೆದ್ದಾರಿ, ಭಾಳ ಅಪಘಾತ ಆಗ್ತಕ್ಕಂಥ ಒಂದು ಜಾಗದಲ್ಲಿ ನೀವು ಆಸ್ಪತ್ರೆ ಮಾಡಿದ್ದೀರಿ. ಅದಕ್ಕೆ ಒಂದು ಅತ್ಯುತ್ತಮವಾದ ಟ್ರಾಮಾ ಸೆಂಟರ್ ಎಲ್ಲಿದೆ ಅಂತ ಹೇಳಿದರೆ ಅದು ಜನಪ್ರಿಯ ಆಸ್ಪತ್ರೆ ಅಂತ ಹೇಳ್ತಕ್ಕಂಥ ಹೆಸರನ್ನು ಪಡೆಯಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಪೈಪೋಟಿ ಇರ್ತದೆ. ಬಹುಶಃ ಪೈಪೋಟಿ ಆಸ್ಪತ್ರೆ ಈಗ ಎಲ್ಲವೂ ಕೂಡ ಒಂದು ವ್ಯವಸ್ಥೆಯಲ್ಲಿ ಆಸ್ಪತ್ರೆ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲೂ ಕೂಡ ಅದಕ್ಕೆ ಒಂದು ಪೈಪೋಟಿ ಇದೇ ಇರ್ತದೆ. ಆದರೆ ನಾವು ಹೆಲ್ತಿ ಒಂದು ಪೈಪೋಟಿಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ, ಭಾಳ ಜನ ತಾವೆಲ್ಲ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಪ್ರಿವೆನ್ಷನ್ ಮಾಡುವಲ್ಲಿ ಈ ಆಸ್ಪತ್ರೆ ಹೆಚ್ಚು ಫಲಪ್ರದವಾಗಿ ಕೆಲಸ ಮಾಡಲಿ. ಮತ್ತು ತಾವು ಹೇಳಿದಂತೆ ಆರ್ಥಿಕವಾಗಿ ಕಷ್ಟ ಇದ್ದವರಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಮನೋಧರ್ಮ ನಿಮ್ಮಲ್ಲಿ ಖಂಡಿತ ಇದೆ ಅಂತ ನಾನಂತ ಭಾವಿಸ್ತೇನೆ. ಅದನ್ನು ರೂಢಿಸ್ಕೊಳ್ಳಿ. ಯಾವುದೇ ಸಂದರ್ಭದಲ್ಲಿ ಅದರಲ್ಲಿ ರಾಜಿ ಬೇಡಿಕೊಳ್ಳದೆ ಅದಕ್ಕೆ ನೀವು ಕಟ್ಟು ಬಿದ್ದು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕ ಕೆಲಸವನ್ನು ಮಾಡಿ ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ. ಅಲ್ಲಾಹನ ಕೃಪೆ ನಿಮಗೆ ಯಾವತ್ತೂ ಸಿಗುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೊಂದು ಮಾತನ್ನು ಮುಕ್ತದ ವಾಕರ್ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಮಸ್ಕಾರ. ಒಂದು ಚಪ್ಪಾಳೆಯ ಗೌರವ ಶ್ರೀಯುತ ಬಿ ರಮನಾಥ್ ರೈ ಇವರಿಗೆ, ಫಾರ್ಮರ್ ಮಿನಿಸ್ಟರ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ. ಧನ್ಯವಾದಗಳು ಸರ್. ಹಾಗೆ ಒಂದು ಸಂದರ್ಭದಲ್ಲಿ ಶ್ರೀಯುತ ಮೋನಿಶ್ ಅಲಿ, ವೈಸ್ ಪ್ರೆಸಿಡೆಂಟ್ ಆಫ್ ಬಂಟ್ವಾಳ ಪುರಸಭೆ ಕೂಡ ಇದ್ದಾರೆ. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದಂತಹ ಒಂದು ಚಪ್ಪಾಳೆಯ ಸ್ವಾಗತ. ಧನ್ಯವಾದಗಳು. ಕೂತಿರ್ತಕ್ಕಂಥ ಅಲ್ಲಿಂದ ಇಲ್ಲಿ ತನಕ ಇರೋವ್ರೆ, ಇಲ್ಲಿಂದ ಅಲ್ಲಿ ತನಕ ಇರೋವ್ರೆ. ಯಾಕಂದರೆ ಹೆಸರು ಹೇಳ್ತಾ ಹೋದರೆ ಟೈಮ್ ಇಲ್ಲ, ಮಗರಿಬ್ ನಮಾಜಿನ ಟೈಮ್ ಆಗ್ತಾ ಇದೆ.
ಇವತ್ತು ಬಶೀರ್ ಅವರ ಸಾಧನೆ, ಅವರ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯದ ಫಲ. ಅವರೊಂದು ಸ್ವಾಗತ ಭಾಷಣದಲ್ಲಿ ಬಶೀರ್ ಅವರು ಹೇಳಿದರು, ನನ್ನ ತಂದೆ ತಾಯಂದ್ರನ್ನ ನಾನು ನೆನೆಸ್ಕೋತೀನಿ ಅಂತ, ಮತ್ತು ತನ್ನ ಕುಟುಂಬ ವರ್ಗ ಸಹೋದರರನ್ನು ನೆನೆಸ್ಕೋತೀನಿ ಅಂತ. ಹೀಗೆ ನೆನೆಸ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಡಾಕ್ಟ್ರಾಗಿ ಹಾಸನದಂಥ ಜಾಗದಲ್ಲಿ ಪಾಸ್ ಆಗಬೇಕು ಅಂದರೆ ಭಾರಿ ಕಷ್ಟ. ಯಾಕಂದರೆ ಹಾಸನ ಎಷ್ಟು ದೊಡ್ಡ ಜಾಗ ಅಂದರೆ ಇಂಡಿಯಾದಲ್ಲಿ ಎಷ್ಟು ಪೊಲಿಟಿಕಲ್ ಪಾರ್ಟಿ ಇದ್ದಾವೋ ಎಲ್ಲ ಪಾರ್ಟಿ ಹಾಸನದಲ್ಲಿದ್ದಾವೆ. ಆಮೇಲೆ ಕರ್ನಾಟಕದಲ್ಲಿ ಹೆಚ್ಚಿನ ತರಲೆ ಮಾಡ್ತಕ್ಕಂಥ ಪೊಲಿಟಿಷಿಯನ್ ಎಲ್ಲಿದ್ದಾರೆ ಅಂದರೆ ಅದು ಹಾಸನದಲ್ಲಿದ್ದಾರೆ. ಅಲ್ಲೆಲ್ಲ ಈಗಿಂದಲ್ಲ, ನಾನೊಂದು ಹಳೆ ಭೂಕೈಲಾಸ ಸಿನಿಮಾ ಇದ್ದಂಗೆ 1970ನೇ ಇಸ್ವಿಯಿಂದ ಎಸ್ ಶಿವಪ್ಪನಿಂದ ಹಿಡಿದು ನುಗ್ಗೇಹಳ್ಳಿ ಶಿವಪ್ಪನಿಂದ ಹಿಡಿದು ನಮ್ಮ MP ಪಾಟೀಲ್ ಹುಟ್ಟಿರಲಿಲ್ಲ, ಇವ್ರ ಅಜ್ಜ ಬಿ ಪುಟ್ಟಸ್ವಾಮಿಗೌಡ, ಅವ್ರು ಚುನಾವಣೆ ಮಾಡಿ, ದೇವೇಗೌಡರು ಚುನಾವಣೆ ಮಾಡಿ, ಇನ್ನು ಅವನ ಮೊಮ್ಮಗನ ಚುನಾವಣೆ ಮಾಡೋ ಅವಕಾಶನೂ ಕೂಡ ದೇವರು ನಮ್ಮ ಕಣ್ಣಿಗೆ ತೋರಿಸ್ಕೊಟ್ಟಿದ್ದಾನೆ. ಇವತ್ತು ಬಶೀರ್ ಅವರು ಒಂದು ದೊಡ್ಡ ಮಾತು ಹೇಳಿದ್ರು, ಈ ಆಸ್ಪತ್ರೆಗೆ ಬಂದವರು ದುಡ್ಡು ನೋಡೋದು ಬೇಡ, ಪೇಷಂಟಿನ ರೋಗ ನೋಡಿ, ದುಡ್ಡು ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ಅವನಿಗೆ ಚಿಕಿತ್ಸೆ ಕೊಡಬೇಕು ಅಂತ. ಈ ಕಾಲದಲ್ಲಿ ಅದು ಸಾಧ್ಯವಿಲ್ಲ ಅಂತ ಡಾಕ್ಟ್ರು ಸಿಗಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಆಸ್ಪತ್ರೆ ಇದ್ದಾವೆ, ಕಾಯಿಲೆ ಒಳ್ಳೇದಾಗತ್ತೆ, ಬಿಲ್ ನೋಡಿದ ತಕ್ಷಣ ಸತ್ತೋಗ್ತಾನೆ ಅವನು. ಯಾಕಂತ ಹೇಳಿದ್ರೆ ಇವತ್ತು ಹೈ ಮಲ್ಟಿಪರ್ಪಸ್ ಅದು ನೋಡಿ, ನನಗೆ ದೊಡ್ಡ ಆಸ್ಪತ್ರೆಯವ್ರು ನಾನು ಫೋನ್ ಮಾಡಿದ್ರೆ ಅವ್ರು ಫೋನೇ ಎತ್ತಲ್ಲ. ಅವ್ರಿಗೆ ಗೊತ್ತು ಇವನು ಬಿಲ್ ಕಡಿಮೆ ಮಾಡುವಂತಲೇ ಫೋನ್ ಮಾಡ್ತಾನೆ ಅಂತ. ಆದರೆ ಇವತ್ತು ಬಶೀರ್ ಅವರು ಸಕ್ಸಸ್ಸು ದುಡ್ಡು ನೋಡಲಿಲ್ಲ. ಅವರು ಅದ್ಭುತವಾದಂಥ ಒಂದು ಆಪ್ರೇಷನ್ ಮಾಡಿದ್ರು ಹಾಸನದಲ್ಲಿ. ಕೈ ಕಟ್ಟಾಗಿ 2 ತುಂಡಾಗಿ ಹೋಗಿತ್ತು. ಆ ಕೈಯನ್ನು ಕೈ ಜೊತೆಗೆ ಸೇರಿಸಿ ಅವನಿಗೆ ಪುನಃ ಕೈಗೆ ಶಕ್ತಿ ಕೊಡ್ತಕ್ಕಂಥ ಶಕ್ತಿ ಭಾರತ ದೇಶದಲ್ಲಿ ಯಾರಾದರೂ ಆರ್ಥೋಪೆಡಿಕ್ ಸರ್ಜನ್ ಮಾಡಿದರೆ ಅದು ಡಾಕ್ಟರ್ ಬಶೀರ್ ಅವರು ಅಂತೇಳಿ. ಇದ್ರ ಒಂದ್ರ ಮೇಲೆ ಅವ್ರಿಗೆ ಪದ್ಮಶ್ರೀ ಸಿಗಬೇಕಾಗಿತ್ತು, ಆದರೆ ಅವ್ರು ಸಾಬರಾಗ್ಬಿಟ್ರು. ಏನು ಮಾಡ್ತೀರಿ, ಈಗ ನಾವು ಏನು ಒಳ್ಳೆ ಕೆಲಸ ಮಾಡಿದ್ರು ಅದು ಬೇಗ ಬಹಿರಂಗಕ್ಕೆ ಬರೋಲ್ಲ. CM ಇಬ್ರಾಹಿಂ ಅಂದರೆ ಗೊತ್ತಾಗಲ್ಲ, ದಾವೂದ್ ಇಬ್ರಾಹಿಂ ಅಂದರೆ ಬೇಗ ಗೊತ್ತಾಗ್ಬಿಡುತ್ತೆ. ಕಾರಣ ಇವತ್ತಿನ ಪರಿಸ್ಥಿತಿ ಕಾಲ ಬದಲಾಗ್ತಾ ಇದೆ. ಆದರೆ ಬಶೀರ್ ಅವರು ನಿಜವಾದ ಇಸ್ಲಾಂ ಧರ್ಮದ ಅನುಯಾಯಿಯಾಗಿ ಎಲ್ಲ ಧರ್ಮದವರನ್ನು ತನ್ನ ಜೊತೆಯಲ್ಲಿ ತಗೊಂಡು, ನಾವು ಅಲ್ಲಾಹ್ ರಬ್ಬುಲ್ ಆಲಮೀನ್ ಅಂತೀವಿ, ರಬ್ಬುಲ್ ಮುಸ್ಲಿಮೀನ್ ಅಂತ ಹೇಳಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ರಹಮತುಲ್ ಆಲಮೀನ್ ಅಂತೀವಿ, ರಹಮತುಲ್ ಮುಸ್ಲಿಮೀನ್ ಅಂತ ಹೇಳಲ್ಲ. ನಮ್ಮಲ್ಲ ನಮ್ಮ ರಸೂಲ್ ಎಲ್ರಿಗಾಗಿ, ನಾವು ಕೂಡ ಎಲ್ರಿಗಾಗಿ. ಅದು ನೋಡಿ ನನಗೆ ಭಾಷಣ ಮಾಡ್ಬೇಕಾದ್ರೆ CM ಇಬ್ರಾಹಿಂ ಅಲ್ಪಸಂಖ್ಯಾತ ನಾಯಕರು ಅಂದಾಗ ನನಗೆ ಸಿಟ್ಟು ಬರುತ್ತೆ. ಮುಂಡೆ ಮಗನೇ, ನೀನು ಎಲ್ರಿಗೆ ನಾಯಕ, ನಾನು ಬರೀ ಅಲ್ಪಸಂಖ್ಯಾತರಿಗೆ ನಾಯಕನ? ನಾನು ಯಾಕೆ ಎಲ್ರಿಗೆ ನಾಯಕ? ಎಲ್ಲರೂ ರಾಷ್ಟ್ರ ನಾಯಕರು, ನಾವು ಮಾತ್ರ ಅಲ್ಪಸಂಖ್ಯಾತರ ನಾಯಕರು. ಅಂದರೆ ನೀನು ಎಲ್ಲಿದೆಯೋ ಅಲ್ಲೇ ಇರು ಅಂತ. ಅದನ್ನು ನಾನು ಎಂದೂ ಒಪ್ಪಲ್ಲ. ಕಾರಣ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಭಾರತದ ಅಖಂಡತೆ ಏಕತೆಯನ್ನು ಎತ್ತಿಡಿತಕ್ಕಂಥದ್ರಲ್ಲಿ ಎಲ್ಲ ಸಮಾಜಗಳ ಜೊತೆಲಿ ಮುಸ್ಲಿಂ ಸಮಾಜ ಇವತ್ತು ಇಂಡಿಯಾ ಗೇಟಿನ ಮೇಲೆ ನೀವು ಹೆಸರು ನೋಡ್ಬೋದು. 1,00,000 ಜನ ಹುತಾತ್ಮರು, ಶಹೀದ್ಗಳು. ಆ 1,00,000 ಹೆಸರಿನಲ್ಲಿ 73,000 ಹೆಸರು ಮುಸ್ಲಿಂ ಸಮಾಜದ ನಾಯಕರದ್ದಿದೆ. ಅದರಲ್ಲಿ NRC ಬಂದಾಗ ನಾನು ಅದನ್ನೇ ಹೇಳಿದೆ, ಅಮಿತ್ ಶಾ हमको मत देखो बाबा, इंडिया गेट पे देखो हमारा नाम, बाबा के बाबा का नाम वहाँ है. ಇವತ್ತು ನಾವೆಲ್ಲರೂ ಕೂಡ ಬಶೀರ್ ಅವರ ಈ ಕಾರ್ಯಕ್ರಮಕ್ಕೆ ನಾನು ಸಾಧಾರಣವಾಗಿ 4 ದಿವಸದಿಂದ 2,500 ಕಿಲೋಮೀಟ್ರ್ ಯಾತ್ರೆ ಮಾಡ್ಕೊಂಡು ಬಂದಿದ್ದೇನೆ.
ಯಾಕೆ ಬಂದೆ ಅಂತ ಹೇಳಿದ್ರೆ ಬಶೀರ್ ಅವರ ಸೇವೆ, ಅವರ ಕುಟುಂಬದಲ್ಲಿರ್ತಕ್ಕಂಥ ಸ್ನೇಹ, ಈ ವಿಟ್ಲ ಖಾದರು ಇವನು ನನಗೆ ಸಂಬಂಧ. ನನ್ನ ಶೆಟ್ಕನ್ ತಂಗಿನ ಮದುವೆ ಆಗೋನವನು. ಮುಂದೆ ಇನ್ನು ಯಾವ್ಯಾವ ಸಂಬಂಧ ಬೆಳೆಯುತ್ತೋ ಬಶೀರ್ ಜೊತೆ ನನಗೆ ಗೊತ್ತಿಲ್ಲ, ಅದು ದೇವರಿಗೆ ಬಿಟ್ಟಿರ್ತಕ್ಕಂಥದ್ದು. ಇಷ್ಟು ಮಾತ್ರ ಹೇಳ್ತೀನಿ. ಇವತ್ತು ಶ್ರೇಯಸ್ ಪಾಟೀಲ್ ಹಾಸನದಿಂದ ಇಲ್ಲಿ ತನಕ MP ಹುಡುಗ ಬಂದಿದೆಯಾ, ಹೆದರಬೇಡ, ಧೈರ್ಯವಾಗಿ ನಿಲ್ಲ, ನಿಮ್ಮ ಅಜ್ಜ ಧೈರ್ಯಸ್ಥ, ಮುಂದೆ ನಿನಗೆ ಒಳ್ಳೆ ಕಾಲ ಬರುತ್ತೆ ಕರ್ನಾಟಕ ರಾಜ್ಯದಲ್ಲಿ. ಯಾಕಂದರೆ ನಾನು ಬಾಯಿಂದ ಏನಾದರೂ ಹೇಳಿದ್ರೆ ಅದು ದೇವ್ರು ಮಾಡ್ತಾನೆ. ಯಾಕಂದ್ರೆ ನನಗೆ ಬೇರೆ ಏನೂ ಅಭ್ಯಾಸ ಇಲ್ಲ, ಕುಡಿಯೋದು ಇಲ್ಲ, ತಿನ್ನೋದು ಇಲ್ಲ. ಸಿಂಗಲ್ ವೈಫು, ಒಂದೇ ಇಂಡಸ್ಟ್ರೀಸು, ಡಬಲ್ ಇಂಡಸ್ಟ್ರೀಸ್ ಇಲ್ಲ. 11 ಜನ ಮಕ್ಕಳಿದ್ದಾರೆ. ನನಗೆ ಕೇಳಿದ್ರು ಪಾರ್ಲಿಮೆಂಟ್ನಲ್ಲಿ आडवाणी, तुमको क्यों इतने बच्चे? मैं बोला हमारा एक ही इंडस्ट्रीज है, इसलिए प्रोडक्शन ज़्यादा है, तुम्हारा इंडस्ट्रीज बहुत है, प्रोडक्शन दिखता नहीं है. ಸೊ ಹಾಗಾಗಿ ಇವತ್ತು ನಾವು ಏಕಪತ್ನಿ ವೃತ್ತದಲ್ಲಿ ಅದೇ ರೀತಿ ಶ್ರೀಮಾನ್ ಬಶೀರ್ ಅವರು ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ. ಇನ್ಶಾಲ್ಲ 4 ವರ್ಷದಲ್ಲಿ ನೀವು ಹಾಸನದಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀರಿ. ಇವತ್ತು ನಿಮಗೆ ಹೋಗ್ತಾ ಇದ್ದೀನಿ, ಬರೆದಿಟ್ಕೊಳ್ರಿ. ಯಾಕಂತ ಹೇಳಿದ್ರೆ ಅದೆಲ್ಲ ಲಕ್ಷಣಗಳು, ಗುಣಗಳು ಕಾಣ್ತಾ ಇದ್ದಾವೆ. ಯಾರು ದುಡ್ಡು ಬೇಡ ಅಂತಾರೋ ಅವ್ರ ಹತ್ರನೇ ದುಡ್ಡು ಜಾಸ್ತಿ ಬರೋದು. ದುಡ್ಡು ಬೇಕು ಅಂದವನ ಹತ್ರ ದುಡ್ಡು ಹೋಗಲ್ಲ. ಅದು ದುಡ್ಡಿನ ಲಕ್ಷಣ. ಲಕ್ಷ್ಮಿಗೆ ನೀನು ಬೇಡ ಹೋಗು ಅಂದ ತಕ್ಷಣ ಅದು ನಿಮ್ಮ ಹಿಂದೆನೇ ಬರುತ್ತೆ. ಲಕ್ಷ್ಮಿಯಿಂದ ಹೋದರೆ ನೀವು ಅದು ಚಾಲಿ ಮಾಡೋದು ಬರೋದಿಲ್ಲ ಬೇಗ. ಹಾಗೆ ಬಶೀರ್ ಅವರು ದುಡ್ಡಿಗೆ ಕೇರ್ ಮಾಡಲಿಲ್ಲ. ಜನ, ತನ್ನ ಸಹೋದರರು, ಕುಟುಂಬ, ಸಮಾಜ, ಎಲ್ಲ ಸಮಾಜಗಳಿಗೆ, ಸ್ಕೂಲು, ಕಲ್ಯಾಣ ಮಂಟಪ, ಇವನ್ನೆಲ್ಲ ಮಾಡಿದ್ದನ್ನು ನೋಡಿದ್ರೆ ನಿಮ್ಗೆ ಹೇಳ್ತೇನೆ, ಅತ್ಯುತ್ತಮವಾದಂಥದ್ದಾಗ್ತಾರೆ. ಒಂದಲ್ಲ ಒಂದು ದಿವಸ ನಿಮಗೂ ಅವಕಾಶ ಸಿಕ್ಕಿದ್ರೆ MLA ಟಿಕೆಟ್ ಕೊಡ್ತೀನಿ ನಾನು, ವಿಧಾನಸೌಧಕ್ಕೂ ಪ್ರವೇಶ ಮಾಡ್ರಂತೆ. ಯಾಕಂದರೆ ಒಳ್ಳೆಯವ್ರು ಬರಬೇಕಲ್ಲಿ. ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಒಳ್ಳೆಯವ್ರ ಸಂಖ್ಯೆ ವಿಧಾನಸೌಧದಲ್ಲಿ ಕಡಿಮೆ ಆಗ್ತಾ ಇದೆ. ನಾನು ಒಂದು ಸಲ ಅಸೆಂಬ್ಲಿಯಲ್ಲಿ ಕೂತಿದ್ದೆ. ಹುಮ್ನಾಬಾದ್ನವರು ಒಬ್ಬರು ಸಜ್ಜನ್ ಅಂತ MLA, ಅವ್ರಿಗೆ ಹುಡ್ಕೊಂಡು ಬಂದರು. ಕೇಳಿದ್ರು ಇಲ್ಲಿ ಸಜ್ಜನ್ರು ಅದಾರೇನ್ರಿ ಅಂತ. ನನ್ನ ಪಕ್ಕದಲ್ಲಿ PC ಶೆಟ್ರು ಕೂತಿದ್ರು. ಹುಷ್ಣನ ಮಗನೇ, ದಾರಿ ತಪ್ಪು ಬಂದಿದೆಯಾ, ಇಲ್ಲೆಲ್ಲ ಲಪೂಟ್ ನನ್ನ ಮಕ್ಕಳು ಅದಾರೆ, ಸಜ್ಜನ್ರು ಇಲ್ಲೆಲ್ಲಿ ಬರ್ತಾರೋ ಅಂತ. ಹಾಗೆ ಇವತ್ತು ಸಜ್ಜನರು ಬೇಕಾಗಿದೆ ಅಸೆಂಬ್ಲಿಗೆ. ಬಶೀರ್ ಅಂತವರು ವೈದ್ಯಕೀಯ ಕ್ಷೇತ್ರದಲ್ಲಿ, ಶರಣಪ್ಪ ಪಾಟೀಲ್ ಒಳ್ಳೆ ಆನೆಸ್ಟ್ ಮಿನಿಸ್ಟ್ರು, ಒಳ್ಳೆ ಮನುಷ್ಯ. ನಾನು ಯಾರಿಗೂ ಮಂತ್ರಿ ನೋಡಿದ ತಕ್ಷಣ ಆನೆಸ್ಟ್ ಅಂತ ಹೇಳಲ್ಲ, ಮಂತ್ರಿ ಅಂತ ಹೇಳಿ ಕೈ ಬಿಟ್ಟುಬಿಡ್ತೀನಿ. ಯಾಕಂತ ಹೇಳಿದ್ರೆ ಆನೆಸ್ಟ್ ಇದ್ದವ್ರಿಗೆ ಆನೆಸ್ಟು ಅಂತ ಹೇಳಬೇಕು ನಾವು. ಕಾರಣ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀನಿವಾಸ್ ಮಲ್ಯರಂತ, ನಾಗಪ್ಪ ಆಳ್ವಾರವರು, ಜಾಕಿ ಪರಮೇಶ್ವರ ಗೌಡರು ಎಂತೆಂಥ ಜನರಿಗೆ ಕೊಟ್ಟಂಥ ಜಿಲ್ಲೆ ಇದು. ಸ್ವಾತಂತ್ರ್ಯ ವೀರರನ್ನು ಜನ್ಮ ಕೊಟ್ಟಂಥ ಈ ಜಿಲ್ಲೆಯಲ್ಲಿ ನನಗೆ ಒಂದೇ ನೋವೇನು ಅಂದರೆ ಇಲ್ಲಿ ಸದಾ ಶಾಂತಿ ನೆಲೆಸಿರಬೇಕು. ಹಿಂದೂ ಮುಸಲ್ಮಾನರು ಒಂದು ತಾಯಿಯ ಮಕ್ಕಳ ಎಂದು ದಕ್ಷಿಣ ಕನ್ನಡದಲ್ಲಿ ಜೀವನ ಮಾಡ್ತಾರೋ ಅವತ್ತು ನನ್ನ ಆತ್ಮಕ್ಕೆ ತೃಪ್ತಿ ಆಗತ್ತೆ. ಆ ಸಂಕಲ್ಪ ಇಟ್ಕೊಂಡು ಇವತ್ತು ಈ ಹೈವೇಯಲ್ಲಿ ನಿಜಕ್ಕೂ ಬಶೀರ್ ಅವರು ರಿಸ್ಕ್ ತಗೊಂಡಿದ್ದಾರೆ. ಮಂಗಳೂರಿನಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಭಾರಿ ಕಷ್ಟ. ಆದರೂ ನೀವು ರಿಸ್ಕ್ ತಗೊಂಡಿದ್ದೀರಿ. ನಿಮ್ಮ ತಂದೆಯವರ ತಾಯಿಯವರ ಆಶೀರ್ವಾದದಿಂದ ಭಗವಂತ ನಿಮ್ಮನ್ನು ಕೈ ಹಿಡಿತಾನೆ. ಇದು ಒಂದು ಸಕ್ಸಸ್ಫುಲ್ ಆಸ್ಪತ್ರೆ ಆಗುತ್ತೆ ಅನ್ನಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಿ, ನೀವೆಲ್ಲರೂ ಕೂಡ ಬಂದ ಜನ, ಇದು ತಂದ ಜನ ಇಲ್ಲ. ನಾನು ನೋಡಿದೆ ಜನ ಜಾಸ್ತಿ ಇದ್ದರೂ ಕುರ್ಚಿ ಕಡಿಮೆ ಆಯಿತು. ನೀವು ಲೆಕ್ಕ ಹಾಕಿದ ಕಡಿಮೆ ಕುರ್ಚಿ, ಜನ ಜಾಸ್ತಿ ಇದ್ದರೂ ನಿಲ್ಲಕ್ಕೆ ಜಾಗ ಇರಲಿಲ್ಲ, ಕೂರಕ್ಕೆ ಜಾಗ ಇರಲಿಲ್ಲ ಜನರಿಗೆ. ಕಾರಣ ನಿಮ್ಮ ಜನಪ್ರಿಯತೆ ಮತ್ತು ವಿಟ್ಲದಲ್ಲಿ ನಿಮ್ಮ ಕುಟುಂಬಕ್ಕಿರ್ತಕ್ಕಂಥ ಒಂದು ಒಳ್ಳೆಯ ಹೆಸರು. ಭಾರಿ ದೊಡ್ಡ ಕುಟುಂಬ. ವಿಟ್ಲದಲ್ಲಿ ಅವರೇ ಮನಸ್ಸು ಮಾಡಿದ್ರೆ ಒಂದು MLA ಆರಿಸ್ಬೋದು, ಅಷ್ಟು ಓಟಿದೆ ಅವ್ರ ಕುಟುಂಬದಲ್ಲಿ. ಜನಸಂಖ್ಯೆ ಕಡಿಮೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮಕ್ಕಳಿಗೆ ಹೇಳೋಗ್ತೀನಿ, ಎಷ್ಟು ಡಿಗ್ರಿ ತೊಗೊಂಡ್ರು ಚಿಂತೆ ಇಲ್ಲ, ಮಕ್ಕಳು ಮಾಡ್ತಾ ಇರಪ್ಪ, ಮಕ್ಕಳನ್ನು ಕಡಿಮೆ ಮಾಡಬೇಡ. ಆ ಸಂಪತ್ತಿಂದನೇ ದೇವರು ನಿಮಗೆ ರೋಜಿ ಕೊಡ್ತಾನೆ ಅನ್ನಕ್ಕಂಥದ್ದು ಸ್ಪಷ್ಟ ಅನ್ನಕ್ಕಂಥ ಮಾತನ್ನು ಹೇಳಿ, ಅಲ್ಲಾವಿನ ಹೆಸರಿನಲ್ಲಿ ಇವತ್ತು ಈ ಆಸ್ಪತ್ರೆಯ ಒಳ್ಳೆಯದಾಗಲಿ,
ಬದರಿಂಗಳ ಕಾವಲು ಇದಕ್ಕಿರಲಿ ಅಂಥೇಳಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ CM ಇಬ್ರಾಹಿಂ ಅವರೇ. ಭಾರತ ಸರ್ಕಾರದ ಮಾಜಿ ಕೇಂದ್ರ ಸಚಿವರು ಶ್ರೀಯುತ ಡಾಕ್ಟರ್ ಅಬ್ದುಲ್ ಬಶೀರ್ VK ಇವರು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದರ ಇನಾಗ್ರೇಷನ್ನ ವೇದಿಕೆಯಲ್ಲಿ ಇವರನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲಿನ ಸನ್ಮಾನದ ಜೊತೆಗೆ ಸೇರಿದಂತಹ ಎಲ್ಲರೂ ಜೋರಾದ ಚಪ್ಪಾಳೆಯ ಮುಖೇನ ಅವರಿಗೆ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀಯುತ CM ಇಬ್ರಾಹಿಂ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಹಾಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮುಖೇನ ಶ್ರೀಯುತ ವಿನಯ್ ಕುಮಾರ್ ಸೊರಕೆ. ನೂತನವಾಗಿ ಉದ್ಘಾಟನೆ ಆದಂಥ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶ್ರೀಯುತ ಬಶೀರ್ ಅವರೇ, ಹೆಸರಿನಲ್ಲಿ CM, ಮಾತಿನಲ್ಲೂ ಕೂಡ CM, ನಮಗೆಲ್ಲರಿಗೂ ಕೂಡ CM ಆದಂಥ ಕೇಂದ್ರ ಸಚಿವರಾಗಿದ್ದಂಥ CM ಇಬ್ರಾಹಿಂ ರವರೇ, ನಮ್ಮ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ಶ್ರೇಯಸ್ ಪಟೇಲ್ ರವರೇ, ನಮ್ಮ ನೆರೆಯ ಶಾಸಕರಾದಂಥ ಮಂಜೇಶ್ವರ ಶಾಸಕರಾದಂಥ ಅಶ್ರಫ್ ರವರೇ, ಡಾಕ್ಟರ್ ಅವರೇ, MS ರವರೇ, ನಮ್ಮ STPಯ ಅಧ್ಯಕ್ಷರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ವೈದ್ಯಾಧಿಕಾರಿಗಳೇ, ಗಣ್ಯರೇ, ಶ್ರೀಯುತ ಖಾದರ್ ಅವರೇ, ನೆರೆದಂಥ ಎಲ್ಲ ನನ್ನ ಹಿರಿಯ ಕಿರಿಯ ಬಂಧುಗಳೇ, ಜನಪ್ರಿಯ ಆಸ್ಪತ್ರೆಯ ಒಂದು ಉದ್ಘಾಟನೆ ಅಂತ ಹೇಳಿದರೆ ಇಡೀ ಅನೇಕ ವರ್ಷಗಳ ಒಂದು ಚಾರಿತ್ರೆಯನ್ನು ನೆನಪು ಮಾಡುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಖಾದರ್ ಅವರ ಬಶೀರ್ ಅವರ ತಂದೆಯವರು ಆದುನಿ ಹಾಜಿಯವರು. ಹೆಚ್ಚಿನ ನಿಮಿಷ ನಮ್ಮ ಅಜ್ಜನಿಗೆ ಭಾಳ ಹತ್ತಿರ ಸೊರಕೆ ಕೃಷ್ಣ ಪೂಜಾರಿ ಅಂತೇಳಿ ನಮ್ಮ ಅಜ್ಜ ಇದ್ದರು. ಅವ್ರಿಗೇನಾದರೂ ದುಡ್ಡು ಕಡಿಮೆ ಆಯಿತು ಅಂತೇಳಿದರೆ ಆದುನಿ ಹಾಜಿ ಅವರಿಗೆ ಹೇಳಿ ಕಳಿಸುವಂಥದ್ದು ಪದ್ಧತಿ. ಅಂಥ ಒಂದು ಹಿರಿಯರ ಕಾಲದಿಂದ ಒಡನಾಟ ಇದ್ದಂಥ ಒಂದು ಕುಟುಂಬ. ಹೆಚ್ಚಿನ ನಿಮಿಷ ನಾನು 2 ಬಾರಿ ಪುತ್ತೂರಿನಲ್ಲಿ ಶಾಸಕನಾಗಿರುವಂಥ ಸಮಯದಲ್ಲಿ ಅವರ ಇಡೀ ಕುಟುಂಬದ ಅವಿರತವಾದಂಥ ಒಂದು ಹೋರಾಟ, ನನ್ನ ಗೆಲುವಿಗೋಸ್ಕರ ನಿರಂತರವಾಗಿ ಹೋರಾಟ ಮಾಡಿದಂಥ ಒಂದು ಕುಟುಂಬ. ಇವತ್ತು ಪ್ರತಿ ಸಂದರ್ಭದಲ್ಲಿ ಕೂಡ CM ಇಬ್ರಾಹಿಂ ಅವರು ಕೂಡ ನಾವು ಜೊತೆಯಲ್ಲಿ ಉರುಸ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇತ್ತು. ಹಿಂದಿನ ಹಿರಿಯ ತಂಗಲ್ರವರು, ಸೈಯದ್ ತಂಗಲ್ರವರು, ಇವತ್ತು ಅವರು ಪ್ರತಿ ಕಾರ್ಯಕ್ರಮ ಕೂಡ ಬರ್ತಾಯಿದ್ರು. ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಒಟ್ಟು ಸೇರಿಕೊಂಡು ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳಿತ್ತು. ನಾನು ಕೂತ್ಕೊಂಡು ಆಲೋಚನೆ ಮಾಡುವಂಥದ್ದು, ಬಶೀರ್ ಅವರು ವೈದ್ಯರಾದ ನಂತರ ಈ ಸಂಸ್ಥೆ ಎಷ್ಟು ಬೆಳವಣಿಗೆ ಆಯಿತು. ಈ ಆಸ್ಪತ್ರೆ ಜನಪ್ರಿಯ ಆಸ್ಪತ್ರೆ ಹಾಸನದಲ್ಲಿ ಪ್ರಾರಂಭ ಆದ ನಂತರ ಎಷ್ಟು ವೃದ್ಧಿ ಆಯಿತು. ಬರೇ ಆಸ್ಪತ್ರೆ ಮಾತ್ರ ವೃದ್ಧಿ ಆಗಲಿಲ್ಲ, ಅನೇಕ ಯುವ ಸಮುದಾಯದ ಎಲ್ಲ ಡಾಕ್ಟರ್ಸ್ಗಳಿಗೂ ಕೂಡ ಒಂದು ಆಶಯವಾಗಿ ಈ ಆಸ್ಪತ್ರೆ ಜನಪ್ರಿಯ ಆಸ್ಪತ್ರೆ ಇವತ್ತು ಮೂಡಿ ಬಂದಿದೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಹೆಚ್ಚಿನ ನಿಮಿಷ ಯಾವತ್ತೂ ಕೂಡ ಬಶೀರ್ ಅವರು ಹಾಸನದಲ್ಲಿ ಯಶಸ್ವಿಯಾಗಿ ಆಸ್ಪತ್ರೆ ಅಲ್ಲಿ ಡಾಕ್ಟರ್ ಆಗಿದ್ದರೂ ಕೂಡ ನಮ್ಮ ಊರನ್ನು ಮರೆತಿಲ್ಲ. ನಮ್ಮ ಊರಿನ ಪರಿಸರದಲ್ಲಿ ಎಲ್ಲರಿಗೂ ಬೇಕಾದಂಥ ಒಂದು ಕುಟುಂಬ. ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಖಾದರ್ ಅವರನ್ನು ಚುನಾವಣೆ ಕೂಡ ಸ್ಪರ್ಧೆ ಮಾಡುವಂಥ ಅವಕಾಶ ಆಯಿತು, ವಿಧಾನಸಭಾ ಚುನಾವಣೆಗೆ. ಆದರೆ ಅದರಲ್ಲಿ ಯಶಸ್ವಿ ಕಾಣಲಿಲ್ಲ. ಇವತ್ತು ಆದರೂ ಕೂಡ ಆ ಇಡೀ ಕುಟುಂಬ ಹಿಂದೆ, ಇವತ್ತು ಅಜೀಜ್ರವರು ನಮ್ಮ ಜೊತೆಯಲ್ಲಿ ಇಲ್ಲ,
ಇವತ್ತು ಅವರು ಇರ್ತಿದ್ರೆ ಅವರ ಓಡಾಟನೇ ಬೇರೆ ರೀತಿಯಲ್ಲಿ ಇರ್ತಿತ್ತು. ಪರ್ತಿಪಾಡಿ ಅವರು, ಅವರ ಭಾವ, ಈ ರೀತಿಯಲ್ಲಿ ಒಂದು ಇಡೀ ಕುಟುಂಬ ಸಮಾಜಕ್ಕೆ ಬೇಕಾದಂಥ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟೊಂದೊಂದು ಕುಟುಂಬ. ಇವತ್ತೇನಾದರೂ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡ್ತೀನಿ ಅಂತ ಹೇಳಿದರೆ ಅದು ವಿದ್ಯಾಭ್ಯಾಸ ಮತ್ತು ಆರೋಗ್ಯದೆಡೆಯಲ್ಲಿ. ಇವತ್ತು ಅದರ ಗುಟ್ಟನ್ನು ತಿಳ್ಕೊಂಡಂಥ ಡಾಕ್ಟರ್ ಬಶೀರ್ ಅವರು ಇವತ್ತು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು, ಅವರು ಮುಂದೆ ಅವರ ಭವಿಷ್ಯ ಉನ್ನತಿಯನ್ನು ಕಾಣಬೇಕು ಅನ್ನುವಂಥ ದಿಶೆಯಲ್ಲಿ ಜನಪ್ರಿಯ ವಿದ್ಯಾಸಂಸ್ಥೆಯನ್ನು ಕಟ್ಟುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಅದರ ಜೊತೆಯಲ್ಲಿ ನಮ್ಮ ಪುತ್ತೂರು ಪರಿಸರದಲ್ಲಿ ಅಷ್ಟೊಂದು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇತ್ತು ಅಷ್ಟೊಂದು ಅವಶ್ಯಕತೆ ಆಸ್ಪತ್ರೆಗಳಿಲ್ಲ. ಇವತ್ತು ಏನಿದ್ರೂ ಕೂಡ ಮಂಗಳೂರನ್ನೇ ನಾವು ಡಿಪೆಂಡ್ ಆಗುವಂಥದ್ದು. ಮಂಗಳೂರು ಡಿಪೆಂಡ್ ಆದರೂ ಕೂಡ ಈ ಪಡೀಲು ಎಷ್ಟೋ ಆಕ್ಸಿಡೆಂಟ್ಗಳು, ಎಷ್ಟೋ ತೀವ್ರವಾದಂಥ ರೋಗ ಮಂಗಳೂರಿಗೆ ಸೇರುವುದಕ್ಕಿಂತ ಮೊದಲೇ ಮರಣ ಹೊಂದುವಂಥ ಅವಕಾಶಗಳಾಗ್ತಿತ್ತು. ಇವತ್ತು ಆ ದೃಷ್ಟಿಯಲ್ಲಿ ಈ ಆಸ್ಪತ್ರೆ, ಜನಪ್ರಿಯ ಆಸ್ಪತ್ರೆ ಏನಾಗಿದೆ, ಅನೇಕ ಜನರ ಜೀವ ಉಳಿಸುವಂಥ ಒಂದು ಆಸ್ಪತ್ರೆಯಾಗಿ ಇವತ್ತು ಮೂಡಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆಕ್ಸಿಡೆಂಟ್ ಆಗಲಿ, ಯಾವುದೇ ರೀತಿ ತೀವ್ರವಾದಂಥ ರೋಗ ಆಗಲಿ, ಹೆಚ್ಚಿನ ಅಂಶ ಇಲ್ಲಿ ನಾನು ನೋಡಿದೆ, ಇಲ್ಲಿ ಬಂದಂಥ ಜನರು ಹೆಚ್ಚಿನವರು ಭಾಳಷ್ಟು ದೊಡ್ಡ ಆಕಾಂಕ್ಷೆಯಿಂದ ಇಲ್ಲಿ ಬಂದಿದ್ದಾರೆ. ಉಪ್ಪಿನಗಡಿಯಿಂದ ಬಂದಿದ್ದಾರೆ, ಕಡಬದಿಂದ ಬಂದಿದ್ದಾರೆ, ವಿಟ್ಲದಿಂದ ಬಂದಿದ್ದಾರೆ, ಇಡೀ ಪರಿಸರದಿಂದ ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರದೇ ಒಂದು ಸಂಸ್ಥೆ ಇವತ್ತು ಪ್ರಾರಂಭ ಆಗಿದೆ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಇಲ್ಲಿ ಈ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹೆಚ್ಚಿನ ಅಂಶ 100ಕ್ಕೆ 100 ಪಾಲು ಕೂಡ ಈ ಆಸ್ಪತ್ರೆ ಯಶಸ್ವಿ ಆಗ್ತದೆ. ಯಾಕಂದರೆ ಅಷ್ಟೊಂದು ಡೆಡಿಕೇಟೆಡ್ ಇವತ್ತಿನ ಅವಶ್ಯಕತೆ ಇರುವಂಥ ಎಲ್ಲ ವೈದ್ಯರುಗಳು ಕೂಡ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ ಇವತ್ತು ಆಗಿದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಇವತ್ತು ಆ ದೃಷ್ಟಿಯಲ್ಲಿ ಈ ಸಂತೋಷದ, ಸಂಭ್ರಮದ, ಈ ಪವಿತ್ರವಾದಂಥ ಆರೋಗ್ಯಕ್ಕೆ ಹೆಚ್ಚಿಗೆ ರೀತಿ ಒತ್ತು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ, ಇದರಲ್ಲಿ ಯಶಸ್ಸು ಸಿಗಲಿ. ದೇವರು ಅವರಿಗೆ ಇನ್ನಷ್ಟು ಏನೋ ಇಲ್ಲಿ ಒಂದು ಮಾತು UT ಖಾದರ್ ಅವರು ಹೇಳಿದರು, ಮುಂದಕ್ಕೆ ಒಂದು ಯೂನಿವರ್ಸಿಟಿ ಆಗಲಿ ಅಂತೇಳಿ. ಅಂತಹ 100ಕ್ಕೆ 100 ಪಾಲು ಕೂಡ ಬಶೀರ್ ಅವರ ಕುಟುಂಬಸ್ಥರ, ಅವರ ಶ್ರೀಮತಿಯವರು ಇರ್ಬೋದು, ಅವರ ಮಾವ, ಹಾಸನದ ಮಾವ ಇರ್ಬೋದು, ಅವರ ಕುಟುಂಬಸ್ಥರು ಇರ್ಬೋದು, ಇಡೀ ಆ ಸಂಸ್ಥೆ ಎಲ್ಲ ಇಲ್ಲಿ ಕೆಲಸ ಕಾರ್ಯಕ್ಕೆ ಮುಂದೆ ಬಂದಂಥ ಡಾಕ್ಟರ್ಸ್ ಇರ್ಬೋದು, ಇವರೆಲ್ಲರ ಒಂದು ಶಕ್ತಿ ಮೀರಿದ ಪ್ರಯತ್ನ ಇದ್ದರೆ ಅದು ತುಂಬ ಸಮಯ ತಗೊಳ್ಳಿಕ್ಕಿಲ್ಲ, ಒಂದು ಯೂನಿವರ್ಸಿಟಿ ಆಗಿ ಇವತ್ತು ಮುಂದೆ ಬರುವಂಥ ಅವಕಾಶ ಆಗ್ತದೆ. ಅದಾಗಲಿ. ಹೆಚ್ಚಿನ ಅಂಶ ಇಡೀ ಜನಪ್ರಿಯ ಅಂತ ಹೇಳಿದರೆ 100ಕ್ಕೆ 100 ಪಾಲು ಕೂಡ ಜನಪ್ರಿಯವಾಗಿ ಮುಂದೆ ಬರಲಿ ಈ ಸಂಸ್ಥೆ ಅಂತೇಳಿ ನಾನು ಆಶಿಸಿಕೊಂಡು ಶುಭ ಕೋರಿ ನಾನು ಅಶ್ರಫ್ರವರಿಗೆ ಹೇಳಿದೆ, ನೀವು ನ್ಯಾಷನಲ್ ಹೈವೇಲಿ ಹೋಗಬೇಡಿ, ಖಾದರ್ ಹೇಗೂ ಸೇತುವೆ ಮಾಡಿದ್ದಾರೆ, ನೇರವಾಗಿ ತಮಗೆ ನಮ್ಮ ಮಂಜೇಶ್ವರ ಕ್ಷೇತ್ರದಿಂದ ಎಲ್ಲ ಇಲ್ಲಿಗೆ ಬರ್ಬೋದು, ಈ ಆಸ್ಪತ್ರೆಗೆ ಬರ್ಬೋದು, ಬರೇ ಈ ರಾಷ್ಟ್ರೀಯ ಹೆದ್ದಾರಿ ಮಾತ್ರ ಅಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ನಾನು ಉಲ್ಲೇಖ ಮಾಡಿದೆ. ಹೆಚ್ಚಿನ ಅಂಶ ಅವರೆಲ್ಲರ ಸಹಭಾಗಿತ್ವದಲ್ಲಿ ಒಂದು ಆಸ್ಪತ್ರೆ ಪ್ರಸಿದ್ಧ ಆಗಲಿ, ಹೆಸರು ಜನಪ್ರಿಯತೆ ಆಗಲಿ, ಮುಂದಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಒಂದು ಸಂಸ್ಥೆಯಾಗಿ ಮೂಡಿ ಬರಲಿ ಅಂತೇಳಿ ಆಶಿಸಿಕೊಂಡು ಶುಭ ಕೋರಿ ನಾನು ನನ್ನ ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರಿಗೆ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ. ನಿಮ್ಮೆಲ್ಲರ ಜೋರಾದಂತಹ ಒಂದು ಚಪ್ಪಾಳೆಯ ಗೌರವ ಬರಬೇಕು ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರಿಗೆ. ಹಾಗೆ ಶ್ರೀಯುತ ಅಬ್ದುಲ್ ಬಶೀರ್ ವಿಕೆ ಅವರು ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರನ್ನ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲಿನ ಸನ್ಮಾನದ ಜೊತೆಗೆ ಸೇರಿದಂತಹ ಎಲ್ಲರೂ ಚಪ್ಪಾಳೆಯ ಒಂದು ಗೌರವವನ್ನ ನೀಡಿ ಸನ್ಮಾನವನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರೇ, ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ನಿಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಧನ್ಯವಾದಗಳು. ಹಾಗೆ ದಿವಾಕರ್ ಮೈಸೂರ್ SLV ಮೈಸೂರು ಇದರ ಚೇರ್ಮನ್ ಅವರು ವೇದಿಕೆಗೆ ಬಂದು ಶ್ರೀಯುತ ಡಾಕ್ಟರ್ ಅಬ್ದುಲ್ಲಾ ವಿಕೆ ಅವರನ್ನ ಸನ್ಮಾನಿಸಲಿಕ್ಕಿದ್ದಾರೆ. ಧನ್ಯವಾದಗಳು ಶ್ರೀಯುತ ದಿವಾಕರ್ SLV ಮೈಸೂರು ಅವರಿಗೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಂಗ್ ಅಂಡ್ ಡೈನಾಮಿಕ್ MP of Hassan
ಸಂಸದರು ಹಾಸನ ಶ್ರೀಯುತ ಶ್ರೇಯಸ್ ಎಂ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ವೇದಿಕೆಯಲ್ಲಿ ಹಾಸನತಹ ಈಗ ತಾನೇ ನಿರ್ಗಮಿಸಿದಂತಹ ಘನ ಸರ್ಕಾರದ ಸಭಾಧ್ಯಕ್ಷರಂತಹ ಖಾದರ್ ಸಾಹೇಬ್ರವರಿಗೆ ನಮಸ್ಕರಿಸುತ್ತಾ ಮತ್ತು ಘನ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಹಾಸನತಹ ಜನಪ್ರಿಯ ರಾಜ್ಯ ಕಂಡ ಅಪ್ರತಿಮ ನಾಯಕರೊಬ್ಬರಾದಂತಹ ಈ CM ಇಬ್ರಾಹಿಂ ಸಾಹೇಬ್ರೆ, ಈಗ ತಾನೇ ನಿರ್ಗಮಿಸಿದಂತಹ ನಮ್ಮ ವಿನಯ್ ಕುಮಾರ್ ಸರ್ ಅವರೇ, ರಾಮನಾಥ್ ನೈ ಸಾಹೇಬ್ರೆ, ವೇದಿಕೆ ಮೇಲಿದ್ದಂತಹ ನಮ್ಮ ಮಂಜೇಶ್ವರ ಶಾಸಕರಾದಂತಹ ಶಾಸಕರೇ, ಮತ್ತು ನಮ್ಮ ನೆಚ್ಚಿನ ಕಾರ್ಯಕ್ರಮದ ಕೇಂದ್ರಂಬಿದ್ದು ಒಂದು ಹಾಸನದ ಒಂದು ಮಂಗಳೂರಿನಕ್ಕಿಂತ ಹೆಚ್ಚಾಗಿ ಹಾಸನದ ಹೆಮ್ಮೆ ಪುತ್ರ ಅಂತಲೇ ಹೇಳ್ಬೋದು ಬಶೀರ್ ಸಾಹೇಬ್ರವರೇ, ವೇದಿಕೆ ಮುಂಭಾಗದಲ್ಲಿದ್ದಂತಹ ಎಲ್ಲ ನಮ್ಮ ನೆಚ್ಚಿನ ಸ್ಥಳೀಯ ಮುಖಂಡರೇ, ಸಾರ್ವಜನಿಕರೇ, ಇವತ್ತು ನಮ್ಮ ಹಾಸನದಲ್ಲಿ ಜನಪ್ರಿಯ ಹಾಸ್ಪಿಟ್ಲ ಒಂದು ಏನು ಭರ್ಜರಿಯಾಗಿ ಅಭೂತಪೂರ್ವಕವಾಗಿ ಒಂದು ಯಶಸ್ಸು ಕಂಡು ಮುನ್ನಡೆಯುತ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ಹಾಸನದಲ್ಲಿ ನಮ್ಮ ಬಶೀರ್ ಸಾಹೇಬ್ರ ಕಾರ್ಯವೈಖರಿಯ ಬಗ್ಗೆ ನಾನು ಖಂಡಿತವಾಗಿಯೂ ಎರಡು ಮಾತು ಆಡಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಎಷ್ಟೇ ಬಡವರು ಹೋಗಲಿ ಏನೇ ಆಗಲಿ ಮೊದಲೇ ಅವರು ಒಂದು ಗುರಿ ಅಂದರೆ ಮೊದಲೇದು ಚಿಕಿತ್ಸೆ ಕೊಡೋದು, ಆಮೇಲೆ ಬಿಲ್ ಅದು ಇದು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಹೇಗೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸವಲತ್ತು ಕೊಡ್ತಾರೆ ಅದೇ ರೀತಿ ಪ್ರಾಮಾಣಿಕವಾಗಿ ಕೊಡುವಂಥ ಆಸ್ಪತ್ರೆ ಅಂತ ಹೇಳಿದ್ರೆ ಅದು ನಮ್ಮ ಜನಪ್ರಿಯ ಆಸ್ಪತ್ರೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇವತ್ತು ಸಾಹೇಬರು ಬಂದು ನನ್ನ ಬರಲೇಬೇಕಂತ ಹೇಳಿದ್ರು. ನನಗೆ ಇವತ್ತು ಕಾರ್ಯಕ್ರಮ ಜಾಸ್ತಿ ಇತ್ತು, ಆದರೂ ಸಹ ಬಂದೆ. ಆಸ್ಪತ್ರೆ ನಾನು ಇನ್ನೂ ಒಳಗಡೆ ಹೋಗಿಲ್ಲ, ಹೊರಗಡೆ ನೋಡಿದೆ, ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಿಂದ ಇಲ್ಲೊಂದು ಏನಂತ ಹೇಳ್ತಾರೆ ಒಂದು ಶಾಖೆ ಜನಪ್ರಿಯ ಆಸ್ಪತ್ರೆ ಓಪನ್ ಆಗ್ತಿದೆ ಅಂತ ನಮಗೆಲ್ಲ ಹೆಮ್ಮೆ ತರುವಂತಹ ಖುಷಿ ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಖಾದರ್ ಸಾಹೇಬ್ರು ಹೇಳಂಗೆ ಈಗ ಅವ್ರಿಗೆ ಶಾಲೆಗಳು, ಫಾರ್ಮಸಿ ಕಾಲೇಜಸ್ ಇರ್ಬೋದು ಮತ್ತು ನರ್ಸಿಂಗ್ ಕಾಲೇಜೆಲ್ಲ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಹಾಸನದಲ್ಲೇ ನನಗೆ ಹೆಚ್ಚಾಗಿ ನಮ್ಮ ಬಶೀರ್ ಸಾಹೇಬ್ರನ್ನ ಈ ಕಡೆ ಕಳ್ಸೋಕ್ಕೆ ನಮಗೆ ಇಷ್ಟ ಇಲ್ಲ. ಹಾಸನದಲ್ಲಿ ಒಂದು ಮೆಡಿಕಲ್ ಕಾಲೇಜು ಮತ್ತು ಹಾಸನದಲ್ಲೇ ಇನ್ನು ಮತ್ತೊಂದು ಏನು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಯಾವುದೇ ಕಾಲೇಜ್ ಆಗಲಿ ಅದು ಹಾಸನದಲ್ಲಿ ಮಾಡಬೇಕಂತ ನನಗಿದೆ. ಯಾಕಂದರೆ ಇಲ್ಲಿ ಕಳಿಸ್ಕೊಡೋಕ್ಕೆ ಖಂಡಿತವಾಗಿಯೂ ನೀವು ನನ್ನ ಬೈಕೊಂಡ್ರೂ ಪರವಾಗಿಲ್ಲ, ಅದು ನನ್ನ ಹಾಸನದ ಬಗ್ಗೆನೇ ಮಾತಾಡಬೇಕು. ನಮ್ಮ ಬಶೀರ್ ಸಾಹೇಬ್ರ ನಾವಿಲ್ಲಿ ಕಳಿಸ್ಕೊಡೋಕ್ಕೆ ಇಷ್ಟ ಇಲ್ಲ, ಆದರೂ ಆಸ್ಪತ್ರೆ ಮಾಡಿಬಿಟ್ಟಿದ್ದಾರೆ, ಅದು ನಮಗೆ ಖುಷಿ ಆಗ್ತಿದೆ. ಯಾಕಂದರೆ ಸಾರ್ವಜನಿಕರ ಒಂದು ಆಸ್ಪತ್ರೆ ಆಗಿರೋದ್ರಿಂದ, ಇಲ್ಲಿ ಹೈವೇ ಆಗಿರೋದ್ರಿಂದ ಖಂಡಿತವಾಗಿಯೂ ಬಶೀರ್ ಸಾಹೇಬ್ರು ಅದ್ಭುತವಾದ ಒಂದು ಯೋಚನೆ ಮಾಡಿ ಇವತ್ತು ಆಸ್ಪತ್ರೆನ ಮಾಡಿದ್ದಾರೆ. ಖಂಡಿತವಾಗಿ ಒಂದೊಂದು ಜೀವನೂ ಉಪಯೋಗವಂತ ಕೆಲಸ. ಯಾಕಂತೇಳಿ ಒಂದೊಂದು ನಿಮಿಷನೂ ಅಪಘಾತವಾಗಿದ್ದಾಗಲಿ ಹುಷಾರ್ ತಪ್ಪದಾಗಲಿ ಒಂದೊಂದು ನಿಮಿಷನೂ ಆ ಒಂದು ರೋಗಿಗೆ ಅದು ಏನಂತ ಹೇಳ್ತಾರೆ, ಇಟ್ಸ್ ಅ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ, ಗೋಲ್ಡನ್ ಮಿನಿಟ್ ಅಂತ ಹೇಳ್ತಾರೆ. ಹಾಗಾಗಿ ಈ ಹಾಸ್ಪಿಟ್ಲು ನಿಜವಾಗ್ಲೂ 100ಕ್ಕೆ 100 ಯಶಸ್ವಿ ಕಾಣೋದು ಶತಸಿದ್ಧ ಅಂತ ನಾನು ವೇದಿಕೆ ಮುಖಾಂತರ ಹೇಳ್ತಾ, ಜೊತೆಗೆ ನಾವು ಹೇಗೆ ಮಂದಿರ ಮಸೀದಿಗಳನ್ನ ನಾವು ಗೌರವಿಸ್ತೀವಿ, ಪವಿತ್ರವಾದ ಸ್ಥಳ ಅಂತ ಹೇಳ್ತೀವಿ, ಅದೇ ರೀತಿ ನನಗೆ ವೈಯಕ್ತಿಕವಾಗಿ ಆಸ್ಪತ್ರೆಯೂ ಸಹ ಪವಿತ್ರವಾದ ಸ್ಥಳ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆಯಿಂದ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಜೀವ ಉಳಿಸುವವರೇ ಅವರು ದೇವರು. ಅದು ನಮಗೆ ನೆಡನಾಡುವ ದೇವರು ಅಂತ ಯಾರು ಇದ್ದರೆ ನಾವು ಮಂದಿರ ಮಸೀದಿಲಿ ನಾವು ನೋಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ನಾವು ಬೇಡ್ತೀವಿ ವರ ಕೊಡಿ ಅಂತ. ಆದರೆ ನೆಡವಾಳುವ ದೇವರು ಅಂತ ಹೇಳಿದ್ರೆ ಅದಕ್ಕೂ ವೈದ್ಯರು. ಯಾಕಂದರೆ ನಮಗೆ ಜೀವ ಕೊಟ್ಟಿರೋ ತಾಯಿ ಆದರೆ ಅದನ್ನ ನೋಡ್ಕೊಂಡು ಹೋಗೋದು ಜೀವನ ಪೂರ್ತಿ ಅದು ವೈದ್ಯರು. ಹಾಗಾಗಿ ಅವರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತು ಬಶೀರ್ ಸಾಹೇಬರು ಇಲ್ಲೊಂದು ಆಸ್ಪತ್ರೆಯನ್ನು ಓಪನ್ ಮಾಡಿದ್ದಾರೆ. ಖಂಡಿತವಾಗಿಯೂ ಭಗವಂತ ಒಳ್ಳೇದು ಮಾಡಲಿ. ಇಂಥ ಇನ್ನೂ 10 ಹಲವಾರು ಆಸ್ಪತ್ರೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆ ಬಡವರಿಗೆ ಮಾಡುವಂತಹ ಏನವರ ಒಂದು ಉದಾರ ಮನೋಭಾವ ಇದೆ, ಅದು ಹೀಗೆ ಮುಂದುವರಲಿ. ಸದಾಕಾಲ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಕರೆಸಿ ಗೌರವಿಸಿ ಮಾತಾಡಿಸಿದ್ದೆ ನಮ್ಮ ಬಶೀರ್ ಸಾಹೇಬ್ ಕುಟುಂಬಕ್ಕೂ ಮತ್ತು ಎಲ್ಲ ನಮ್ಮ ಜನಪ್ರಿಯ ಹಾಸನ ಮತ್ತು ಇಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಆಗಮಿಸಿ ಈ ಒಂದು ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ದಿಸ್ ಒಕೇಶನ್. ಥ್ಯಾಂಕ್ ಯು ಸೇರಿದಂತಹ ಎಲ್ಲರೊಮ್ಮೆ ಜೋಡಾದಂತಹ ಚಪ್ಪಾಳೆಯನ್ನ ಕೊಟ್ಟು ಅವರನ್ನ ಗೌರವಿಸೋಣ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಜನರು ಇನ್ನಷ್ಟು ಪಾಲಿಟಿಕ್ಸ್ಗೆ ರಾಜಕೀಯಕ್ಕೆ ಬಂದರೆ ನಿಜವಾಗಿಯೂ ಖುಷಿ. ಯಾಕಂತ ಹೇಳಿದ್ರೆ ಇನ್ನಷ್ಟು ಸಾಧನೆಯನ್ನ ಮಾಡ್ಬೋದು ಅನ್ನೋದು ಭಾರತ ದೇಶದ ರಾಜಕೀಯ ವಲಯದಲ್ಲೂ ಭಾಷಣ ವಲಯದಲ್ಲೂ ಈಗಲೂ ನಮಗೆ ಅದ್ಭುತ ವ್ಯಕ್ತಿತ್ವ ಅಂತ ಹೇಳ್ಬೋದಾದ ಮಾಜಿ ಕೇಂದ್ರ ವಿಮಾನಯಾನ ಸಚಿವರಾದ ಶ್ರೀ CM ಇಬ್ರಾಹಿಂರವರೇ, ಹಾಸನದ ಸಂಸದರಾದ ಯುವಕರಾದ ಶ್ರೇಯಸ್ ಪಾಟೀಲ್ರವರಿದ್ದಾರೆ. ವೇದಿಕೆಯಲ್ಲಿ ಹಲವಾರು ಗಣ್ಯಾತಿ ಗಣ್ಯರಿಂದ ಶ್ರೀಮಂತಗೊಂಡಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಜನಪ್ರಿಯ ಆಸ್ಪತ್ರೆ ಭಾರತ ದೇಶದಲ್ಲಿ
ನಾವು ಸಾಧಾರಣವಾಗಿ ಮಾತನಾಡೋ ಮಾತಿದೆ, ಏಷ್ಯಾದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳಿರುವ ಜಿಲ್ಲೆ ಯಾವುದಂತ ಕೇಳಿದರೆ ಸಾಧಾರಣವಾಗಿ ಹೇಳೋ ಒಂದು ಉತ್ತರ ಅಂತ ಹೇಳಿದರೆ ಅದು ಮಂಗಳೂರು ಅಂತ ಹೇಳ್ತಾ ಇದ್ದೇವೆ. ಆ ಮಂಗಳೂರಲ್ಲಿ ವೈದ್ಯಕೀಯ ವಲಯದಲ್ಲಿ ಹಲವಾರು ವರ್ಷಗಳ ಶ್ರೀಮಂತ ಇತಿಹಾಸವಿರುವ ಜಿಲ್ಲೆ. ಅದೇ ರೀತಿಯಲ್ಲಿ ಹಲವಾರು ಶ್ರೀಸಾಮಾನ್ಯರಿಗೆ ಜೀವವನ್ನು ತಿರುಗಿಸಿಕೊಟ್ಟಂಥ ಒಂದು ಜಿಲ್ಲೆ. ಅಲ್ಲಿ ಆಸ್ಪತ್ರೆಗಳು ಬರುವಾಗ ಸಾಧಾರಣವಾಗಿ ಆಸ್ಪತ್ರೆಗಳ ಉದ್ಘಾಟನಾ ಸಮಾರಂಭದಲ್ಲಿ ವ್ಯಾಪಾರ ಜಾಸ್ತಿ ಆಗಲಿ ಅಂತ ಪ್ರೇಯರ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಚಿನ್ನದ ಮಳಿಗೆ ಉದ್ಘಾಟನಾ ಸಮಾರಂಭದಲ್ಲಿ ವ್ಯಾಪಾರ ಜಾಸ್ತಿ ಆಗಲಿ ಅಂತ ಪ್ರೇಯರ್ ಮಾಡ್ಬೋದು. ಜವಳಿ ಅಂಗಡಿಯಲ್ಲೂ ಕೂಡ ಆ ರೀತಿ ಪ್ರಾರ್ಥನೆ ಮಾಡ್ಬೋದು. ಆಸ್ಪತ್ರೆಗೆ ಬಂದು ನಿಮ್ಮ ವ್ಯಾಪಾರ ಜಾಸ್ತಿ ಆಗಲಿ ಅಂತ ಹೇಳಿದರೆ ಎಲ್ರಿಗೂ ರೋಗ ಬರಲಿ ಅಂತ ಪ್ರೇಯರ್ ಮಾಡಿದ ರೀತಿ ಆಗ್ತದೆ. ಆದ ಕಾರಣ ಈ ಸಂದರ್ಭದಲ್ಲಿ ರೋಗ ಬಾರದ ರೀತಿಯಲ್ಲಿ ಹೊಸ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಹಾಸನದಲ್ಲಿ ಬಹಳ ಹೆಸರುವಾಸಿಯಾದ ಅವರ ವ್ಯಕ್ತಿತ್ವವಾಗಿದ್ದಾರೆ ಶ್ರೀ ಬಶೀರ್ ಅವರು. ನಾನು ಲತೀಫ್ ಸರ್ ಅವರ ಜೊತೆಯಲ್ಲಿ ಅವರೊಂದು ಸಲ ಹಾಸನದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಎಂಬ ಉದ್ದೇಶದಿಂದ ಒಂದು 60 ಎಕರೆ ಜಾಗವನ್ನು ಖರೀದಿ ಮಾಡಿ ನನಗೆ ಅನಿಸ್ತಾ ಇದೆ ಸನ್ಮಾನ್ಯ CM ಇಬ್ರಾಹಿಂರವರು ಆ ಪದ್ಧತಿಗೆ ಅವರಿಗೆ ಬೇಡ ಅಂತ ಹೇಳಿದ್ದು CM ಇಬ್ರಾಹಿಂರು ಅಂತ ಕಾಣ್ತಾ ಇದೆ. ಬಶೀರ್ ಡಾಕ್ಟರ್ ಮತ್ತು ಲತೀಫ್ ಚನ್ ಅವರು ಹಾಸನದಲ್ಲಿ ಒಂದು ಮೆಡಿಕಲ್ ಕಾಲೇಜಿನ ಎಲ್ಲ ಪ್ರಾಜೆಕ್ಟ್ ಮಾಡಿ ಅದು ತರಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿದರು. ಅದರೆಡೆಯಲ್ಲಿ ಏನೋ ಹಲವಾರು ಕಾರಣಗಳಿಂದ ಆ ಪ್ರಾಜೆಕ್ಟನ್ನು ಅವರು ಕೈಬಿಟ್ಟರು. ಅಂದಿನಿಂದ ನಾನು ಬಲ್ಲಂಥ ಅವರ ವ್ಯಕ್ತಿತ್ವ. ನಾನು ಅವರ ಸ್ವಾಗತ ಭಾಷಣ ಪ್ರತಿಯೊಬ್ಬರಿಗೆ ಮಾಡುವಾಗ ನಾನು ಹೇಳಿದ್ದನ್ನು CM ಇಬ್ರಾಹಿಂ ಸರ್ ಅವರು ಭಾಷಣದಲ್ಲಿ ಹೇಳಿದರು, ಮುಂದಿನ ಸಲ ವಿಧಾನಸಭೆಗೆ ಸೀಟು ಕೊಡುವ ಅಂತ. ಅವರಿಗೆ ಆ ರೀತಿ ಒಂದು ಗುಣ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಸುದೀರ್ಘವಾದ ಭಾಷಣಕ್ಕೆ ಮುಂದುವರಿತಾ ಇಲ್ಲ. ಮಂಗಳೂರು ಅಂತ ಹೇಳಿದರೆ ನನ್ನ ಕಾಸರಗೋಡಿನವರು ಅತಿ ಹೆಚ್ಚು ಶಿಕ್ಷಣಕ್ಕೂ ಮದ್ದಿಗೂ ಬರುವ ವಲಯ ಅಂತ ಹೇಳಿದರೆ ಮಂಗಳೂರು. ಆದರೆ ನೋವು ಅಂತ ಹೇಳಿದರೆ ಕೋವಿಡ್ ಬಂದಾಗ ಮಾತ್ರ ಗಡಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಹೇಳಿದರು, ನೀವು ಇಲ್ಲಿಗೆ ಬರಬೇಡಿ ಅಂತ ಹೇಳಿದ ಒಂದು ಕೈ ನೆನಪು ಈಗಲೂ ಕೂಡ ಇದೆ. ಆವಾಗ ಸುಪ್ರೀಂ ಕೋರ್ಟಿಗೆ ಆ ಒಂದು ಗಡಿಯನ್ನು ಓಪನ್ ಮಾಡಲಿಕ್ಕೆ ಹೋದ ಕೇರಳದ ಏಕೈಕ ರಾಜಕೀಯ ವ್ಯಕ್ತಿ ನಾನಂತ ನನಗೆ ಹೆಮ್ಮೆಯಿಂದ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಜನಪ್ರಿಯ ಆಸ್ಪತ್ರೆ ಇನ್ನಷ್ಟು ವೃದ್ಧಿಯಾಗಲಿ ಅಂತ, ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ಪ್ರೇಯರ್ ಮಾಡಿಕೊಂಡು ಶ್ರೀ ಬಶೀರ್ ಅವರ ನೇತೃತ್ವದಲ್ಲಿರುವ ಈ ಒಂದು ಅತ್ಯುತ್ತಮವಾದ ಸಂಸ್ಥೆಗೆ ನನ್ನ ಜಿಲ್ಲೆಯ ಜನರ ಪರವಾಗಿ ಪ್ರತ್ಯೇಕವಾಗಿ ಕೇರಳದ ಏಕೈಕ ಶಾಸಕನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಎಲ್ಲ ರೀತಿಯ ಶುಭಗಳನ್ನು ಬೆಂಬಲವನ್ನು ನೀಡಿಕೊಂಡು ನನ್ನ ಭಾಷಣವನ್ನು ಮುಗಿಸುವಾಗ ಒಂದು ಮಾತನ್ನು ಹೇಳಿಬಿಡ್ತೀನಿ. ಯೂಸುಫ್ ಡಾಕ್ಟರ್ ಅವರು ವೇದಿಕೆಯಲ್ಲಿದ್ದಾರೆ. ನಾನು ಒಂದು ದಿನದಲ್ಲಿ ಕಡಿಮೆ ಅಂದರೆ 2 ದಿವಸ ಆದರೆ ಅವ್ರಿಗೆ ಗಲಾಟೆ ಮಾಡ್ತೀನಿ. ಅವರು ಸಾಧಾರಣ ನನ್ನಲ್ಲಿ ಕೇಳೋದು ಮಾತಿದೆ, ನೀವು ಇವತ್ತು ಬೆಳಗ್ಗೆ ಅಲ್ಲ ಬಿಲ್ಲು ಕಮ್ಮಿ ಮಾಡಲಿಕ್ಕೆ ಕರೆದದ್ದು, ಪುನಃ ಕರಿತೀರಿ ಅಂತ ಹೇಳ್ತಾರೆ. ಬಶೀರ್ ಡಾಕ್ಟ್ರಲ್ಲೂ ಕೂಡ ಹೇಳ್ತೀನಿ, ನಾಳೆಯಿಂದ ನನ್ನ ಒಂದು ಕರೆ ಕೂಡ ಖಂಡಿತ ನಿಮಗೆ ಬರ್ತಾ ಇದೆ, ಅದು ಬಿಲ್ಲು ಕಮ್ಮಿ ಮಾಡಲಿಕ್ಕೆ. ಅದರಲ್ಲಿ ನನಗೊಂದು ಬಿಡುವನ್ನು ಕೊಡಬೇಕಂತ ಕೇಳಿಕೊಂಡು ಸರ್ವಶಕ್ತನ ಅಲ್ಲಾಹು ಒಳಿತನ್ನು ನೀಡಲಿ ಅಂತ ಬೇಡಿಕೊಂಡು ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರಿ ನನ್ನ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕೇರಳ, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ AKM ಅಶ್ರಫ್ ಅವರಿಗೆ. ಈ ಒಂದು ವೇದಿಕೆಯಲ್ಲಿ ಶ್ರೀಯುತ ಡಾಕ್ಟರ್ ಅಬ್ದುಲ್ ಬಶೀರ್ VK ಅವರು. ಧನ್ಯವಾದಗಳು ಸರ್. ಮಂಜೇಶ್ವರದಿಂದ ಮಂಗಳೂರಿಗೆ ಬಂದು ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀಯುತ MS ಮೊಹಮ್ಮದ್, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ. ಜನಪ್ರಿಯ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದಲ್ಲಿ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ನಾಯಕರುಗಳೇ, ನನ್ನ ಅತ್ಯಂತ ಆತ್ಮೀಯರು ಸ್ನೇಹಿತರಾದಂಥ ಡಾಕ್ಟರ್ ಬಶೀರ್ ಅವರೇ, ಹಿರಿಯರಾದಂಥ ಬದ್ರಿಯಾ ಖಾದರ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ, ಡಾಕ್ಟರ್ ಬಶೀರ್ ಅವರು ಅವರ ಬಾಲ್ಯ ಜೀವನದಿಂದಲೇ ನಾನು ಭಾಳಷ್ಟು ಹತ್ತಿರದಿಂದ ತಿಳ್ಕೊಂಡಂಥ ಒಬ್ಬ ವ್ಯಕ್ತಿ. ನಾನು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಇವತ್ತು ಭಾಗವಹಿಸ್ತಾ ಇಲ್ಲ,
ಬದ್ರ್ಯಾ ಕುಟುಂಬದ ಒಬ್ಬ ಅತ್ಯಂತ ಆತ್ಮೀಯ ಸದಸ್ಯನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಡಾಕ್ಟರ್ ಬಶೀರ್ ಅವರು ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಕೂಡ ನಾನು ಭಾಳಷ್ಟು ಹತ್ತಿರದವರು ತಿಳ್ಕೊಂಡಿದ್ದೇನೆ. ಅವರ ಅಣ್ಣ ಬದ್ರಿಯಾ ಖಾದರ್ ಅವರು ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು ಕೂಡ. ಬಹುಶಃ ಇವತ್ತು ನೆನಪಿಸ್ಕೊಳ್ಬೇಕಾದ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದು ದಿವಂಗತ ಅಜೀಜ್ ಅವರು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಏನೇ ಇರಲಿ, ಡಾಕ್ಟರ್ ಬಶೀರ್ ಅವರು ಇವತ್ತು ಹಾಸನದಲ್ಲಿ ಒಂದು ಆಸ್ಪತ್ರೆ ಪ್ರಾರಂಭ ಮಾಡಿ ಅದರ ಹೆಸರಿನ ತಕ್ಕಂತೆ ಅತ್ಯಂತ ಜನಪ್ರಿಯ ಆಸ್ಪತ್ರೆಯಾಗಿ ಇವತ್ತು ಹಾಸನೆಯಲ್ಲಿ ಬಂದಿದೆ ಎಂಬುದನ್ನು ನಾವು ಅವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಅವರ ಮಂಗಳೂರಿನಲ್ಲಿ, ಅವರ ತವರು ಜಿಲ್ಲೆಯಲ್ಲಿ ಕೂಡ ಇವತ್ತು ಜನಪ್ರಿಯ ಆಸ್ಪತ್ರೆ ಪ್ರಾರಂಭ ಮಾಡೋದ್ರ ಮುಖಾಂತರ ನನಗೆ ಅತೀವವಾದಂಥ ವಿಶ್ವಾಸ ಇದೆ ಅಂತ ಹೇಳಿದರೆ ಇವತ್ತು ಮುಂದಿನ ದಿನಗಳಲ್ಲಿ ಮಂಗಳೂರಿನ ಈ ಆಸ್ಪತ್ರೆ ಕೂಡ ಅತ್ಯಂತ ಜನಪ್ರಿಯ ಆಸ್ಪತ್ರೆಯಾಗಿ ಜನರಿಗೆ ಸೇವೆ ಮಾಡುವಂಥ ಕೆಲಸ ಖಂಡಿತವಾಗಿ ಆಗ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಡಾಕ್ಟರ್ ಬಶೀರ್ ಅವರ ಮಾತನ್ನು ಹೇಳಿದರು. ಇವತ್ತು ಕೇವಲ ಒಬ್ಬ ಮನುಷ್ಯನಿಗೆ ಆರೋಗ್ಯ ಮಾತ್ರ ಅಲ್ಲ, ಈ ಸಮಾಜಕ್ಕೆ ಶಿಕ್ಷಣವನ್ನು ಕೂಡ ಕೊಡಬೇಕೆಂಬ ಉದ್ದೇಶದಿಂದ ನಾನು ಭಾಳಷ್ಟು ಶಿಕ್ಷಣ ಸಂಸ್ಥೆ ಕೂಡ ಪ್ರಾರಂಭ ಮಾಡಿದ್ದೆ ಮಾತನ್ನು. ಬಹುಶಃ ಇವತ್ತು ಎಲ್ಲಿವರೆಗೆ ಕಾಯ್ತಾ ಇದ್ದಾರೆ. ಯಾಕೆ ಅಂತೇಳಿದರೆ ನಮ್ಮ ಮಕ್ಕಳಿಗೆ ವಯಸ್ಸು ಯಾವಾಗ ಆಗ್ತದೆ, ಜನಪ್ರಿಯ ಶಾಲೆಗೆ ನಾನು ಯಾವಾಗ ನನ್ನ ಮಕ್ಕಳನ್ನು ಕಳುಹಿಸಲಿಕ್ಕೆ ಆಗ್ತಂಬ ರೀತಿ ಆತಂಕದಲ್ಲಿ ಇವತ್ತು ನಮ್ಮ ಆ ಭಾಗದ ಪೋಷಕರು ಇದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ನೇರಳಕಟ್ಟೆಯ ಜನಪ್ರಿಯ ಗಾರ್ಡನ್ ಎಷ್ಟು ಜನಪ್ರಿಯತೆ ಹೊಂದಿದೆ ಅಂತೇಳಿದರೆ ಇವತ್ತು ಮದುವೆಯ ನಿಶ್ಚಿತಾರ್ಥ ಸಂದರ್ಭದಲ್ಲಿ ಮದುಮಗ ಏನು ಹೇಳ್ತಾನೆ ಅಂತಂದರೆ, ಜನಪ್ರಿಯ ಗಾರ್ಡನ್ನಲ್ಲಿ ಯಾವಾಗ ಫ್ರೀ ಇದೆ, ಯಾವಾಗ ದಿನ ಇದೆ, ಆವತ್ತೇ ನಾನು ಮದುವೆ ಆಗುವುದೆಂಬ ರೀತಿಯ ಮಾತನ್ನು ಕೂಡ ಹೇಳುವಂಥ ಹಂತಕ್ಕೆ ಇವತ್ತು ಜನಪ್ರಿಯ ಗಾರ್ಡನ್ ನೇರಳಕಟ್ಟೆಯಲ್ಲಿ ಬಂದಿದೆ ಎಂಬುದನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಆರೋಗ್ಯ ಮತ್ತು ಶಿಕ್ಷಣ, ಒಬ್ಬ ಮನುಷ್ಯ ನಿಜವಾದ ಮನುಷ್ಯನಾಗಿ ಬದುಕಬೇಕಾದರೆ ಆರೋಗ್ಯ ಮತ್ತು ಭಾಳಷ್ಟು ಶಿಕ್ಷಣ ಭಾಳಷ್ಟು ಅಗತ್ಯವಾದಂಥ ವಿಚಾರ. ಆದ್ದರಿಂದ ಡಾಕ್ಟರ್ ಬಶೀರ್ ಅವರು ಇವತ್ತು ಒಬ್ಬ ವೈದ್ಯನಾಗಿ ಕೇವಲ ಇವತ್ತು ಆರೋಗ್ಯವನ್ನು ಕೊಡುವಂಥ ಕೆಲಸ ಮಾತ್ರ ಅಲ್ಲ, ಶಿಕ್ಷಣ ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡ್ತಾ ಬಂದಿದ್ದಾರೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇವತ್ತು ಡಾಕ್ಟರ್ ಬಶೀರ್ ಅವರು ಎಲ್ಲ ನಮ್ಮ ಸ್ನೇಹಿತರು ಹೇಳಿದ ರೀತಿಯಲ್ಲಿ ಒಂದಲ್ಲ ಒಂದು ದಿನ ಇವತ್ತು ಹಾಸನದಲ್ಲಿ ಅಥವಾ ಮಂಗಳೂರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡುವಂಥ ಹಂತಕ್ಕೆ ಅವರು ಬರಲಿ. ಅದಕ್ಕೆ ಸರ್ವಶಕ್ತನಾದ ಅಲ್ಲಾಹ್ವಿನ ಅನುಗ್ರಹ ಇರಲಿ ಎಂಬ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಂದು ಅವರಲ್ಲಿ ಕಳಕಳೆಯ ಮನವಿ ಅಂತೇಳಿದರೆ, ಇವತ್ತು ಹಾಸನದಲ್ಲಿ ಆಸ್ಪತ್ರೆ ಆಯಿತು, ಮಂಗಳೂರಿನಲ್ಲಿ ಆಯಿತು, ಮುಂದಿನ ದಿನಗಳಲ್ಲಿ ವಿಟ್ಲ ಪುತ್ತೂರಿನ ಆ ಭಾಗದಲ್ಲಿ ಕೂಡ ಒಂದು ಆಸ್ಪತ್ರೆ ತಾವು ದಯವಿಟ್ಟು ಸ್ಥಾಪನೆ ಮಾಡಬೇಕು. ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಸಹಕಾರದ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾವತ್ತೂ ಕೂಡ ಡಾಕ್ಟರ್ ಬಶೀರ್ ಅವರ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ವಿಚಾರಗಳಲ್ಲಿ ನಿಮ್ಮ ಕನಸು ಏನಿದೆ ಆ ಕನಸು ನನಸಾಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ನಿಮ್ಮೊಟ್ಟಿಗಿದೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಡಾಕ್ಟರ್ ಬಶೀರ್ ಅವರಿಗೆ ಆ ಸರ್ವಶಕ್ತನಾದ ಅಲ್ಲಾಹು ಎಲ್ಲ ರೀತಿಯ ಅವಕಾಶ ಮತ್ತು ಶಕ್ತಿಯನ್ನು ಕೊಡಲಿ, ಅವರಿಗೆ ಆರೋಗ್ಯವನ್ನು ಕೊಡಲಿ, ದೀರ್ಘಾಯುಷ್ಯವನ್ನು ಕೊಡಲಿ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹುಶಃ ಎಲ್ಲರೂ ಹೇಳಿದ ರೀತಿಯಲ್ಲಿ ಇವತ್ತು ಮಂಗಳೂರಿನ ಈ ಒಂದು ಈ ಜನಪ್ರಿಯ ಆಸ್ಪತ್ರೆ ನಮಗೆಲ್ಲರಿಗೂ ಯಾರು ಇವತ್ತು ಬಡವರಿದ್ದಾರೆ, ದುರ್ಬಲ ವರ್ಗದವರಿದ್ದಾರೆ, ಕಷ್ಟದಲ್ಲಿ ಯಾರಿದ್ದಾರೆ ಅವರಿಗೆ ಸೇವೆಯನ್ನು ಮಾಡುವಂಥ ರೀತಿಯೆಲ್ಲ ಅವಕಾಶಗಳು ಆಗಲೇ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಾಳಿಯ ಗೌರವ. ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾರ್ಯಕ್ರಮ ಒಂದು ಸುಂದರವಾದಂತಹ ಕಾರ್ಯಕ್ರಮ ಈಗಾಗಲೇ ಕೊನೆಯ ಹಂತದಲ್ಲಿದೆ. ಇಲ್ಲಿ ಮಾತನಾಡುವಂತಹ ಅಥವಾ ಮಾತನಾಡುವುದನ್ನು ಕೇಳುವಂತಹ ತಾಳ್ಮೆ ಯಾರಿಗೂ ಕೂಡ ಇರಲಿಕ್ಕಿಲ್ಲ. ತುಂಬ ಅತಿಥಿಗಳು, ನಮ್ಮ ಶಾಸಕರು, ಸಂಸದರು, ಅದೇ ರೀತಿ ಈ ರಾಜ್ಯದ ಸಭಾಪತಿಗಳು, ಮಂತ್ರಿಗಳು ಈಗಾಗಲೇ ಕಾರ್ಯಕ್ರಮದಲ್ಲಿ ಶುಭ ನುಡಿಗಳನ್ನು ಸಲ್ಲಿಸಿ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಮಂಗಳೂರಿನ ಬಗ್ಗೆ, ಮಂಗಳೂರಿನಲ್ಲಿರುವಂತಹ ವೈದ್ಯಕೀಯ ಕ್ಷೇತ್ರಗಳ ಬಗ್ಗೆಯೂ ಕೂಡ ತುಂಬ ಅತಿಥಿಗಳು ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ವಿಶೇಷವಾಗಿ ಮಂಗಳೂರು ಅಂತ ಹೇಳುವಾಗ ಇಡೀ ಜಗತ್ತಿನಲ್ಲೇ ಗುರುತಿಸುವಂತಹ ಕೆಲವೊಂದು ವಿಚಾರಗಳಲ್ಲಿ, ಅದು ಕೂಡ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಮೆಡಿಕಲ್ ಕಾಲೇಜ್ ಇರುವಂಥದ್ದು ನಾನು ಕೇಳಿದ ಮಟ್ಟಿಗೆ ಜಗತ್ತಿನಲ್ಲಿ ಅದೊಂದು ದಾಖಲೆ ಅಂತ ಕೇಳಿದ್ದೇನೆ. ಬಹುಶಃ ಅದಿರುವಂಥದ್ದು ಕೂಡ ಮಂಗಳೂರಿನಲ್ಲಿ. ಅಂತಹ ಒಂದು ಮಂಗಳೂರಿನಲ್ಲಿ
ಇವತ್ತು ಮತ್ತೊಂದು ನೂತನವಾಗಿ ನಮ್ಮ ಡಾಕ್ಟರ್ ಬಶೀರ್ ಅವರು ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕಿರುವಂಥದ್ದು, ಮಂಗಳೂರಿನಲ್ಲಿ ಈಗಾಗಲೇ ತುಂಬ ಮೆಡಿಕಲ್ ಕಾಲೇಜುಗಳು, ತುಂಬ ಆಸ್ಪತ್ರೆಗಳು, ಒಳ್ಳೆಯ ಗುಣಮಟ್ಟದ, ಅದು ಕೂಡ ವಿಶ್ವಮಟ್ಟದ ಆ ಗುಣಮಟ್ಟದ ಏನು ಚಿಕಿತ್ಸೆ ದೊರೆಯುವಂತಹ ಆಸ್ಪತ್ರೆಗಳು ಕೂಡ ಮಂಗಳೂರಿನಲ್ಲಿದೆ. ಆದರೆ ಮಂಗಳೂರಿನಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆ ಈ ಸಂದರ್ಭದಲ್ಲಿ ಬಹಳ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಮಂಗಳೂರಿನಲ್ಲಿರುವಂತಹ ಕೆಲವು ಆಸ್ಪತ್ರೆಗಳ ಬೇಜವಾಬ್ದಾರಿಗಳ ಬಗ್ಗೆಯೂ ಕೂಡ ಪ್ರಸಕ್ತ ದಿನಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇದನ್ನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಒಂದು ರಾಜಕೀಯ ಪ್ರತಿನಿಧಿಯಾಗಿ ನನಗೆ ಇಲ್ಲಿ ಹೇಳಲೇಬೇಕಾಗ್ತದೆ. ಆದರೆ ಇಂತಹ ಈ ಸಂದರ್ಭದಲ್ಲಿ ಒಂದು ಆಸ್ಪತ್ರೆಯನ್ನು ನಮ್ಮ ಡಾಕ್ಟರ್ ಬಶೀರ್ ಅವರು ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನೆರೆಯ ಹಾಸನಕ್ಕೆ ಹೋಗಿ ಅಲ್ಲಿ ವೈದ್ಯಕೀಯ ಸೇವೆ ಮಾಡುವ ಮೂಲಕ ಬಹಳ ಜನಪ್ರಿಯತೆಯನ್ನು ಗಳಿಸಿದಂತಹ ವೈದ್ಯರು. ಅವರು ಇಲ್ಲಿ ಈಗಾಗಲೇ ತುಂಬ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ, ಹಾಸ್ಪಿಟಲನ್ನು ಸ್ಥಾಪಿಸಿದ್ದಾರೆ. ಅದೇ ರೀತಿ ಸಭಾಂಗಣ, ಅದೇ ರೀತಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾಸಂಸ್ಥೆಗಳು, ಬೇರೆ ಬೇರೆ ರೀತಿಯಾದಂತಹ ವಾಣಿಜ್ಯ ಸಂಕೀರ್ಣಗಳು. ಅಂದರೆ ಒಬ್ಬ ವ್ಯಕ್ತಿಗೆ ಭಗವಂತ ಆರ್ಥಿಕವಾಗಿ ಸಾಮರ್ಥ್ಯ ಕೊಡುವಾಗ ಅದನ್ನು ವಿನಿಯೋಗಿಸಬೇಕು, 10 ಮಂದಿಗೆ ಕೆಲಸ ಕೊಡಬೇಕು, ನಿರುದ್ಯೋಗವನ್ನು ನಿವಾರಣೆ ಮಾಡಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಬಹುಶಃ ಇಂತಹ ಒಂದು ಕೆಲಸವನ್ನು ನಮ್ಮ ಡಾಕ್ಟರ್ ಬಶೀರ್ ಅವರು ಇಲ್ಲಿ ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ತುಂಬ ನಮ್ಮ ನಿರೂಪಕರು ಸೇರಿದಂತೆ ತುಂಬ ಅತಿಥಿಗಳು ಹೇಳಿದ್ದಾರೆ, ಇಲ್ಲಿ ಮಾಡುವಂತಹ ಬಡವರಿಗೆ ಒಂದು ಏನು ಕೈಗೆಟಕುವಂತಹ ದರದಲ್ಲಿ ವೈದ್ಯಕೀಯ ಸೇವೆ ನೀಡಬೇಕು ಅಂತ ಹೇಳುವಂಥದ್ದಾಗಿರ್ತದೆ ಡಾಕ್ಟರ್ ಬಶೀರ್ ಅವರ ಹತ್ರ ನಾವು ಕೇಳಿಕೊಳ್ಳುವಂತಹ ಒಂದು ಬೇಡಿಕೆ. ಆ ಮೂಲಕ ಅವರ ಜನಪ್ರಿಯ ಆಸ್ಪತ್ರೆಯ ಜನಪ್ರಿಯತೆ ಮತ್ತಷ್ಟು ಉತ್ತುಂಗಕ್ಕೆ ಏರಲಿ. ಇಲ್ಲಿ ಒಂದು ಮಾದರಿ ಆಸ್ಪತ್ರೆಯಾಗಲಿ, ಬಡವರಿಗೆ, ಸಾಮಾನ್ಯ ವರ್ಗದವರಿಗೆ ಯಾವ ಆಸ್ಪತ್ರೆ ಅಂತ ಕೇಳುವಾಗ ಅವರ ಬಾಯಲ್ಲಿ ಜನಪ್ರಿಯ ಆಸ್ಪತ್ರೆ ಅಂತ ಹೇಳುವಂಥದ್ದು ಅವರ ಬಾಯಲ್ಲಿ ಬರುವಂತಹ ರೀತಿಯಲ್ಲಿ ಒಂದು ಸೇವೆಯನ್ನು ಮಾನ್ಯ ಡಾಕ್ಟರ್ ಬಶೀರ್ ಅವರು ಈ ಒಂದು ಸಂಸ್ಥೆಯ ಮೂಲಕ ಇಲ್ಲಿನ ರೋಗಿಗಳಿಗೆ, ಜನಸಾಮಾನ್ಯರಿಗೆ ಕೊಡಲಿಕ್ಕೆ ಆ ಸೃಷ್ಟಿಕರ್ತ ಅವರಿಗೆ ಅನುಗ್ರಹಿಸಲಿ. ಅವರು ಇನ್ನು ಮುಂದಿನ ದಿವಸಗಳು ಕೂಡ ಒಳ್ಳೆಯ ರೀತಿಯಾದಂತಹ ಒಂದು ವೈದ್ಯಕೀಯ ಸೇವೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಆ ಸೃಷ್ಟಿಕರ್ತ ಅವರಿಗೆ ಅನುಗ್ರಹಿಸಲಿದ್ದ ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಾನು ಹಾರೈಕೆಗಳನ್ನು ಮಾಡ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ಅನ್ವರ್ ಸದ್ದತ್ ಅವರಿಗೆ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶ್ರೀಯುತ ರಫೀಕ್ ಮಾಸ್ಟರ್, ಸೊ ಮೋಟಿವೇಶನಲ್ ಸ್ಪೀಕರ್, ಇವ್ರು ಮಾತಾಡೋದೇ ಕೇಳೋದು ಒಂಥರ ಖುಷಿ ಅಂತ ಹೇಳ್ಬೋದು. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖೇನ ವೇದಿಕೆ ಮೇಲೆ ರಫೀಕ್ ಮಾಸ್ಟರ್. ಅಸ್ಸಲಾಮು ಅಲೈಕುಂ, ಎಲ್ರಿಗೂ ನಮಸ್ತೆ. ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ಇದು ಮಾತನಾಡುವ ಹೊತ್ತಲ್ಲ. ಭಾಳಷ್ಟು ಮಾತುಗಳನ್ನು ಕೇಳಿದ್ದೇವೆ. ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತೇವೆ. ಹಾಗೆ ತುಂಬ ಮಾತು ಕೇಳ್ತಾ ಮತ್ತು ನಮಗೂ ಕೂಡ ಬೋರ್ ಅನ್ನಿಸ್ಬೋದು ಅಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಏನೇ ಆಗಲಿ, ನಮ್ಮ ಡಾಕ್ಟರ್ ಅಬ್ದುಲ್ ಬಶೀರ್ ಮತ್ತು ಅವರ ಇಡೀ ಟೀಮ್ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಇವತ್ತು ಮಂಗಳೂರಿಗೆ ಅರ್ಪಿಸಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಈ ಮೂಲಕ ಮಂಗಳೂರಿನ ಜನತೆಗೆ ಒಳ್ಳೆಯ ಆರೋಗ್ಯ ಸೇವೆ ಸಿಗಲಿ, ಭಾಳಷ್ಟು ಮಂದಿಗೆ ಇದರ ಪ್ರಯೋಜನ ಆಗಲಿ ಅಂತ ಹೇಳುತ್ತಾ ಕೊನೆಯ ಮಾತು, ಒಂದು ಸಲ 9 ನಂಬರಿಗೆ ಕೋಪ ಬಂತಂತೆ. ಅದು ಪಕ್ಕದಲ್ಲಿದ್ದ 8ಕ್ಕೆ ಒಂದು ಪೆಟ್ಟು ಕೊಟ್ಟಿತು. ಆಗ 8 ಏನು ಮಾಡಿತು, ತನ್ನ ಪಕ್ಕದಲ್ಲಿರುವ 7 ನಂಬರಿಗೆ ಒಂದು ಪೆಟ್ಟು ಕೊಟ್ಟಿತು. 7 6ಕ್ಕೆ ಹೊಡೆಯಿತು, 6 5ಕ್ಕೆ ಹೊಡೆಯಿತು, 5 4ಕ್ಕೆ ಹೊಡೆಯಿತು, 4 3ಕ್ಕೆ ಹೊಡೆಯಿತು, 3 2ಕ್ಕೆ ಹೊಡೆಯಿತು, 2 1ಕ್ಕೆ ಹೊಡೆಯಿತು. 1ಗೆ ಯಾರಿಗೆ ಹೊಡಿಬೇಕು? 0ಗೆ ಹೊಡಿಬೇಕು. ಆದರೆ 1 0ಗೆ ಹೊಡೆಯಲಿಲ್ಲ. 1 ಏನು ಮಾಡಿತು, 0ವನ್ನು ಪಕ್ಕದಲ್ಲೇ ನಿಲ್ಲಿಸಿಬಿಡ್ತು. ಪಕ್ಕದಲ್ಲಿ ನಿಂತಾಗ 1ರ ಬೆಲೆ ಎಷ್ಟಾಯಿತು ಅಬ್ದುಲ್ಲಾ ಸರ್? 10 ಆಯಿತು. 1ರ ಬೆಲೆ 10 ಆಗಿಬಿಡ್ತು. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ಒಬ್ಬನಿಗೆ ಹೊಡೆಯುವುದು, ಬಡಿಯುವುದು, ಅವನನ್ನು ಕೆಳಗೆ ಹಾಕೋದು, ಅವನನ್ನು ಅಧಪತನ ಮಾಡುವುದು ದೊಡ್ಡತನ ಅಲ್ಲ. ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಒಬ್ಬನನ್ನು ಬೆಳೆಸ್ತೇವಲ್ವ, ದಟ್ ಈಸ್ ದ ಗ್ರೇಟ್ನೆಸ್.
ಇವತ್ತು VK ಅಬ್ದುಲ್ ಬಶೀರ್ ಸರ್ ಅವರು ತನ್ನ ಜೊತೆ ಒಂದು ಟೀಮನ್ನು ಕಟ್ಟಿಕೊಂಡು ತಾನೂ ಬೆಳೆಯುವುದರ ಒಟ್ಟಿಗೆ ತನ್ನ ಇಡೀ ಟೀಮನ್ನು ಬೆಳೆಸ್ತಾ ಇದ್ದಾರಲ್ಲ, ಈ ಮಂಗಳೂರಿಗೆ ಬೇಕಾದಂಥ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರಲ್ಲ, ದಟ್ ಈಸ್ ದ ಗ್ರೇಟ್ನೆಸ್. ಆ ಗ್ರೇಟ್ನೆಸ್ಗೆ ನಾನು ನಿಮಗೆ ಸಲ್ಯೂಟ್ ಹೊಡಿತಾ ಇದ್ದೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಜನಪ್ರಿಯ ಹಾಸ್ಪಿಟಲ್, ಜೈ ಹೋ. ಥ್ಯಾಂಕ್ ಯು. ಧನ್ಯವಾದ. ಐಟಿ ಹಾಸನ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ. ನಿಮ್ಮೆಲ್ಲರ ಜೋರಾದಂತಹ ಒಂದು ಚಪ್ಪಾಳೆಯ ಗೌರವ ಶ್ರೀಯುತ ಹೆಮ್ಮಿಗೆ ಮೋಹನ್ ಅವರಿಗೆ. ಕಾರ್ಯಕ್ರಮದಲ್ಲಿರ್ತಕ್ಕಂಥ ಸಂಸ್ಥಾಪಕರು, ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ ಸ್ನೇಹಿತರು, ಆತ್ಮೀಯರು ಆದಂಥ ಅಬ್ದುಲ್ ಬಶೀರ್ ಸಾಹೇಬ್ರೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಜನಪ್ರತಿನಿಧಿಗಳೇ, ಭಾಳ ಸಂತೋಷದ ಕಾರ್ಯಕ್ರಮ ಇದ್ದು. ನಮಗೆ ಆಶ್ಚರ್ಯ, ನಮಗೆ ಯಾರಿಗೂ ಹಾಸನದವರಿಗೆ ಮತ್ತೊಂದು ಜನಪ್ರಿಯ ಆಸ್ಪತ್ರೆ ಮಂಗಳೂರಿನಲ್ಲಿ ಆಗಿದೆ ಅನ್ನುವ ಮಾಹಿತಿಯೇ ಇರಲಿಲ್ಲ. ಇವರು ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ನಮ್ಮನ್ನು ಕರೆದಾಗ ನಮಗೆ ಬಹಳ ಸಂತೋಷ ಆಯಿತು. ಕಾರಣ, ಹಾಸನದವರಾಗಿ ಜನಪ್ರಿಯ ಆಸ್ಪತ್ರೆಯನ್ನು ಕಟ್ಟಿ ಅದನ್ನು ಬೆಳೆಸಿ ಜನಪ್ರಿಯತೆಯನ್ನು ಗಳಿಸಿ ತದನಂತರ ದೊಡ್ಡ ನಗರವಾದ ಮಂಗಳೂರಿಗೆ ಈ ಜನಪ್ರಿಯ ಹಾಸ್ಪಿಟಲ್ ತಂದ್ರಲ್ಲ, ಹಾಸನದ ಗೌರವವನ್ನು ಡಾಕ್ಟರ್ ಬಶೀರ್ ಅವರು ಹೆಚ್ಚಿಸಿದ್ದಾರೆ ಅಂತೇಳಿ ನನ್ನ ಒಂದು ವೈಯಕ್ತಿಕವಾದಂತಹ ಭಾವನೆ. ಹಾಸನದಲ್ಲಿ ನಮ್ಮ ಡಾಕ್ಟರ್ ಅಬ್ದುಲ್ ಬಶೀರ್ ಅವ್ರನ್ನ ವೈದ್ಯರ ಆಗಿ ಮಾತ್ರ ನಾವು ಗುರುತಿಸಿಲ್ಲ, ಅವರು ಸರ್ವ ಧರ್ಮದ ಸರ್ವ ಜನಾಂಗದ ವ್ಯಕ್ತಿಯಾಗಿ ಹಾಸನ ಅವರನ್ನು ಗುರುತಿಸಿದೆ. ಕಾರಣ ಇಷ್ಟೇ, ವೈದ್ಯಕೀಯ ವೃತ್ತಿಯ ಜೊತೆ ಇಷ್ಟೊಂದು ದೊಡ್ಡ ಜವಾಬ್ದಾರಿ, ಆಸ್ಪತ್ರೆಯ ದೊಡ್ಡ ಜವಾಬ್ದಾರಿ, ಶಿಕ್ಷಣ ಸಂಸ್ಥೆಗಳ ದೊಡ್ಡ ಜವಾಬ್ದಾರಿಯ ಜೊತೆಯಲ್ಲಿ ಬಹಳ ಸಮಯವನ್ನು ಅವರು ಉತ್ತಮವಾಗಿ ಮ್ಯಾನೇಜ್ ಮಾಡ್ತಾ ಬಿಡುವು ಮಾಡಿಕೊಂಡು ಮಧ್ಯದಲ್ಲಿ ಅವರು ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದು ಒಂದು ದೊಡ್ಡ ಹಾಸನದಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಮನ್ನಣೆ, ಕೀರ್ತಿ. ವಾರ್ಡ್ ಸ್ವಚ್ಛತೆ ಆಗಿರಬಹುದು, ಅಥವಾ ಒಂದು ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ವೈಭವವಾಗಿ ಆಚರಣೆ ಮಾಡುವಂತಹ ಒಂದು ಕೆಲಸ ಇರಬಹುದು, ಅಥವಾ ಒಂದು ಗಣಪತಿಯ ಉತ್ಸವದಲ್ಲಿ ಮೂರ್ತಿಯನ್ನು ಇಟ್ಟು ಎಲ್ಲ ಧರ್ಮದವ್ರನ್ನ ಸೇರಿಸಿ ಅದಕ್ಕೆ ಒಂದು ಮಾಡುವಂತಹ ಒಂದು ಕಾರ್ಯಕ್ರಮ, ನಂತರ ವಿಸರ್ಜನೆ ಮಾಡುವಂತಹ ಒಂದು ಅವರ ಪದ್ಧತಿ, ಮತ್ತು ವರ್ಷಕ್ಕೊಮ್ಮೆ ಎಲ್ಲ ಸಿಬ್ಬಂದಿಯವರಿಗೆ ಉತ್ತಮ ಕೆಲಸ ಮಾಡಿದಂಥ ಸಿಬ್ಬಂದಿಯವರನ್ನೆಲ್ಲ ಕರೆದು ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಸ್ನೇಹಿತರಿಗೆ ಆಗಾಗ್ಗೆ ಔತಣಕೂಟವನ್ನು ಏರ್ಪಾಡು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಯಾವ ನೋಡಿದ ಹಾಗೆ ಹಾಸನ ಜಿಲ್ಲೆಯಲ್ಲಿ ಯಾವ ವೈದ್ಯರು ಕೂಡ, ಅತ್ಯಂತ ಹೆಚ್ಚು ದುಡಿಯುವಂಥ ವೈದ್ಯರು ಕೂಡ ಮಾಡದೇ ಇರತಕ್ಕಂಥ ಕೆಲಸವನ್ನು ಅಬ್ದುಲ್ ಬಶೀರ್ ಡಾಕ್ಟರ್ ಅವರು ಮಾಡ್ತಾ ಇದ್ದಾರೆ. ಇದು ಬರೀ ಈ ಒಂದು ಆಸ್ಪತ್ರೆ ಮಂಗಳೂರಿನವರಿಗೆ ಮಾತ್ರ ಸೌಲಭ್ಯ ಕೊಡುವಂತಹ ಆಸ್ಪತ್ರೆ ಆಗಿ ನಿರ್ಮಾಣ ಆಗಿಲ್ಲ. ಹಾಸನದಲ್ಲಿ ಅವರ ಆಸ್ಪತ್ರೆಯಲ್ಲಿ ಲಭ್ಯವಿಲ್ಲದ ಚಿಕಿತ್ಸೆ, ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ಹಾಸನದವರಿಗೂ ಕೂಡ ಇದು ಈ ಜನಪ್ರಿಯ ಆಸ್ಪತ್ರೆಯನ್ನು ಸದುಪಯೋಗ ಪಡೆದುಕೊಳ್ಳಬಹುದಾದಂತಹ ಒಂದು ಕೆಲಸವನ್ನು ಡಾಕ್ಟರ್ ಅಬ್ದುಲ್ ಬಶೀರ್ ಅವರು ಮಾಡಿದ್ದಾರೆ. ಬಹಳ ಜನ ಎಲ್ಲ ನಮ್ಮ ಇಲ್ಲಿ ಬಂದಂತಹ ರಾಜಕೀಯ ಮುಖಂಡರುಗಳು ಒಂದು ಮಾತನ್ನು ಹೇಳಿದ್ರು, ಅಬ್ದುಲ್ ಬಶೀರ್ ಸಾಹೇಬರು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂಥೇಳಿ. ನಮಗೂ ಹಾಸನದಲ್ಲಿ ಬಹಳ ಆಸೆ ಇದೆ, ಯಾರಾದರೂ ಒಬ್ಬರು ಆ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಲಿ ಅಂಥೇಳಿ ಖಾಸಗಿಯವರು ಮಾಡಬೇಕು ಅಂತ ಹೇಳಿ ನಾವು ಒಂದು ನಿರೀಕ್ಷೆಯನ್ನು ಭಾಳ ದಿನಗಳಿಂದ ಒಂದು ಕನಸಾಗಿ ಇಟ್ಕೊಂಡಿದ್ದೇವೆ. ಅದು ಅಬ್ದುಲ್ ಬಶೀರ್ ಅವರ ಕೈಯಿಂದ ಅದನ್ನು ನನಸಾಗಿ ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ಕೇಳ್ತಾ, ಈ ಒಂದು ಆಸ್ಪತ್ರೆ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಲಿ. ಎಲ್ಲರೂ ಹೇಳಿದ ಹಾಗೆ ಭಾಳ ಬಡವರಿಗೆ ಮತ್ತು ತುಂಬ ಹೆಚ್ಚು ಸೌಖ್ಯವಿಲ್ಲದಂತಹ ಒಂದು ರೋಗಿಗಳಿಗೆ ಈ ಒಂದು ಆಸ್ಪತ್ರೆಯ ಸೌಲಭ್ಯ ಉತ್ತಮವಾಗಿ ಸಿಗಲಿ. ಡಾಕ್ಟರ್ ಬಶೀರ್ ಮತ್ತು ಅವರ ಕುಟುಂಬದ ಹೆಸರು ಹೆಚ್ಚು ಇಲ್ಲಿ ಒಂದು ಪ್ರಧಾನವಾಗಿ ಬೆಳೀಲಿ ಅಂತ ಹೇಳ್ತಾ, ಅವರ ಕುಟುಂಬದವರಿಗೂ ಅವರ ಸ್ನೇಹಿತರಿಗೂ ಮತ್ತು ಅವರ ವಿಶ್ವಾಸ ಇರ್ತಕ್ಕಂಥ ಅವರ ಸುತ್ತಮುತ್ತ ಎಲ್ಲ ಇರ್ತಕ್ಕಂಥ ನೆರೆಹೊರೆಯವರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ರಂಜನ್ RK IMA ಪ್ರೆಸಿಡೆಂಟ್ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಗೌರವ.
Warm respect, support, and also admiration to Dr. Bashir, who has started a new medical center here, and we wish him all the best on behalf of the Indian Medical Association. We are professional bodies in support of the doctors, so we will definitely help him at times of his requirement. I thanks the Janapriya Hospital for giving us the opportunity to speak before you. Thank you very much. ಥ್ಯಾಂಕ್ ಯು ಸೋ ಮಚ್ ರಂಜನ್ ಆರ್ಕೆ ಫಾರ್ ಯೋರ್ ಪ್ರೆಸೆನ್ಸ್. ಥ್ಯಾಂಕ್ ಯು. ನಮ್ಮೆಲ್ಲರ ಜೋರಾದಂತಹ ಒಂದು ಚಪ್ಪಾಳೆಯ ಗೌರವ ಶ್ರೀಯುತ ಡಾಕ್ಟರ್ ರಂಜನ್ ಆರ್ಕೆ, IMA ಪ್ರೆಸಿಡೆಂಟ್ ಇವರಿಗೆ. ಹಾಗೂ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂಥ ಅಬ್ದುಲ್ ಬಶೀರ್ VK ಅವರೇ, ಪ್ರಥಮವಾಗಿ ತಮಗೆಲ್ಲರಿಗೂ ಅಭಿನಂದಿಸ್ತಾ ಇದ್ದೇನೆ. ಈಗಾಗಲೇ ಎಲ್ಲರೂ ಗಣ್ಯರು ಮಾತಾಡಿ ಆಗಿದೆ. ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಎಲ್ಲರೂ ಕಾಯ್ತಾ ಇದ್ದೀರಾ ಫಂಕ್ಷನ್ ಎಂಡ್ ಆಗಲಿಕ್ಕೆ. ಹಾಗೆಯೇ ನಾನು ಎರಡು ವಿಷಯ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಇದು ನನ್ನ ಎರಡನೇ ಭೇಟಿ, ಅಬ್ದುಲ್ ಸರ್ದೊಟ್ಟಿಗೆ ಎರಡನೇ ಭೇಟಿ ಇದು. ಪ್ರಥಮ ಭೇಟಿ ಡಿಸೆಂಬರಲ್ಲಿ ಬಂಟ್ವಾಳದಲ್ಲಿ ಜಮಿಯತುಲ್ ಫಲಾ ಬಂಟ್ವಾಳ ಘಟಕ ಇದರಿಂದ ಕೃತಕ ಕೈಕಾಲು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಅದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಬ್ದುಲ್ ಬಶೀರ್ ಅವರನ್ನು ಭೇಟಿಯಾಗಿದ್ದೆ. ತುಂಬ ಸರಳ ಸಜ್ಜನ ಡಾಕ್ಟ್ರು, ಹಾಗೆಯೇ ಅವರ ವ್ಯಕ್ತಿತ್ವ ಕೂಡ ಹಾಗೆಯೇ ಸರಳ ಸಜ್ಜನಿಕೆಯಿಂದ ಕೂಡಿದೆ. ಇಂಗ್ಲೀಷಲ್ಲಿ ಹೇಳೋದಾದರೆ ವೆರಿ ಡೌನ್ ಟು ಅರ್ತ್ ಪರ್ಸನ್. ನನ್ನಂಥ ಸಾಮಾನ್ಯ ಜನರನ್ನು ಕೂಡ ಇವತ್ತು ಕರೆ ಮಾಡಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ವೇದಿಕೆ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳುತ್ತಾ, ಅವರ ಈ ಜನಪ್ರಿಯ ಆಸ್ಪತ್ರೆ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಇನ್ನಷ್ಟು ಕಡೆ ಅವರು ಆಸ್ಪತ್ರೆ ತೆರೆಯುವಂತಾಗಲಿ, ಆದಷ್ಟು ಬಡ ರೋಗಿಗಳಿಗೆ ಚಿಕಿತ್ಸೆ ಅವರ ಕಡೆಯಿಂದ ಆಗುವಷ್ಟು ಆಗಲಿ ಅಂತ ಹೇಳುತ್ತಾ, ಆ ದೇವರಲ್ಲಿ ಅವರಿಗೆ ಶಕ್ತಿ ನೀಡಿ ಇನ್ನಷ್ಟು ಜನಪ್ರಿಯ ಫೌಂಡೇಶನನ್ನು ವಿಸ್ತರಿಸಲು ದೇವರು ಇವರಿಗೆ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನನ್ನ ಒಡನಾಡಿ ಮಿತ್ರ, ನನ್ನ ಕ್ಲಿನಿಕ್ ಇದ್ರ ಪಕ್ಕದಲ್ಲೇ ಇರೋದು. ನಾನು 25 ವರ್ಷದಿಂದ